ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಮಾಡ್ತಾ ಇದ್ದೇನೆ. ಪ್ರಿಯರೇ, ಯೇಸು ಪ್ರೀತಿಸ್ತಾನೆ ಪ್ರಾರ್ಥನಾ ಮಂದಿರ, ಈ ಪ್ರಾರ್ಥನಾ ಮಂದಿರದ ಇದ್ದೇವೆ. ಇಲ್ಲಿ ಸೇವೆ ಮಾಡಿದ ಪಾಸ್ಟರ್ ಜೋಶುವ ಸಿದ್ದೇಶ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಆಶ್ಚರ್ಯ ಟಿ ವಿ ಪರವಾಗಿ ಹಾಗೂ ಈ ವೀಕ್ಷಕರ ಪರವಾಗಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಅದೇ ನಿಮ್ಮದು ಉಪವಾಸದಿಂದ 21ನೇ ದಿವಸ, ಅದು 21 ದಿವಸ ಫಾಸ್ಟಿಂಗ್ ಪ್ರೇಯರ್. ಬೆಳಗ್ಗೆ ಜಾವ ಅದು ನನ್ನ ಹೆಂಡತಿ ನಾನು ಇದ್ರಿಗೆ ನೋಡ್ತಾ ಇದ್ದೇನೆ. ನೀವು ಉಪವಾಸ ಫಾಸ್ಟಿಂಗ್ ಮಾಡಿದ ಉದ್ದೇಶ? ನನ್ನ ದ್ವೇಷವನ್ನು ವೈರಿಗಳನ್ನ ಪ್ರೀತಿಸಿ ಅನ್ನೋ ಒಂದು ಬದಲಾವಣೆಗೋಸ್ಕರವಾಗಿ. ಆ ಲಾಕ್ ಓಪನ್ ಆದರೆ ಅದು ರಿಸಲ್ಟ್ ಬರುತ್ತೆ, ನಿನ್ನ ಹೆಂಡತಿ ನಾನು ತೊಗೊಂಡು ಕೊಡ್ತೀನಿ ಅಂತ ಹೇಳಿ. ಅಲ್ಲಿಗೆ ದೇವರಿಗೆ ಇವಾಗ ಈಗ ಯಾರಿಗೆ ಸಮಾಧಾನ ಆಗಬೇಕು? ಇವಾಗ ದೇವರಿಗೆ ಸಮಾಧಾನ ಆಗಬೇಕು. ನನ್ನ ಬದಲಾವಣೆ ದೇವ್ರಿಗೆ ತೃಪ್ತಿ ಆಗಬೇಕು, ಮನುಷ್ಯನಿಗಲ್ಲ. ನನ್ನಲ್ಲಿ ನಾನು ಪ್ರೀತಿ, ಅವ್ರ ಮೇಲೆ ಪ್ರೀತಿ ಬಂದು ನನಗೆ ಆ ಉಪವಾಸದಲ್ಲಿ ನನಗೆ ಪ್ರೀತಿಯನ್ನು, ನನ್ನ ಹೃದಯವನ್ನು ಬದಲಾಯಿಸಿದ್ರು ದೇವರು. ಅವ್ರನ್ನ ಪ್ರೀತಿಸುವ ಹಾಗೆ ಮಾಡಿದರು. ಅವ್ರ ಹತ್ರ ಯಾಕಂದರೆ ಅಷ್ಟು ಸಮಾಧಾನ ಮಾತಾಡ್ತಿರಲಿಲ್ಲ. ಅವ್ರು ಮಾತಾಡಿದಾಗ ರಫ್ ಮಾತಾಡ್ತಿದ್ದೆ ನಾನು. ನಮ್ಮ ಅತ್ತೆ ಮಾವನ ಹತ್ರ ಮಾತಾಡಿದಾಗ ಬರೀ ನಾನು ಕೆಟ್ಟ ಭಾಷೆಯಲ್ಲಿ ಮಾತಾಡ್ತಿದ್ದೆ. ಆದರೆ ಆ ಬೆಳಗಿನ ಜಾವ ಫೋನ್ ಮಾಡಬೇಕು ನೋಡಿ, ಫೋನ್ ಮಾಡ್ತಾರೆ ಅಂತ ದೇವ್ರು ಗೊತ್ತಿದ್ದೆ. 21 ದಿವಸ ಉಪವಾಸ ತೆಗೆದು ನನಗೆ ಸ್ಮೂತ್ ಮಾಡಂಗೆ ಮಾಡಿದರು. ಮಾತಾಡಲಿಕ್ಕೆ, ಒಂದು ಗೌರವಯುತವಾಗಿ ಮಾತಾಡಲಿಕ್ಕೆ, ಸಮಾಧಾನವಾಗಿ ಮಾತಾಡಲಿಕ್ಕೆ ದೇವ್ರು ನನ್ನನ್ನು ಬದಲಾಯಿಸಿಟ್ಟಿದ್ರು. ಆಮೇಲೆ ಅವ್ರಿಗೆ ಆ ಕಾರ್ಯನ ಮಾಡಿದರು. ಅವಾಗ ಆ ಕಾರ್ಯ ಮಾಡಿ ಅವ್ರನ್ನ ನಾನು ಕಳಿಸ್ಕೊಟ್ಟಾಗ ಅವಾಗ ಬಂದು ಕೂತ್ಕೊಂಡ್ರು, ಬೆಳಗ್ಗೆ ಎಲ್ಲ ಕೂತ್ಕೊಂಡ್ರು, ಎಲ್ಲ ಮಾತಾಡಿ ನೋಡಪ್ಪ ಹಿಂಗೆ ಮಾಡ್ಕೊಳ್ಬೇಕು, ಇನ್ಮೇಲೆ ಮಾಡ್ಕೊಂಬಿಡ್ರಿ, ಇಬ್ಬರು ಚೆನ್ನಾಗಿರ್ರಿ, ಇವಾಗ ನಿಮ್ಮ ಅತ್ತೆ ಮಗುಗೆಲ್ಲ ಬುದ್ಧಿ ಹೇಳಿದ್ದೀವಿ, ಹೇಳಿ ಇನ್ಮೇಲೆ ಅವ್ರು ಬರಲ್ಲ, ನೀವು ಜೀವನ ಮಾಡ್ಕೊಳ್ರಿ, ಮಗು ಆಗಿದೆ. 2.5 ವರ್ಷ ಆದಮೇಲೆ ನನ್ನ ಮಗು ನಾನು ನೋಡ್ತಾ ಇದ್ದೇನೆ. 2.5 ವರ್ಷ ಆದ ಹೆಂಡತಿ ಮಗುವನ್ನು ನೋಡ್ತಾ ಇದ್ದೀನಿ. ಹೇಗಾಯ್ತು? ದುಃಖ ಆಯಿತು ಭಾಳ. ನನ್ನ ಮಗು ಬಂದು ನನ್ನ ಮಗುಳಿಗೆ ನನ್ನ ಹೆಂಡತಿ ತೋರಿಸಿದಾಳೆ, ಇವರೇ ನಿಮ್ಮ ಡ್ಯಾಡಿ ಅಂತೇಳಿ. ಆ ಮಗುವನ್ನು ಮೊದಲು ಆ ಮಗುವಿನ ಹತ್ರ ಫೋನ್ ಮಾಡಿ ಬಯಸಿದ್ದುಂಟು. ಕಳ್ಳ ಬಾಯಲ್ಲಿ ಎಲ್ಲಿದೆ, ಕಳ್ಳ ಅಪ್ಪ ನೀನು ಬಾಯಲ್ಲಿ, ಹಂಗೆ ಅವಾಗೆಲ್ಲ ತುಂಬ ದುಃಖಪಟ್ಟಿದ್ದೀನಿ ನಾನು. ಆದರೆ ಖಂಡಿತವಾಗಿ 2 ವರ್ಷದ ಮಗು ಬಂದಾಗ ನಾನು ನೋಡಿದಾಗ ಭಾಳ ಅದು ಡ್ಯಾಡಿ ಬಂದಂತ ಅಂದ್ಕೊಂಡಾಗ ಅವಾಗ ಇನ್ನೂ ಈ ದೇವರು ಯಾರು ಆತನ ಪ್ರೀತಿ ಏನಂತ ಭಾಳ ದುಃಖಪಟ್ಟಿದ್ದೀನಿ. ಆ ಸಂದರ್ಭ ನವಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನನ್ನ ಜೀವನದ ಒಂದು ಅಮೂಲ್ಯವಾದ ಸಮಯ. ನನ್ನ ಮಗಳಿಗೆ ಅದಕ್ಕೆ ಅಮೂಲ್ಯ ಅಂತ ಹೇಳಿ ಹೆಸರಿಟ್ಟಿದ್ದು, ನನ್ನ ಮಗಳ ದೊಡ್ಡ ಮಗಳಿಗೆ. ಅಮೂಲ್ಯವಾದ ದೇವರನ್ನು ಕಂಡೆ ಪ್ರಪಂಚದಲ್ಲಿ ಅಂತ ಹೇಳಿ. ಆಗ ದೇವರು ನಾನು ಆ ಮಗಳನ್ನ ನೋಡಿ ಪ್ರೀತಿಯಲ್ಲಿ ಕಂಡೆ. ಅವಾಗ ಏನು ಮಾಡಿದ್ರು, ಬಂದರು ನೆಂಟರಿಗೆಲ್ಲ ಊಟ ಹಾಕ್ಬೇಕಲ್ಲ ಅಂತೇಳಿ ಅಡುಗೆ ಮಾಡಿದ್ವಿ. ಮೀನು ಸಿಕ್ತು, ಮೀನು ತೊಗೊಂಡು ಅಡುಗೆ ಮಾಡಿದ್ವಿ. ನಾನು ಉಪವಾಸ ಬಿಡಬೇಕಲ್ವ, ನನಗೂ ಹೊಟ್ಟೆ ಹಸ್ತಿತ್ತು. ಊಟ ಮಾಡೋಕೆ ಹೆಂಡತಿ ಒಂದು ಸಂತೋಷ, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ನಾನು ಊಟ ಮಾಡ್ತೀನಿ, ನನ್ನ ಹೆಂಡತಿ ನಾನು ಊಟ ಮಾಡ್ತಾಯಿದ್ದೀವಿ, ಅವರು ಊಟ ಮಾಡ್ಲಿಕ್ಕೆ ಇನ್ನೂ ಊಟ ಮಾಡಲಿಲ್ಲ. ಅದರಲ್ಲಿ ಒಂದು ಲೇಡೀಸ್ ಏನು ಮಾಡಿದ್ರು, ಮೊದಲು ಹೋಗಿ ಊಟ ಮಾಡೋಕ್ಕೆ ಹೋಗ್ಬಿಡ್ತು. ಆ ಅಮ್ಮನೂ ಊಟ ಮಾಡ್ತಾಯಿದ್ದೆ. ಅವ್ರ ಗಂಡ ಡ್ರಿಂಕ್ಸು ಸಡನ್ನಾಗಿ ತಟ್ಟೆ ತೊಗೊಂಡಾಗೆ ಮಕ್ಕ ಕೊಡದೆ ಬಿಟ್ರು. ನನ್ನ ಬಿಟ್ಟು ಊಟ ಮಾಡ್ತಾಯಿದ್ದೀಯಾ, ಗಂಡನ ಬಿಟ್ಟು ಊಟ ಮಾಡ್ತಾಯಿದ್ದೀನಿ ನೀನು, ನಾನು ಇದ್ರಿಗೆ ಕೂತಿದ್ದೀನಿ, ನನ್ನ ಮುಂದೆ ನೀನು ನೋಡಿದೆ. ಇಲ್ಲ, ನಿನಗೆ ಹಾಕೊಟ್ಟಿದ್ದಲ್ಲ, ನನಗೆ ಹಾಕೊಟ್ರಲ್ಲ, ಊಟ ಮಾಡ್ತಿದ್ದೆ. ಹೊಡಿ ಜಗಳ ನಮ್ಮ ಅತ್ತೆ ಮಾವ ಅವರು ರಿಲೇಷನ್ ಎಲ್ಲ ಹೋಗ್ಬಿಟ್ರು. ಇಲ್ಲಿ ಬೇಡಪ್ಪ, ಇಲ್ಲಿ ಗಲಾಟೆ ಮಾಡಬೇಡ್ರಿ ಅಂತ ಹೇಳಿದೆ. ಅವ್ರೇನು ಮಾಡಿದ್ರು, ಕರ್ಕೊಂಡು ಹೋಗ್ತೀವಿ, ನಾನು ನನ್ನ ಹೆಂಡತಿ ನನ್ನ ಮಗು ಅಷ್ಟೇ ಉಳಿದು. ಇನ್ನು ಯುದ್ಧ ನಡೀತಾ ಅವರಿಗೆ. ಅವ್ರು ಮಾಡಿದ್ದ ಅವರೇ, ಯಾಕಂದ್ರೆ ಅವರೆಲ್ಲರೂ ಕೂಡ ನಮ್ಮ ಮಾಟ ಮಂತ್ರಗಳನ್ನ ಮಾಡಿಸಿದ್ದು ನನಗೆ ಜೊತೆಗೆ, ಆಯಿತಾ. ಅವರೆಲ್ಲ ಹೋಗಿ ಸೀದಾ ರೈಲ್ವೆ ಟ್ರ್ಯಾಕಿಗೆಲ್ಲ ಮಲ್ಕನಕ್ಕೆ ಹೋಗಿ ಎಲ್ಲ ಹೋಗಿ ಲಾಸ್ಟಿಗೆ ಎಲ್ಲ ಬಂದರು. ಅವರೇ ಬೆಂಕಿ ಹಾಕ್ಕೊಂಡು ನೇಣು ಹಾಕ್ಕೊಂಡು, ಅವ್ರು ಬೆಂಕಿಯಲ್ಲಿ ಹಾಕ್ಕೊಂಡು ಕಡ್ಡಿ ಎದರ್ಸಕ್ಕೆ ಹೋಗಿ ಹೆಂಡ್ತಿಗೆ ಅದು ಹತ್ಕೊಂಡು ಅವರೇ ಸತ್ತು ಹೋಗ್ಬಿಟ್ರು. ಎಲ್ಲ ಅದೆಲ್ಲ ನಮಗೆ 1 ತಿಂಗಳು ಆದಮೇಲೆ ನಮಗೆ ಗೊತ್ತಾಗಿರೋದು. ಅದೇ ದಿವಸ ಆಯ್ತಲ್ಲ, ಅದೆಲ್ಲ ಅದೇ ಕಂಟಿನ್ಯೂಸ್ ಆಗಿದೆ. ಹಾಗೆ 2 ಡೇಸ್ ಒಳಗೆ ಎಲ್ಲ ಇದಾಗಿದೆ ಎಲ್ಲ ಕೆಲಸ ನೋಡಿ, ಎಲ್ಲ ಕಾರ್ಯಗಳು ಮುಗೀತು. ನನ್ನ ಹೆಂಡತಿ ನಾನು ಆವಾಗೊಂದು ಮುಖ್ಯವಾದ ಘಟನೆ ನಡೀತು. ನನ್ನ ಹೆಂಡತಿ ಬಂದು ಮೊದಲನೇ ರಾತ್ರಿನೇ ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಚಳಿ, ತುಂಬ ಚಳಿ ಆದ ಸಮಯ. ನಾನು 2 ಗಂಟೆಗೆ ಪ್ರತಿ 2 ಗಂಟೆಗೆ ರಾತ್ರಿಯಲ್ಲಿ ನಾನು ದೇವರೊಟ್ಟಿಗೆ ಮಾತಾಡುವಂಥ ಸಮಯ ಅದು. ಪ್ರಾರ್ಥನೆ ಮಾಡೋದು 2 ಗಂಟೆಗೆ ಮೊಣಕಾಲಕ್ಕೆ ನಾನು ಪ್ರಾರ್ಥಿಸುವಾಗ ಚಳಿ, ತುಂಬ ಚಳಿ. ಕೆರೆ, ಹೆಬ್ಬಾಳದ ಕೆರೆ ಪಕ್ಕನೇ ಮನೆ ಮಾಡಿದ್ದು, ಆ ಮನೆಯ ಪಾಳ್ಯದಲ್ಲಿ. ಆ ಮಾತಾಡಬೇಕಾದ್ರೆ ನನ್ನ ಹೆಂಡತಿ ನನಗೆ ಮೊದಲೇ ತಿಳಿಸಿದ್ರು ದೇವರು, ನನ್ನ ಹೆಂಡತಿ ಬಂದಾಗ, ಮಗನೇ ತಕ್ಷಣ ನೀನು ಸಂಧಿಸ್ಲಿಕ್ಕೆ ಹೋಗಬೇಡ, ನಿನ್ನ ಹೆಂಡತಿ ಜೊತೆಗೆ ಸಂಪರ್ಕ ಮಾಡ್ಲಿಕ್ಕೆ ಹೋಗಬೇಡ. ಆ ಮಾಡುವಾಗ ನಿನ್ನ ಹೆಂಡತಿ ಒಂದು ಪ್ರಶ್ನೆನ ಆಗ್ತಾಳೆ. ಆ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಇಷ್ಟು ವರ್ಷ ನಾನು ಹೋಗಿದ್ದೀನಿ, ನೀನು ದೂರ ಇದ್ದೀನಿ, ನನ್ನನ್ನು ನೀನು ಮುಟ್ಟಗಿಂತ ಮುಂಚೆ ಪರೀಕ್ಷೆ ಮಾಡಿಸ್ಕೋ, ಎಲ್ಲರೂ ನಿನಗೆ ಅಂತ ಕೇಳ್ತಾಳೆ ಅಂತ ಹೇಳಿದಾಗ, ನಾನು ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತ ಕೇಳಿದಾಗಲೂ ಕೂಡ ದೇವರು ನನಗೆ ಉತ್ತರ ಕೊಟ್ಟಿದ್ರು. ಆವಾಗ ನನಗೆ ಆ ತಕ್ಷಣಕ್ಕೆ ನನ್ನ ಹೆಂಡತಿ ನಾನು ಮೊದಲನೇ ದಿನ ಬಂದು ಎಲ್ಲರೂ ಹೋದರು, ನಾನು ಆವಾಗ ಜೊತೆಗೆ ಪ್ರೇಯರ್ ಮಾಡ್ತಾಯಿದ್ದೀನಿ, ಮಲ್ಕೊಂಡು ನಾವು. ನನ್ನ ಹೆಂಡತಿ ನಾನು ಮುಟ್ಟಬೇಕಾದ್ರೆ ಫಸ್ಟ್ ಪ್ರಶ್ನೆಯೇ ಅದನ್ನು ಹಾಕಿದ್ರು ನೋಡಿ. ದೇವ್ರು ಆಲ್ರೆಡಿ ನನಗೆ ಏನು ಹೇಳಿದ್ರು, ನನ್ನ ಹೆಂಡತಿ ಹೃದಯ ನೋಡಿದ ದೇವರು ತಕ್ಷಣಕ್ಕೆ ನನಗೆ ಪ್ರಶ್ನೆ ಆಗಿದಾಗ ನನ್ನ ಹೆಂಡತಿ ಕೇಳಿದ್ರು, ನೀನನ್ನು ಮುಟ್ಬೇಡ್ರಿ,
ಯಾಕೆಂದರೆ ಇವತ್ತು ನೀವು ಆಸೆ ಎಷ್ಟು ದಿನ ದೂರ ಇದ್ದೀವಿ ನಾವು ಆಸೆ ಇದೆ ಅಂತೇಳಿ ನಾನು ದೇವರನ್ನ ಮುಟ್ತೀರಿ. ಆದರೆ ನಾಳೆಗೆ 3 ದಿವಸ ಆದಮೇಲೆ 1 ತಿಂಗಳಾದಮೇಲೆ ನನ್ನ ಮೇಲೆ ಅನುಮಾನ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇಷ್ಟು ದಿನ ನೀ ಹೆಂಗಿದ್ದೆ, ಯಾರ ಜೊತೆಗಿದ್ದೆ ಅಂತ ಈ ರೀತಿ ಅನುಮಾನಗಳು ಬಂತು ಅಂದರೆ ನಮ್ಮ ಸಂಸಾರ ನಡೆದಾಗುತ್ತೆ. ಅದು ನಿಮಗೆ ಯಾವ್ದಾರು ಡಾಕ್ಟ್ರ್ ಗೊತ್ತಿದ್ರೆ, ಯಾವ್ದಾರು ಹಾಸ್ಪಿಟ್ಲಿಗೆ ಗೊತ್ತಿದ್ರೆ ನೀನು ಚೆಕಪ್ ಮಾಡಿ ನಿಮಗೆ ತೃಪ್ತಿ ಆಗಬೇಕು ಫಸ್ಟ್ ಅಂತೇಳಿ ಕರ್ಕೊಂಡು ಹೋಗ ಬನ್ನಿ, ಅಲ್ಲಿ ತನಕ ನನ್ನ ಮುಟ್ಬೇಡಿ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ, ನನಗೆ ಆಲ್ರೆಡಿ ಈ ಪ್ರಶ್ನೆನ ಕ್ರಿಸ್ತನು ನಿನ್ನ ಬರೋಕ್ಕಿಂತ ಮುಂಚೆ ತಿಳಿಸಲ್ಪಟ್ಟಿದ್ದಾನೆ, ನನ್ನ ದೇವರನ್ನು ತಿಳಿಸಲ್ಪಟ್ಟಿದ್ದಾರೆ. ನೀನು ಹೀಗೇ ಪ್ರಶ್ನೆ ಕೇಳ್ತೀನಿ ಗೊತ್ತು, ಆದರೆ ಇದುವರೆಗೂ ನಾನು ನಂಬಿದ ದೇವರುಗಳು ಅವಳ ಶೀಲನೇ ಹಾಳಾಗೋಗಿದೆ ಅಂತ ಹೇಳಿದವು. ನಾನು ಇಲ್ಲಿ ಮೊದಲು ಆರಾಧನೆ ಮಾಡಿದೆ ಎಲ್ಲವೂ ಅವಳ ಜೊತೆ ಜೀವನ ಬಿಟ್ಟುಬಿಡು, ಬೇರೆ ಮಾರ್ಗ ಕೊಡ್ತೀವಿ ಅಂತ ಹೇಳಿದಂಥ ನಾನು ಪೂಜೆ ಮಾಡಿದ ನನ್ನ ದೇವರುಗಳು. ಆದರೆ ನನ್ನ ಕರ್ತನೆ ಹೇಳಿದ್ರು, ನನ್ನ ಮಗಳು ಪರಿಶುದ್ಧಳಾಗಿದ್ದಾಳೆ ಮಗನೇ, ನೀನು ಅನುಮಾನ ಪಡಬೇಡ ಅಂತ ಹೇಳಿದ್ರು ದೇವರು. ಹೀಗೆ ಹೇಳಿದ್ದಾರೆ ಅಂತ ಹೇಳ್ಕೊಂಡು ನನಗೆ ಭಾಳ ದುಃಖ ಆಯಿತು. ಹೀಗೆ ಹೇಳಿದ್ದಾರೆ ನನ್ನ ದೇವರು, ನೀನು ಪರಿಶುದ್ಧವಾಗಿದ್ದೀಯಾ ಅಂತ ಹೇಳಿದ್ದಾರೆ. ಯಾವ ದೇವರುಗಳಿಲ್ಲ, ನಾನು ನಂಬಿದ ದೇವರುಗಳೆಲ್ಲ ನೀನು ಹಾಳಾಗಿದ್ದೀಯಾ, ಬೇರೆ ಮಾರ್ಗ ತೋರಿಸ್ತೀವಿ ಅಂತ ಹೇಳಿದ್ರು. ನಾನು ಕೇಳಿ ಕಾಡಿಸಿದ್ದಕ್ಕೆ. ಆದರೆ ನನ್ನ ಕರ್ತನ ಹೇಳಿದಾನೆ ನೀನು ಪರಿಶುದ್ಧಳಾಗಿದ್ದೀಯಾ ಅಂತ ಹೇಳಿಕೊಳ್ಳಿ ಅವಳಿಗೆ ಕಣ್ಣೀರು ಬಂದುಬಿಡ್ತಾ. ಕಣ್ಣೀರು ಬಂದು ಕೊಡ್ಲಾಗೆ ಅವಳೆ ಮಲ್ಕೊಂಡು ಆಯಿತು ಅಂತೇಳಿ. ಆವಾಗ ನಾನು ಏನು ಮಾಡಿದೆ, ಭಾಳ ದುಃಖ ಬಂದು ನನಗೂ ಕೂಡ, ದೇವರೇ ನೀನು ಹೇಳಿದ್ದು ಎಷ್ಟು ಸತ್ಯ ಅಲ್ಲ, ಹೇಗೆ ನಡೀತಿದ್ದೆ ನಿನಗೆ, ಮುಂದೆ ಎಲ್ಲ ಗೊತ್ತಪ್ಪ ನಿನಗೆ ಅಂತೇಳಿ ಮತ್ತೆ ನಾನು 2 ಗಂಟೆಗೆ ಎದ್ದು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದರೊಟ್ಟಿಗೆ ನಮ್ಮ ಆ ಪ್ರೆಸೆನ್ಸ್ ನನಗೆ ಬರ್ತಾಯಿತ್ತು, ಬೆಂಕಿ ಆಗಿತ್ತು, ಮೈ ಚಳಿ. ಆ ಚಳಿಯಲ್ಲಿ ಬನ್ನಿನಲ್ಲಿ ನಾನು ಮಾತಾಡ್ತಿದ್ದೀನಿ. ನನ್ನ ಹೆಂಡತಿ ಮಗು ಕೆಳಗಡೆ ಚಾಪೆಯಲ್ಲಿ ಮಲ್ಕೊಂಡಿದ್ದಾರೆ, ಮೊಣಕಾಲು ಗೋಡೆ ಕಡೆ ಮಲ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. ಆ ಬೆಂಕಿಯಾಗಿ ನನ್ನ ಅಗ್ನಿ ಇಳಿತಾ ಇದೆ. ಆ ಬೆವತೋಗಿ ನನ್ನ ನೀರು ಏನಾಗಿದೆ ಕೆಳಗಡೆ ನನಗೆ ಹೆಂಡತಿ ಕೆನ್ನೆಂತಾಗಿದೆ. ಅವಳು ತಣ್ಣಗೆ ಹಾಕ್ಕೊಳ್ಳಿ ಏನು ಮಾಡಿದೆ, ಎದ್ದೇಳಿದೆ. ಬೆಡ್ಶೀಟೆಲ್ಲ ಮುಚ್ಕೊಂಡು ತಣ್ಣಗಾಗಿದೆ ಅಂತ ನೋಡಿದಾಗ ನೀರು ಆಗಿದೆ. ನನಗೆ ಇವರೇನು ಹಿಂಗೆಲ್ಲ ಏನೋ ಅಲ್ಲಲ್ಲಿ ಹೇಳ್ತಾರೆ, ಏನೋ ಹೇಳ್ತಿದಾರಲ್ಲ, ಏನೋ ಮಾತಾಡ್ತಾರಲ್ಲ ಅಂತೇಳಿ ಗೊತ್ತಾದಾಗ ಅವಳು ನನ್ನನ್ನು ಮುಟ್ಟಿದಾಗ ಮೈಯೆಲ್ಲ ಬೆಂದು, ಈ ಚಳಿ ನನಗೆ ತಡೆಕೊಳಕ್ಕಾಗ್ತದೆ. ಆ ಚಳಿ ಒಳಗೆ ಇವ್ರಿಗೇನು ಬೆಂಕಿ ಆದಂಗೆ ಆಗಿದ್ದಾರಲ್ಲ, ಇವರು ಜ್ವರ ಬಂದುಬಿಟ್ಟಿದೆಯಾ ಅಂತೇಳಿ ಯಾವಾಗ ನನ್ನ ಮುಡ್ತಾಳೋ ಅವಾಗ ಕರೆಂಟ್ ಶಾಕ್ ಹೊಡೆದಂಗಾಗಿ ಬೀಳ್ತಾಳು ಅವಳು. ಆಗ ಕರ್ತನ ಅವಳೊಟ್ಟಿಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈತ ನಾನು ಆಯ್ದುಕೊಂಡು ಮಗನು, ಈತ ನನ್ನ ಸೇವಕನಾಗಿ ಆರಿಸ್ಕೊಂಡಿದ್ದೇನೆ, ಈತನ್ನೇ ನಿಂಬಾಳ್ಸ್ ಮಗಳೇ, ಈತನ ಅನುಮಾನ ಪಡಬೇಡ ನೀನು ಅಂತ ಮಾತಾಡಿದಾಗ ಬೆಳಗ್ಗೆ ಎದ್ದೆಲ್ಲ ತೆಗೆದು ಯೇಸು ಕ್ರಿಸ್ತನೇ ದೇವರು ಅಲ್ಲೇ ಬಿಸಾಕ್ತಾ ಇರ್ತಾರೆ ನೋಡಿ. ಬದಲಾವಣೆ ದೇವರು ಅಲ್ಲೇ ತಂದರು. ನನಗೆ ಅವಾಗ ಭಾಳ ಸಂತೋಷ ಆಯಿತು. ದೇವರೇ ನೀ ಎಷ್ಟು ದೊಡ್ಡವರಪ್ಪ, ಎಷ್ಟು ಮಕ್ಕಳು ಸೊತ್ತಿಗೆ ಮಾತಾಡ್ತಾರೆ. ಇವತ್ತು ನಾನು ಅನೇಕ ಕ್ರೈಸ್ತರನ್ನ ನಮ್ಮ ಮಕ್ಕಳನ್ನ ಕೂಡ ನಾನು ನೋಡುವಾಗ ದೇವ್ರು ಇದನ್ನು ಎಷ್ಟು ನಮ್ಮೆಲ್ಲ ಅನುಭವಗಳನ್ನು ಕೊಟ್ಟಿದ್ದಾನೆ, ನೀವು ಯಾಕೆ ಹಿಂಗಿಲ್ಲಲ್ಲ ಅಂತ ಹೇಳಿದಾಗ ಯಥಾರ್ಥವಾಗಿ ಇದ್ದರೆ ಮಾತ್ರವೇ. ಅದಕ್ಕೆ ಹೇಳ್ತಾರೆ, ದೇವರನ್ನ ಪರಿಶುದ್ಧತೆಯಲ್ಲಿ ದೇವರನ್ನ ಮೆಚ್ಚಿಸೋದು ಸಾಧ್ಯ ಎಂಬುದಾಗಿ. ಫಸ್ಟ್ ನಾವು ಪರಿಶುದ್ಧತೆ ಇರಬೇಕು. ಪರಿಶುದ್ಧತೆಯಲ್ಲಿ ದೇವರನ್ನ ಮೆಚ್ಚಿಸೋದು ತುಂಬ ಕಷ್ಟ. ಯಾಕೆಂದರೆ ವಾಕ್ಯ ಅದನ್ನು ಸ್ಪಷ್ಟಪಡಿಸುತ್ತೆ. ಯಾಕೆಂದ್ರೆ ನಾನು ಯಾಕೆ ಡಿಲೇ ಆಯಿತು ಇಷ್ಟು ದಿನ ಅಂತ, 2 ವರ್ಷ ಎಷ್ಟು ಹಿಡಿತು, 3 ವರ್ಷ ತನಕ ನನ್ನ ಕುಟುಂಬ ಬರಲಿಕ್ಕಂದ್ರೆ ನನ್ನನ್ನು ಶುದ್ಧ ಮಾಡಿದ್ರು ದೇವರು. ಯಾಕೆಂದರೆ ಅದು ಶುದ್ಧ ಮಾಡಲಿಲ್ಲ ಅಂತ ಹೇಳಿದ್ರೆ ದೇವರೊಟ್ಟಿಗೆ ಅನ್ಯೋನ್ಯತೆ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರ ಕಾರ್ಯಗಳನ್ನು ಕಾಣಲಿಕ್ಕೆ ಪರಿಶುದ್ಧತೆ ಬಹಳ ಮುಖ್ಯವಾದ ಕಾರ್ಯ. ದೇವರು ಅದನ್ನು ತುಂಬ ತಿಳಿಸಿದ್ರು ನನಗೆ. ಆವಾಗ ನನ್ನ ಹೆಂಡತಿ ಹೇಳ್ತು, ಅಷ್ಟೊತ್ತಿಗೆ ನಮ್ಮ ಮಾವ ಬಂದುಬಿಟ್ರು. ಬಂದು ದಿನ ಬಂದುಬಿಟ್ಟು ಅವರಿಗೆ 2 ದಿನ ಆದಮೇಲೆ ಬಂದರು. 2 ದಿನ ಆದಮೇಲೆ ಅಲ್ಲೆಲ್ಲ ಕಾರ್ಯಗಳನ್ನ ಮುಗಿಸ್ಕೊಂಡು 2-3 ದಿನ ಆದಮೇಲೆ ಬಂದರು. ಬಂದಾಗ ನನ್ನ ಹೆಂಡತಿ ಎಲ್ಲ ಫೋಟೋಗಳನ್ನ ತೆಗೆದು ಬಿಸಾಕಿದಾಗ ನೋಡಿದಾಗ, ನಿನ್ನನ್ನು ಕೂಡ ಮಾಂತ್ರ ಮಾಡಿಬಿಟ್ಟಿದ್ದಾನೆ, ನೀನು ಮೈಂಡ್ ಚೇಂಜ್ ಮಾಡಿಬಿಡ್ತಾನ, ನಡಿ ಇಲ್ಲಿ ಬೇಡ, ಅಲ್ಲಿ ಬಾ ವಾಪಸ್ ಹೋಗೋಣ ಅಂತ ಕರೆದ್ರು. ನನ್ನ ಹೆಂಡತಿ ಒಂದೇ ಮಾತು ಹೇಳಿದ್ರು, ನನ್ನ ಗಂಡ ಗಂಜಿ ಕುಡಿಲಿ, ನನ್ನ ಗಂಡ ಯಾವ ದಾರಿಲಿ ಹೋಗ್ತಾರೋ ಅದೇ ನನ್ನ ದಾರಿ, ಅವ್ರು ನೀರು ಕುಡಿತಾರೋ ಅದೇ ನನ್ನ ದಾರಿ, ಅವರು ಸಾಯಿಸಿದ್ರು ನನ್ನ ಗಂಡ, ಇದ್ದರೂ ನನ್ನ ಗಂಡ, ನನಗೆ ಅವರೇ ಅಲ್ಲ. ನೀವು ಬಂದಿದ್ದೀರಾ, ಮಗಳ ನೋಡ್ಕೊಂಡು ಹೋಗ್ತಾ ಇರಬೇಕಷ್ಟೇ, ಇಲ್ಲಿ ಆರ್ಗ್ಯುಮೆಂಟ್ ನಡೀಲಿಕ್ಕಿಲ್ಲ. ಇದು ನನ್ನ ಮನೆ, ನನ್ನ ಗಂಡನ ಮನೆ. ಇದು ನಾನೇನು ಮಾತಾಡೋಂಗಿಲ್ಲಲ್ಲ, ಅವರೇ ಕೆಲಸ ಮಾಡ್ತಿದ್ದಾರೆ. ನಾನು ಹೆಂಡ್ತಿನೇ ಮಾತಾಡ್ತಾರೆ. ಅವ್ರು ಕುತ್ಕಿಡ್ತ ಹೊಡೆಯಕ್ಕೆ ಬಂದರು, ಕುತ್ಕಿಡ್ದು ಹೊರಗೆ ತಳ್ಳಿಬಿಟ್ರು ಅವ್ರನ್ನ. ಆವಾಗ ನಾನೇ ಹೇಳಿದೆ, ಹಾಗೆಲ್ಲ ಮಾಡಬಾರ್ದಪ್ಪ ಅಂತ ಹೇಳಿದೆ. ಇಲ್ಲ, ನನ್ನ ಇಷ್ಟು ದಿನ ದೂರ ಮಾಡಿದ್ರಲ್ವ, ನಮ್ಮನ್ನ ಎಷ್ಟು ದೂರ ಮಾಡಿದ್ರು, ನಮ್ಮನ್ನು ಕೂಡಿಸ್ಬೇಕಾಯ್ತಲ್ವ, ನನಗೆ ಮೈಂಡೇ ಇಲ್ಲ ಅಂತ ಹೇಳಿದಾಗ ತುಂಬ ಅವತ್ತು ತಿರುದಿನ ನಮ್ಮ ಪಾಸ್ಟ್ರು ಬಂದರು. ಅವ್ರು ಬಂದ ದಿವಸನೇ ನನ್ನ ಹೆಂಡತಿ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದಾಗ ಎಲ್ಲ ದುರಾತ್ಮಗಳು ಮಾಟ ಶಕ್ತಿಗಳು ಇದ್ದಿದ್ದೆಲ್ಲ ಬಿಡುಗಡೆ ಆಯಿತು. ನನ್ನ ಹೆಂಡತಿಗೆ ತುಂಬ ಬಿಡುಗಡೆ, ಕಣ್ಣಾರೆ ಕಂಡೆ. ಅದ್ಭುತ. ನನ್ನ ಹೆಂಡತಿನೂ ಕೂಡ ಅನುಭವಿಸಿದ್ಲು. ಆವಾಗ ಒಂದು ಕಡೆ ಸ್ಟಾರ್ಟ್ ಆಯಿತು. ನನ್ನ ಹೆಂಡತಿ ಬಂದ ತಕ್ಷಣವೇ ನನಗೇನಾಯಿತು, ನಾವು ಚೊಕ್ಸಂದ್ರಕ್ಕೆ ಪಿಣ್ಣೆ ಎಷ್ಟು ಬಂದ್ವಿ. ಪಾಸ್ಟ್ ಏನಿದ್ರು, ನೋಡಪ್ಪ ಒಂದು ಸ್ವಲ್ಪ ದಿನ ಕೆಲಸಕ್ಕೆ ಹೋಗು ಅಂತ ಹೇಳಿದ್ರು, ಒಂದು ಸ್ವಲ್ಪ ಕೆಲಸ ನೋಡ್ಕೊ, ಆಮೇಲೆ ದೇವ್ರು ಹೇಳ್ತಾರೆ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಕೆಲಸಕ್ಕೆ ಹೊರಟೆ. ಹೆಂಡತಿ ಮಕ್ಕಳು ಸಿಕ್ಕರಂದ್ರೆ ಒಂದು ಸ್ವಲ್ಪ ರೆಸ್ಕೊಡ್ನೆ ಒಂದು ಅವಮೋ ಇಂಡಿಯಾ ಕಂಪ್ನಿಲಿ, ಬೇರೆ ಕಂಪ್ನಿಲಿ ಕೆಲಸಕ್ಕೆ ಹೋದೆ. ಮಕ್ಕಳು ಸಾಕಬೇಕು ಅಂತೇಳಿ, ಹೆಂಡತಿ ಮಕ್ಕಳು ಸಾಕಬೇಕು ಅಂತೇಳಿ ಕೆಲಸಕ್ಕೆ ಹೋದೆ. 1 ತಿಂಗಳು ಹೋದೆ, 2 ತಿಂಗಳು ಹೋದೆ. 20-25 ಸಾವಿರ ರೂಪಾಯಿ ದುಡಿದ್ರೂ ಕೂಡ ಸಾಲ ಜಾಸ್ತಿ ಆಗ್ತಾಯಿದೆ ಬಿಟ್ಟರೆ ಕಡಿಮೆ ಆಗ್ತಾಯಿಲ್ಲ. ಅಂಗಡಿ ಬಿಲ್ಲು ಕಟ್ಟಾಗ್ತಿಲ್ಲ. ನಮ್ಮ ಮಾವ ಅವ್ರಿಗೆ ತಂತೆಗಳಿಗೆ ನನಗೊಂದು ಭಯ, ಎಲ್ಲಿ ನನ್ನ ಹೆಂಡತಿ ವಾಪಸ್ ಹೋಗ್ಬಿಡ್ತಾಳೋ, ನಾನು ಅವಳಿಗೆ ಕೊರತೆ ಇರಬಾರ್ದು
ಅಂತೇಳಿ ಎಲ್ಲ ನೋಡ್ತಾಯಿದ್ದೀನಿ. ಮಗುಗೆ ಆರ್ಲೆಕ್ಸ್ ಅವರೆಲ್ಲ ಆರ್ಲೆಕ್ಸ್ ಬಾಟ್ಲಲ್ಲೇ ಕಲಿಸ್ಬಿಟ್ಟಿದ್ದಾರೆ ನನ್ನ ಮಗಳಿಗೆ. ಬರೀ ಹಾಲು ಅದು ಇದು ಕೊಡಿಸೇ ಕಲಿಸ್ಬಿಟ್ಟಿದ್ದಾರೆ. ನಾನಿಲ್ಲಿ ಏನಿಲ್ಲ, ನಾನು ಕಡಿಮೆ ಮಾಡಬಾರ್ದಲ್ಲ ಅಂತೇಳಿ ಅದೆಲ್ಲ ಮಾಡೋದು ದುಡಿಲಿಕ್ಕಂತ ಹೋದೆ. ಆದರೆ ಭಾರಿ ಕಷ್ಟ ಬಂದ್ಬಿಡ್ತಂದರೆ ಮನೇಲಿ ಅಕ್ಕಿ ಸಹಿತ ಕಡೆ ಇಲ್ದಂಗೆ ಆಗ್ಬಿಡ್ತು. ದುಡಿತಿದ್ರೆ ಆದರೆ ಅಕ್ಕಿ ಕೈ ಸಹಿತ ಇರಲಿಲ್ಲ. ಆ ಸಮಯದಲ್ಲಿ ನಾನು ದೇವ್ರನ್ನ ಕೇಳಿದೆ, ಯಾಕಪ್ಪ ಅಂತ ಹೇಳಿದ್ರು, ಮಗನೇ ನಿನ್ನ ಕರೆದದ್ದು ಗಂಡ ಹೆಂಡತಿ ಚೆನ್ನಾಗಿರ್ಲಿಕ್ಕ, ನೀವು ಮಾತ್ರ ಚೆನ್ನಾಗಿರ್ಲಿಕ್ಕ ಅಂತ ಕೇಳಿದೆ. ಇಲ್ಲಪ್ಪ, ಯಾಕೆ, ಏನು ಮಾಡೋಕ್ಕಿತ್ತಪ್ಪ ಅಂತ ಕೇಳಿ, ನಿನ್ನಂತೆ ಕಷ್ಟಪಡೋರು ಈ ಲೋಕದಲ್ಲಿ ಎಷ್ಟೋ ನನ್ನ ಮಕ್ಕಳಿದ್ದಾರೆ, ಅವ್ರನ್ನ ನಿನ್ನ ಬಳಿ ಕಳಿಸ್ತೇನೆ. ತಂದೆಗಳ ಹೃದಯವನ್ನು ಆ ಮಕ್ಕಳ ಕಡೆಗೂ, ಮಕ್ಕಳ ಹೃದಯವನ್ನು ತಂದೆ ಕಡೆ ತಿರ್ಸ್ಲಿಕ್ಕೆ ನಿನ್ನ ಕರೆದಿದ್ದೇನೆ, ನೇಮಿಸಲ್ಪಟ್ಟಿದ್ದೇನೆ. ಹೇಗೆ ನನ್ನ ಮಗನ ಕಳೆದುಕೊಂಡು ಅದೇ ರೀತಿ ನಾನು ಇಲ್ಲಿ ಲೋಕಕ್ಕೂ ನನ್ನ ತಂದೆಗೆ ಕಳಿಸ್ಕೊಟ್ಟು ನಿನ್ನ ಕರೆದಿದ್ದೀನಿ. ನೀನು ಹೋಗ್ತಿದ್ರೆ ಹೇಗಪ್ಪ, ಯಾಕೆ ನನ್ನ ಸಾಕೋದಿಲ್ವ ನಿನಗೆ ಎಂತ ಕೊಟ್ಟು ನಿನಗೆ ಕೊಡೋದಿಲ್ವ, ಊಟ ಕೊಡಲ್ವಾ, ನನಗೆ ಕೇಳಬೇಕಾಗಿತ್ತು ನೀನು ಅಂತ ಕೇಳಿದ್ರು. ಆವಾಗ ಭಾಳ ಪ್ರಸ್ತಾಪಪಟ್ಟು 40 ದಿವಸ ಫಾಸ್ಟಿಂಗ್ ತೊಗೊಂಡೆ. 40 ದಿನ ಫಾಸ್ಟ್ ತೊಗೊಂಡು ಆ ಶೋಧನೆ ಬಂತು. ಆವಾಗ ಬಂದುಬಿಟ್ಟು ನಮ್ಮ ಮನೆಗೆ ನಮ್ಮ ಮಾವ ಬಂದುಬಿಟ್ಟು ಡಬ್ಬಗಳನ್ನೆಲ್ಲ ನೋಡೋದು, ಖಾಲಿ ಡಬ್ಬ ಇರೋದು ನೋಡಿ ಅವತ್ತು ಹೇಳಿ ನಿನಗೆ ಒಂದು ಅಕ್ಕಿ ಇಲ್ಲ, ಏನಿಲ್ಲ, ಹೆಂಗೆ ಜೀವನ ಮಾಡ್ತೀನಿ, ಇವತ್ತು ಬಾ ಹೇಳ್ತೀನಿ, ಕರ್ಕೊಂಡು ಹೋಗ್ತೀನಿ, ಬಾ ವಾಪಸ್ಸು ಅಂತ ಕರೆದ್ರು. ಆಗ ನನ್ನ ಗಂಡನ ಆರಾಧಿಸೋ ದೇವರು ಬಹಳ ದೊಡ್ಡವರು, ನೀ ಬೆಳಗ್ಗೆ ಬಾ, ಬೆಳಗ್ಗೆ ಬರೋದ್ರೊಳಗೆ ಡಬ್ಬದೊಳಗೆ ಎಲ್ಲ ರೇಷನ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ನಾನು ಬರಲ್ಲ, ಇಲ್ಲದಿದ್ದರೆ ಬರ್ತೀನಿ ಅಂತ ಹೇಳಿದ್ರು. ಆ ರಾತ್ರಿ ದಿನ ನಮಗೆ ನಾನು 40 ದಿನ ಉಪವಾಸದಲ್ಲಿದ್ದೀನಿ, ಒಂದು ಪೈಸೆ ಕೂಡ ಕಾಳು ಕಡ್ಡಿಲ್ಲ, ಅಕ್ಕಿ ಇಲ್ಲ, ಏನಿಲ್ಲ. ಆ ಟೈಮಲ್ಲಿ ನಾನು ಚೊಕ್ಕಸುಂದರದಲ್ಲಿ ನನ್ನ ಪ್ರಾರ್ಥನೆ ಅಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಯಾವಾಗ ಆ ಪ್ರಾರ್ಥನೆ ಶೋಧನೆಗಳು ಬಂದಾಗ ಉಪವಾಸದಲ್ಲಿ ಕೂತಿದ್ದೆ ನಾನು. ಆವಾಗ ಶೋಧನೆ ರಾತ್ರಿ 12 ಗಂಟೆ ಆಗಿದೆ. ನಾನು ಅಲ್ಲೇ IPC ಸಭೆಗೆ ಹೋಗ್ತಾನೆ. ನಾನು ದೇವ್ರಿಗೆ ಕೇಳಿದೆ, ಎಲ್ಲಿಗೆ ಹೋಗ್ಬೇಕು, ನಾನು ಆರಾಧನೆ ಮಾಡಲೇಬೇಕಲ್ವಾ, ಮನೆಯಲ್ಲಿ ಸೇವೆ ಅಂತ ಹೇಳ್ಕೊಳ್ಬೇಡ, ಒಬ್ಬ ಮಾಮೂಲಿ ಒಬ್ಬ ವಿಶ್ವಾಸಿಯಾಗಿ ನೀನು ಆ ಸಭೆಗೆ ಹೋಗ್ಬೇಕು. ಯಾಕಂದರೆ ನೀನೊಬ್ಬ ಪಾಸ್ಟ್ ಆದರೆ ಅಲ್ಲಿ ಗಲಿಬಿಲಿಗಳಾಗ್ತದೆ, ಸೇವೆ ಮಾಡೋಣ ಹಾಗೆಲ್ಲ ಹೇಳ್ಕೊಬೇಡ, ನೀವು ಸಾಕ್ಷಿ ಹೇಳು, ಅಲ್ಲಿ ನೀನು ಸಾಕ್ಷಿ ನಿನಗೆ ಮಾಡೋದು ಉಪಕಾರನ ಹೇಳು, ಒಬ್ಬ ವಿಶ್ವಾಸಿಯಾಗಿ ಸದ್ಯಕ್ಕೆ ಹೋಗ್ತಾರೆ, ನಾನು ಮುಂದಿನ ಕಾರ್ಯವನ್ನು ತಿಳಿಸ್ತೀನಿ ಅಂತ ಹೇಳಿದರು. ಹಾಗೆ ನಾನು ಅಲ್ಲಿ ಹೋಗ್ತಾ ಇದ್ದೆ ಅಷ್ಟೇ ಬಿಟ್ಟರೆ ಅಲ್ಲಿ ಇನ್ನೂ ಕನ್ನಡ ಆರಾಧನೆ ಜಾಸ್ತಿ ಇರಲಿ, ಜನ ಇರಲಿಲ್ಲ. ಆದರೆ ನಾವು ಹೋದ್ಮೇಲೆ ತುಂಬ ಜನ ಸೇವಕರ ಜೊತೆ ನಾವು ಸೇವೆ ಮಾಡಿದ್ರೆ ತುಂಬ ಜನ ರಕ್ಷಣೆ ಬಂದರಲ್ಲಿ. ಇವಾಗ ದೊಡ್ಡ ಸೇವೆ ನಡೀತಾ ಇದೆ ಅಲ್ಲಿ, ತುಂಬ ಖುಷಿಯಾಗುತ್ತೆ. ಪಾಸ್ಟರ್ ಮಂಜುಷ್ ಅಂತೇಳಿ ಅವರು ಕೂಡ ಜೊತೆಗಿದ್ದು ನನಗೆ ಮಾಡಿದೆ. ಆದರೆ ನಾನು ಸೇವೆ ಮಾಡ್ತೀನಿ ಅಂತೇಳಿ ನಾನು ಏನು ಕೂಡ ತಿಳಿಸ್ಕೊಂಡಿರಲಿಲ್ಲ. ಆವತ್ತು ಶೋಧನೆ ಬಂದಾಗ ರಾತ್ರಿ 12 ಗಂಟೆ ಆಗಿದೆ. ಒಂದು ತಮಿಳಿಯನ್ಸ್ ಅಜ್ಜಿ ಕುಚ್ಚಲಕ್ಕಿ, ಆ ಕಡೆ ಎಲ್ಲ ರೋಷನ್ ಕುಚ್ಚಲಕ್ಕಿ ಕೊಡ್ತಾರೆ. ಆ ಕುಚ್ಚಲಕ್ಕಿ ಹೊಸ ಪ್ಯಾಕೆಟ್ ತಮಿಳ್ನಾಡಿಂದ ತಂದು ಇಟ್ಕೊಂಡಿದೆ. ಅದಕ್ಕೆ ದೇವ್ರು ಪ್ರಾರ್ಥನೆ ಮಾಡಬೇಕಾದ್ರೆ ದೇವ್ರು ಮಾತಾಡಿದಾರಂತೆ. ಇಲ್ಲಿ ಈ ಕ್ರಾಸ್ ಅಮ್ಮನ ಯಾವತ್ತೂ ನೋಡಿಲ್ಲ, ಪಕ್ಕದ ಕ್ರಾಸಲ್ಲೇ ಇದೆ, ಅಮ್ಮನ ಯಾವತ್ತೂ ನೋಡಿಲ್ಲ ನಾನು. ಆ ಅಮ್ಮ ಸೀದಾ ಬಂದ್ಬಿಟ್ಟು 12 ಗಂಟೆಗೆ ಕಾದ ತಡ್ತಾ ಇದೆ. ಯಾಕೆ ನಮ್ಮ ಮನೆ ಮುಂದೆ ಶಿಲ್ಬೆ ಹಾಕಿದ್ವಿ, ಏಸು ನಿಮ್ಮನ್ನು ಪ್ರೀತಿಸ್ತಾನೆ ಅಂತೇಳಿ ಒಂದು ಸ್ಟಿಕ್ಕರ್ ಹಾಕಿದ್ವಿ. ಆ ಅಮ್ಮ ನೋಡಿ ಕದ ತಡ್ತಾ ಇತ್ತು. ತರ್ಜಿಕೊಳ್ಳಿಗೆ ತೆಗೆದ್ವಿ. ಯಾಕಮ್ಮ ಅಂದರೆ, ಯಾರಮ್ಮ ನೀವು ಅಂದು. ಹಿಂಗೆ ನಾವು ಸ್ವಾಮಿ ನಂಬರ್ ಬಿಲಿವರ್ಸು, ನೀವು ಬಿಲಿವರ್ಸ್ ಅಲ್ವಾ, ನೀವು ಸೇವ್ ಮಾಡ್ತೀರಲ್ವ. ಹೌದು, ನೀವು ಯಾರು ಹೇಳಿದ್ರು, ಯಾಕೆ ನಾವು ಯಾವತ್ತೂ ನೋಡಿಲ್ಲಲ್ಲ, ಮಂಜು ಪಾಸ್ಟರ್ ಚರ್ಚರ ಅಂತ ಕೇಳಿದ್ವಿ. ಆಗ ಇಲ್ಲ, ನಾವು ಬೇರೆ ಬೇರೆ ಕಡೆ ಹೋಗ್ತೀವಿ ಅಂತ. ಏನಮ್ಮ, ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ, ನನಗೆ ಅಂತೇಳಿ ಅಕ್ಕಿ ತಂದಿಟ್ಕೊಂಡು, ನನ್ನ ಮಗಳ ಮನೆಗೆ ಅಂತೇಳಿ ಅಕ್ಕಿ ತಂದಿಟ್ಕೊಂಡಿದ್ದೆ. ಆದರೆ ದೇವ್ರು ನನಗೆ ನನ್ನ ಮಗ ಇಲ್ಲಿದ್ದಾನೆ, ಈ ಸ್ಥಳದಲ್ಲಿದ್ದಾನೆ, ನೀನು ಹೋಗಿ ಅಕ್ಕಿ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ಕೊಚ್ಚನೆ, ಅಯ್ಯಮ್ಮ ಕೊಡಬೇಡಮ್ಮ, ನನಗೆ ಈ ಭಾರ ಕೊಡಬೇಡ, ಇಲ್ಲ ಬೇಡ 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 ಹಾಗೆಲ್ಲ ಇದು ಬೇಡ ಅಂತೇಳಿ ಎಷ್ಟು ಹೇಳಿದೆ. ಇಲ್ಲ, ನನ್ನ ಮಗಳಿಗೂ ತುಂಬ ಕಾಯಿಲೆಯಲ್ಲಿದ್ದಾಳೆ, ನನ್ನ ಮಗಳಿಗೋಸ್ಕರ ನೀವು ಪ್ರೇಯರ್ ಮಾಡಿದ್ರೆ ಅಕ್ಕಿ ಕೊಟ್ಟು ಹೋಗ್ತೀನಿ, ನಾನು ಮಾಡ್ತೀನಿಲ್ಲ ಅಂತ ಹೇಳಿದ್ರು. ಆವಾಗ ನಾನು ಕಣ್ಣಿಂದ ಪ್ರಾರ್ಥನೆ ಮಾಡಿದೆ. ಒಂದು 25 kg ಪ್ಯಾಕೆಟ್ ಹಾಗೆ ಅಕ್ಕಿನ ಕೊಟ್ಟು ಹೋದ್ರು. ಹಾಗೆ ಇನ್ನೊಂದು ಒಬ್ಬರು ಅವ್ರು ಹೋಗಿ ಬಾಗಿಲಾಕೊಂಡು ನಾನು ಮಲ್ಕೊಂಡ್ವಿ. ಮತ್ತೆ ನಾನು ಪ್ರಾರ್ಥನೆಯಲ್ಲೇ ಕೂತಿದ್ದೆ. ಅದನ್ನು ನೆನೆಸ್ಕೊತ ಕೂತ್ಕೊಂಡಿದ್ದೆ, ದೇವರೇ ಅಕ್ಕಿನಲ್ಲಿ ಕೊಟ್ಟಲ್ಲಪ್ಪ ಅಂತೇಳಿ. ಆಗ ಕೂತ್ಕೊಂಡೆ. ಇನ್ನೊಬ್ರಿಗೆ ಯಾರಿಗೂ ನಾನು ಪ್ರಾರ್ಥನೆ ಮಾಡಿದ್ದೆ. ಅವರಿಗೆ ಮದುವೆನೇ ಆಗಿರಲಿಲ್ಲ, 2 ಮಕ್ಕಳಿಗೆ. ಅವರು ITBT ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದರು, ನಂಬಿಕೆ ಅಷ್ಟೇ. ಅವರು ಅಲ್ಲಿ ಸುವಾರ್ತೆ ಎಲ್ಲರಿಗೆ ತುಂಬ ಮದುವೆನೇ ಆಗಿರಲಿಲ್ಲ. ಎಷ್ಟೋ ಗಂಡು ಮಕ್ಕಳು ಬಂದರು, ಎಷ್ಟು ಹೆಣ್ಮಕ್ಳು ಬಂದರು, ಮದುವೆ ಆಗಿರಲಿಲ್ಲ. ಅವರು ಪ್ರೇ ಮಾಡಿದಾಗ ಮದುವೆ ಫಿಕ್ಸ್ ಆಗಿ ಎಲ್ಲ ಆಗಿದೆ. ಅವರು ಡ್ಯೂಟಿ ಸಿಗ್ಲಿದ್ದಕ್ಕೆ ರಾತ್ರಿ ಡೇ ಶಿಫ್ಟ್ ನೈಟ್ ಶಿಫ್ಟಿಗೆ ಫ್ರೀ ಮಾಡ್ಕೊಂಡು ತಾಯಿ ಕರ್ಕೊಂಡು ಬಂದಿದ್ದಾರೆ ಬೈಕಲ್ಲಿ. ಬರಬೇಕಾದ್ರೆ ಕಾರ್ಡ್ ಇಸ್ಕೊಂಡ್ಬಂದು, ಲಗ್ನ ಪತ್ರಿಕೆ ಕಾರ್ಡ್ ಇಸ್ಕೊಂಡು ರೇಷನಲ್ಲಿ. ಯಾಕೆ ನಾನು ಯಾವುದೋ ದುಡ್ಡು ಏನು 1 ರೂಪಾಯಿ ಇಸ್ಕೊಳಲ್ಲ. ಅವ್ರ ಮನೆಗೆ ಹೋದಾಗ ನನ್ನ ಮಗಳು ಪರೀಕ್ಷೆ ಮಾಡಿದ್ದಾರೆ. ಒಂದು ಬಿಸ್ಕೆಟ್ ಇಟ್ಕೊಂಡು ನನ್ನ ಮಗಳು ಮುಟ್ಕೊಂಡಿಲ್ಲ. ನನ್ನ ಮಗ ನೋಡೋದು, ಫಾಸ್ಟ್ ಹಿಂಗೆಲ್ಲ ಕಳ್ಸ್ಕೊಡ್ಬಾರ್ದು, ಮಕ್ಕಳು ಬಿಸ್ಕೆಟ್ ತಿನ್ನೋಕ್ಕೂ ಬಿಡಬಾರ್ದಲ್ಲ. ಇಲ್ಲಮ್ಮ, ಇವತ್ತೆಲ್ಲ ಎಲ್ಲರೂ ಹೇಳ್ತಾರೆ ದುಡ್ಡಿಗೋಸ್ಕರ ಬರ್ತಾರೆ, ಅದಕ್ಕೆ ಬರ್ತಾರೆ. ನಮ್ಮ ಮಕ್ಕಳಾಗಿ ಮಾಡಿದ್ರೆ ನಾವೇ ತಪ್ಪು ಮಾಡ್ದಂಗೆ ಅಲ್ವಾ, ಅದಕ್ಕೆ ನಮ್ಮ ಮಕ್ಕಳಿಗೆ ಬಿಡಲ್ಲ ಅದೇ ಕೊಟ್ಟಿದೆ. ನನ್ನ ಮಗಳನ್ನ ಅವ್ರು ಹೆಗಲ ಮೇಲೆ ಇಟ್ಕೊಂಡು ಅವ್ರ ಮನೆಗೆ ಹೋಗಿ ಜಾಳಿ ಕ್ರಸಿಂದ ನಾನು ಮತ್ತಿಕೆರೆ ತನಕ ನಡ್ಕೊಂಡು ಹೋಗಿ ಅವ್ರ ಮನೆ ಸ್ವಾರ್ಥ ಬಿಟ್ಟು ಪ್ರೇಯರ್ ಮಾಡಿ ಬಂದಿದ್ದೆ. ನನ್ನ ಮಗಳಿಗೆ ಹೊಟ್ಟೆ ಹಸ್ತಿತ್ತು. ಅವಾಗ
ಬರೀ ಬಿಲ್ಡಿಂಗ್ ತೋರಿಸ್ಕೊಂಡು ಹಣ್ಣು ತೋರಿಸ್ಕೊಂಡು ಬಾಳೆಹಣ್ಣು ತೋರಿಸ್ಕೊಂಡು ಹೋಗಿದ್ದೆ. ನೋಡಿರಿ, ದೇವ್ರು ನಾವು ಮಾಡಿದ ಕಾರ್ಯಕ್ಕೆ ನಾವು ಬಿತ್ತಿದ್ದು 10 ರೂಪಾಯಿ ಬಿತ್ತಿದ್ರೆ ದೇವ್ರದ್ದು 1000 ಕೊಡ್ತಾನೆ. ನಾವು ಹೋಗಿ ಯಥಾರ್ಥವಾಗಿ ಪ್ರೇಯರ್ ಮಾಡಿ ಬಂದೆ. ಮದುವೆ ಫಿಕ್ಸ್ ಆಯಿತು, ಎಲ್ಲ ಆಯಿತು. ಅವ್ರು ಬಂದು ರಾತ್ರಿ 1 ಗಂಟೆಗೆ ಇವರು ಬಾಗಿಲು ತಟ್ಟಿದ್ದಾರೆ. ತಟ್ಟಿದ್ರು, ಬಂದರು. ಅಯ್ಯೋ ಸಿಸ್ಟರ್ ಪ್ರೈಸ್ ಇಷ್ಟೊತ್ತಿಗೆ ಯಾಕೆ ಬಂದ್ರಿ? ಇಲ್ಲ, ನನ್ನ ಮಗ ಈ ರೀತಿಯಾಗಿ ನೀವು ಹೇಳಿದ್ರಲ್ಲ, ಫಿಕ್ಸ್ ಆಯ್ತಲ್ಲ, ಆಯಿತು, ನಿಮಗೆ ಸೀಕ್ರೆಟ್ ಹೇಳಬೇಕಂತ ಬಂದ್ವಿ. ಎಲ್ಲ ಬ್ಯಾಗ್ಗಳೆಲ್ಲ ತಂದು ಒಳಗೆ ಇಟ್ಟರು. ಏನೋ ಮದುವೆ ಫಿಕ್ಸ್ ಆಗಿದೆ ಅಂದರೆ ಅವ್ರು ಏನೋ ಮಾರ್ಕೆಟಿಗೆ ಬಂದಿದ್ದಾರೆ, ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ, ನಾವು ತಿಳ್ಕೊಂಡ್ವಿ. ಲಗ್ನ ಪತ್ರಿಕೆ ಕೊಟ್ಟರು, ಪ್ರೇಯರ್ ಮಾಡಿ. ನೀವು ಪ್ರೇಯರ್ ಮಾಡಿದ್ರೆ ಚೆನ್ನಾಗಿದೆ. ಆಯಿತು, ಪ್ರೇಯರ್ ಮಾಡಿದೆ ನಾನು, ದೇವ್ರ ಸಂತೋಷ, ಖಂಡಿತವಾಗಿ ಬರ್ತೀನಿ ನಮ್ಮ ಮದುವೆಗೆ ಅಂತ ಹೇಳಿದ್ವಿ. ಆಯಿತು. ಆವಾಗ ಏನು ಮಾಡಿದ್ರು, ಅಯ್ಯೋ ಊಟ ಮಾಡಿಲ್ವಾ ನೀವು ಅಂತ ಹೇಳಿದ್ರು. ಇಲ್ಲ ಅಮ್ಮ, ಊಟ ಮಾಡಿದ್ದೀವಿ ಅಂತ ಹೇಳಿದೆ. ಆವಾಗೆಲ್ಲ ಡಬ್ಬ ನೋಡಿದ್ರು, ಡಬ್ಬ ಎಲ್ಲ ಖಾಲಿ ಇತ್ತು. ಆಯ್ತಾ, ಅಯ್ಯ ಕುತ್ಕೊಳ್ರಲ್ಲಿ ಅಂತೇಳಿ ನಾವು ತುಂಬ್ತೀವಯ್ಯ, ಬೇಜಾರು ಮಾಡ್ಕೊಂಬಿಟ್ರಿ. ಇಲ್ಲಮ್ಮ, ಈಗ ಯಾಕೆ ನೀವು ತೊಗೊಂಡೋಗ್ಬಿಟ್ಟಿವಿ? ಯಾಕೆ? ಇಲ್ಲ, ನೀವು ಇಸ್ಕೊಳ್ಳಲ್ಲ ಪಾರ್ಟಿ ಅಂತ ಗೊತ್ತು, ಅದಕ್ಕೆ ನಾವೇ ಹೊತ್ಕೊಂಬಂದಿದ್ದೀವಿ ಅಂತೇಳಿ ನನ್ನ ಮಗಳಿಗೆ ಆರ್ಲೆಸ್ ಪಾರ್ಟ್ಲಿ ಆ ಬೇಳೆ ಗಿಳಿ ಎಲ್ಲ ಡಬ್ಬನ ತುಂಬಿಸ್ಬಿಟ್ರು. ಕ್ಲಿಯರ್ಸ್ ಆಯಿತಾ? ಬೆಳಗ್ಗೆ ನಮ್ಮ ಮಾವು 7 ಗಂಟೆಗೆ ಬಂದರು. 7 ಗಂಟೆಗೆ ಬಂದಿದ್ದಾರೆ. 7 ಗಂಟೆಗೆ ಬಂದು ಬಾಗಿಲು ತೆಗೆದು ನೋಡಿದಾಗ ನಾವು ಮಲ್ಕೊಂಡಿದ್ವಿ. ಹೇಗೆ ಬಂತು? ದೇವ್ರು ಕೊಟ್ಟರು. ಇಲ್ಲ, ನಿನ್ನನ್ನು ತಲೆ ಹಿಡಿದು ಬಿಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ತಲೆ ಹಿಡಿದ್ಬಿಟ್ಟು ನಿನ್ನ ಫಾದರ್ಗಳಿಗೋ ಕ್ರಿಶ್ಚಿಯನ್ಗಳಿಗೋ ನಿನ್ನನ್ನು ಚೆನ್ನಾಗಿದೆಯಾ ಅಂತೇಳಿ ನಿನ್ನ ಗಂಡ ಕರ್ಕೊಂಡಿರೋದೇನಕ್ಕೆ ನಿನ್ನ ಇನ್ನೊಬ್ಬರನ್ನ ತಲೆ ಹಿಡಿದು ಬಿಟ್ಟು ಕೊಡ್ತಾನೆ ಅಂತ ಹೇಳಿದ್ರು. ಈ ಮಾತುಗಳನ್ನು ಕೊಡೋಕೆ ನಾನು ಕೇಳ್ಕೊಂಡಿದ್ದೆ. ತುಂಬ ನೋವಾಯಿತು. ಆದರೂ ದೇವ್ರ ಅವ್ರಿಗೆ ಹೇಳಲಿಕ್ಕಾಗಿಲ್ಲ, ವಾಪಸ್ ಹೋಗ್ಬಿಟ್ರು ಅವರು. ಆವಾಗ ಸ್ವಲ್ಪ ದಿನಕ್ಕೆ ಶೋಧನೆಗಳು ಬಂತು ನನಗೆ. ಅವ್ರ ತಂದೆ ಒಂದು ಸ್ವಲ್ಪ ಹೋರಾಟಗಳು ಬಂದು, ನಾನು ಇನ್ನೂ ಬ್ಯಾಪ್ಟಿಸಮ್ ತೊಗೊಂಡಿರಲಿಲ್ಲ ಅವರು. ನಾನು ಮಾತ್ರವೇ ತೆಗೆದುಕೊಂಡಿದ್ದೆ. ಬ್ಯಾಪ್ಟಿಸಮ್ ತೊಗೊಳ್ಬೇಕಲ್ಲ ಇವಾಗ. ಅವಳಿಗೆ ಹೇಗೆ? ಯಾವಾಗ ತಗೊಂಡ್ರಿ? ನಾನು ಯಾವಾಗ ನನ್ನ ಹೆಂಡತಿ ಬರಲಿಕ್ಕೆ ಒಂದು ಸ್ವಲ್ಪ ದಿನ ಇದ್ದಾಗ, ಒಂದು 2-3 ತಿಂಗಳಿದ್ದಾಗ ನಾನು ತೆಗೆದುಕೊಂಡೆ. ಅಲ್ಲಿಂದ ತಗೊಂಡಿರಲಿಲ್ಲ ನಾನು. ಅಂದರೆ ನನಗೆ ಉತ್ತರ ಹತ್ರ ಬಂದಾಗ, ಮುಕ್ಕಾಲ ಭಾಗಕ್ಕೆ ಬಂದಾಗ ನಾನು ಯಾಕೆಂದ್ರೆ ಅವ್ರು ಹೇಳಿದ್ರು, ನಂಬಿದ ಮೇಲೆ ದೀಕ್ಷಾಂತ ತೊಗೊಳ್ಬೇಕಂತ ಹೇಳಿದ್ರು. ಯಾಕೆಂದರೆ ರಿಸಲ್ಟ್ ಸಿಗೋಕ್ಕೆ ಯಾವುದೂ ಅಡ್ಡಿ ಇರಬಾರ್ದು ಅಂತ ಹೇಳಿ. ರಿಸಲ್ಟ್ ಬರಬೇಕಾದ್ರೆ ಇನ್ನು ಮುಕ್ಕಾಲು ಭಾಗಕ್ಕೆ ಬಂದಾಗ ನಾನು ತೆಗೆದುಕೊಂಡೆ. ಭದ್ರಾವತಿಯಲ್ಲೇ ನನಗೆ ದೀಕ್ಷಾಂತ ಸೇವೆಗೆ ಬಂದಾಗಲೇ ಕೊಟ್ಟರು. ನಾನು ಕೇಳಿದಾಗ ಕೊಡಲಿಲ್ಲ, ಅವ್ರ ದೇವ್ರ ಸಂಕಲ್ಪ ಬಂದಾಗ ಕೊಟ್ಟರು. ಆಗ ನನಗೆ ನನ್ನ ಹೆಂಡತಿ ಇನ್ನೂ ಕೂಡ ತಗೊಂಡಿರಲಿಲ್ಲ. ಆ ಟೈಮ್ ವರ್ಕ್ ಬಂದು ನೋಡ್ರಿ. ನನ್ನ ಹೆಂಡತಿ ಒಂದು ದಿವಸ ಮಲ್ಕೊಂಡಿದ್ದೀವಿ. ಒಬ್ಬರು ಸೇವಕರು, ಒಂದು ಲೇಡೀಸ್ ಸೇವಕರು ಬಂದಿದ್ದಾರೆ. ನಮ್ಮ ಪಾಸ್ಟ್ ಅವ್ರ ಮನೆಗೆ ಇಟ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ನಮ್ಮ ಮನೆಗೆ ಇಟ್ಟಿದ್ದಾರೆ. ಅವರು ಹೇಳಿದ್ರು ದರ್ಶನದಲ್ಲಿ, ಇಲ್ಲ ನಿಮ್ಮ ಹೆಂಡತಿಗೆ ಅವರು ಇನ್ನೂ ಕೂಡ ಪ್ರಯತ್ನಗಳು ಮಂತ್ರಗಳನ್ನು ಮತ್ತೆ ಮಾಡಿಸ್ತಾನೆ, ಪ್ರಯತ್ನಗಳು ಅವ್ರು ಕರ್ಕೊಂಡು ಹೋಗ್ಬೇಕು ಅಂತೇಳಿ ಉದ್ದೇಶ. ಅದು ಎಫೆಕ್ಟ್ ಆಗ್ತಾಯಿದೆ. ಯಾಕೆಂದರೆ ಇವಳಿಗೆ ಬ್ಯಾಪ್ಟಿಸಮ್ ತೊಗೊಂಡಿಲ್ಲ, ದೇವ್ರನ್ನ ನಂಬಿದಾಳೆ. ಅಷ್ಟು ಅವಳಿಗೆ ಪ್ರೇಯರ್ ಮಾಡೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನು ಏನು ಹೇಳ್ಕೊಡೋಂಗಿಲ್ಲ. ದೇವ್ರ ಅವಳಿಗೆ ಸ್ವಂತ ಅನುಭವ ಆಗಬೇಕು ಅವಳಿಗೆ. ಅವಳ ಮೈಂಡ್ ಸೆಟ್ಟು ಹಾಗೆ. ಅವಳು ಪ್ರಾಕ್ಟಿಕಲ್ ಇಲ್ದಲೆ, ಕಂಡಾರ ನೋಡೋದಲ್ಲ, ಪ್ರಮಾಣಿಸ್ ನೋಡೋದಲ್ಲ, ಯಾವುದನ್ನು ನಂಬಲ್ಲ. ಯಾವುದು ಗೊತ್ತು. ಅದಕ್ಕೆ ನನಗೇನು ಹೇಳಿದ್ರು, ಅವ್ಳಿಗೆ ಏನು ಹೇಳ್ಬೇಡ ಮಗ, ನಾನೇ ಅದನ್ನು ತಿಳಿಸ್ತೀನಿ ಅಂತ ಹೇಳಿದ್ರು. ಒಂದು ಪ್ರಾಬ್ಲಮ್ ಅಂತಲ್ಲಿ ಸೇವಕರು ಬಂದಿದ್ದಾರೆ, ಲೇಡೀಸ್ ಸೇವಕರು ಬಂದಿದ್ದಾರೆ. ಅವಳೇನು ಮಾಡೋದು, ನಮ್ಮ ಅಪರೂಪಕ್ಕೆ ನಮ್ಮ ಅತ್ತಿಗೆ ಫೋನ್ ಮಾಡಿದ್ರು. ನಮ್ಮ ಅತ್ತಿಗೆ ನೋಡಿಲ್ಲಲ್ಲ ಇವರು ಇನ್ನೂ ಅಣ್ಣನ ಮದುವೆ ಆಗಿದೆ, ಅದಕ್ಕೂ ಬಂದಿಲ್ಲ. ನಾನು ನಮ್ಮ ಅತ್ತಿಗೆ ಭಾಳ ತುಂಬ ಒಳ್ಳೆಯವರು, ತಾಯಿ ಥರ ಅಂತೇಳಿ ಫೋನ್ ಮಾಡಿ ಮಾತಾಡೋದು ಕೊಟ್ಟೆ. ಒಂದೇ ಸಲಿಗೆ ಫೋನ್ ಹೊಡೆದ್ಬಿಟ್ಟು ಅವ್ರ ಜೊತೆಗೆ ನೀನು ಮಲ್ಕೊಳ್ಬೇಕು, ಅಲ್ಲೇ ಇದ್ಬಿಡು ಅಂತೇಳಿ ಉಲ್ಟಾ ಆಗ್ಬಿಡ್ತು. ಜಗಳ ಸ್ಟಾರ್ಟ್ ಆಯಿತು. ನಿಮ್ಮ ಮಿಸ್ಸಸ್ ಅಲ್ಲೇ ಸ್ಟಾರ್ಟ್ ಆಯಿತು. ತಕ್ಷಣ ತೊಗೊಂಡ್ಕೊಂಡ್ರು. ನನ್ನ ಅಪ್ಪನ ಮನೆಗೆ ಹೋಗ್ತೀನಿ ಅಂತೇಳಿ ಲಗೇಜಲ್ಲಿ ತೊಗೊಂಡ್ಕೊಂಡ್ರು, ಮಗುನ ಎತ್ಕೊಂಡ್ರು. ನಮ್ಮ ಸಿಸ್ಟರ್ ಅಲ್ಲೇ ಇದ್ದಾರೆ, ಪ್ರೇಯರ್ ಮಾಡ್ತಿದ್ದಾರೆ. ಅವರು ಎತ್ಕೊಂಡವರು ಜನ ಎಲ್ಲ ಸೇರ್ಕೊಂಡ್ಬಿಟ್ರು ಅಲ್ಲಿ. ಆಯಿತಾ, ಹೊರಗಡೆ ಲಗೇಜ್ ಇಟ್ಟಿದ್ದಾರೆ, ಎಲ್ಲ ಇಟ್ಟಿದ್ದಾರೆ. ಆಯಿತಾ, ಬಂದರು, ರಪ್ಪ ಕಪ್ಪಾಳು ಕೊಡ್ತಾರೆ ನನ್ನ ಹೆಂಡತಿ ನನಗೆ. ಸೊ ದೇವ್ರು ಸೈಲೆಂಟಾಗಿರೋ, ಸುಮ್ಮನೆ ಇರಬೇಕು ಅಂತ ಹೇಳಿದ್ರು. ಸರಿಯಾಗಿ ಹೊಡೆದ್ರು. ನಾನು ಸುಮ್ಮನೆ ಇದ್ದೆ. ಹೋದ್ರು, ಲಗೇಜ್ ಹೋದರು, ಅಲ್ಲಿ ಇತ್ಕೊಂಡ್ರು. ಬರೋಣ ಮತ್ತೆ ಒಳಗೆ ಬಂದರು. ನಾನ್ಯಾಕೆ ಹೋಗಲಿ, ನಾನು ಹೋಗಲ್ಲ. ಮತ್ತೆ ಒಳಗೆ ಬಂದರು. ಒಳಗೆ ಬಂದು ಲಗೇಜ್ ಇಟ್ಟರು, ಮಗುನ ತೆಗೆದು ಬೀಸೋಗಿದ್ರು. ಹೋಗಿದ ತಕ್ಷಣವೇ ಟಾಯ್ಲೆಟಿಗೆ ಹೋದರು. ಟಾಯ್ಲೆಟಿಗೆ ಹೋದ್ರೆ ಮೇಲೆ ಸೆಲ್ಫಲ್ಲಿ 5 ಲೀಟ್ರ್ ಸಿಮೆಂಟ್ ಇಟ್ಕೊಂಡಿದ್ದರು. 5 ಲೀಟ್ರ್ ಸಿಮೆಂಟನ್ನು ಕೂಡ ಹಾಕ್ಕೊಂಡು ಹೊಸ ಬೆಂಕಿಪಟ್ಟಣದ ಪ್ಯಾಕ್, ಒಂದು ಪ್ಯಾಕಲ್ಲಿ 10 ಪ್ಯಾಕೆಟ್ ಇರ್ತದೆ. ಆ 10 ಪ್ಯಾಕೆಟ್ ಹಾಗೆ ತೆಗೆದುಕೊಂಡು ಹೋಗಿ ಇಟ್ಕೊಂಡು ಅಷ್ಟು ಕಡ್ಡಿ ಕೆರೆದಿದ್ದಾರೆ. ನಮ್ಮ ಸಿಸ್ಟರ್ ಹೇಳಿದ್ರು ಪ್ರೇಯರ್ ಮಾಡಿ ಸುಮ್ಮನೆ ಏನು ಹೇಳ್ಬಿಟ್ಟು ಜನ ಎಲ್ಲ ನಿಂತಿದ್ದಾರೆ, ನೋಡ್ತಿದ್ದಾರೆ. ಬಾಗಿಲು ಹಾಕಿದ್ಲು. ನಾವು ಪ್ರೇಯರ್ ಬಾಲ್ ಕೂತಿದ್ದೀವಿ, ಸುಮ್ಮನೆ ಪ್ರೇಯರ್ ಮಾಡ್ಕೊಂಡು ಕೂತಿದ್ದೀನಿ. ದೇವರೇ ಏನಪ್ಪ ಇದು ಅಂತೇಳಿ ಕಡ್ಡಿ ಕೆರೆದ್ರೆ ಎಷ್ಟು 10 ಕಡ್ಡಿ ಪಟ್ಟಣ ಕೂಡ ಮೊನ್ನೆ ರೂಮ್ ತುಂಬ ಆಗಿದ್ದಾವೆ ಕಡ್ಡಿಗಳು. ಇವಾಗ ಬಾಗಿಲು ಮುರಿರಿಪ್ಪ ಅಂತೇಳಿದ್ರು. ನಾನು ಆವಾಗ ಲಾಕ್ ಮುರಿದಾಗ
ಕಡ್ಡಿ ಎಲ್ಲ ಬೇಯ್ತು. ಆವಾಗ ಕಡ್ಡಿಗೆ ಬೈತಿದ್ದಾಳೆ ಅವಳು. ನನ್ನ ಹಣೆ ಬರಕ್ಕೆ ಒಂದು ಕಡ್ಡಿನಾರ ಒತ್ತುಬಾರ್ದ ಅಂತೇಳಿ. ಒಂದು ಕಡ್ಡಿ ಎತ್ತಿದ್ರೆ ಮಾತ್ರ ನಾನು ಇವಾಗ ಪಾರಾಪುರಂ ಜೈಲಲ್ಲಿ ಇರ್ತಿದ್ದೆ ಅಲ್ಲ. ಮತ್ತು ದೇವರ ರಕ್ಷಣೆಯಲ್ಲಿ ನೋಡ್ಬೋದು. ಯಾಕೆಂದರೆ ಅವ್ರಿಗೆ ಅನುಭವ ಆಗಬೇಕಲ್ವಾ ದೇವ್ರು ಯಾರು ಅಂತೇಳಿ. ನನ್ನ ಜಗ ಕಡೆ ದೇವ್ರು ಇದ್ದಾನೆ ಅಂತ ಗೊತ್ತಾಗಬೇಕಾದ್ರೆ ಅವ್ರಿಗೆ ಒಂದು ಅನುಭವ ಆಗಬೇಕು. ಅವಾಗ ಈ ರೀತಿಯ ಸಾಕ್ಷಿಗಳನ್ನು ಕೊಟ್ಟರು. ಆವಾಗ ಅವಳು ಸೋತು ನಿಮ್ಮನ್ನ ಈ ರೀತಿಗೆ ಆವಾಗ ಆ ಸ್ಪಿರಿಟನ್ನು ಪ್ರೇಯರ್ ಮಾಡಿಬಿಡಿದಾಗ ಹೋಯ್ತು ಆ ಸೂಸೈಡ್ ಸ್ಪಿರಿಟ್. ತಕ್ಷಣಕ್ಕೆ ಆ ಸೇವಕರ ಮೂಲಕ ಹೇಳ್ತು, ನೀವು ಬ್ಯಾಪ್ಟಿಸಮ್ ತೊಗೊಳ್ಬೇಕಮ್ಮ ಅಂತೇಳಿದಾಗ ಈ ಹೋರಾಟಗಳು ಬರ್ತದೆ, ತುಂಬ ಹೋರಾಟಗಳು ನಿನಗಿದೆ, ಯಾಕಂದ್ರೆ ದೊಡ್ಡ ಸಾಕ್ಷಿ, ನಿಮ್ಮ ಮೂಲಕ ದೊಡ್ಡ ಕಾರ್ಯಗಳು ಮಾಡಲಿಕ್ಕಿದ್ದಾರೆ, ಅದಕ್ಕೆ ಮುಂಬಾಗಿ ಈ ಹೋರಾಟಗಳು ಬರ್ತದೆ ಅಂತಾಗ ದೇವರ ಸೇವಕರ ಮೂಲಕ ಎಲ್ಲ ತಿಳಿಸ್ಕೊಟ್ಟಾಗ ತಕ್ಷಣಕ್ಕೆ ನಾನು ಏನು ಮಾಡಿದೆ, ತಮಿಳ್ನಾಡಿಗೆ ಹೋಗಿ ನಮ್ಮ ಸೇವಕರು ಅಲ್ಲೇ ಇದ್ದರು ಒಂದು ಕೂಟದಲ್ಲಿ. ಅಲ್ಲೇ ನಾವು ಬ್ಯಾಪ್ಟಿಸಮ್ಗೆ ಅರೇಂಜ್ ಮಾಡಿ ಅಲ್ಲಿ ಎಲ್ಲ ಘನ ಸೇವಕರು ಹೋಗಿ ನಾನು ಹೆಂಡತಿಗೆ ಯಾವಾಗ ಬ್ಯಾಪ್ಟಿಸಮ್ ತೊಗೊಳಕ್ಕೆ ತೊಟ್ಟಿ ಒಳಗೆ ಇಳಿದು ಬ್ಯಾಪ್ಟಿಸಮ್ ಕೊಡಬೇಕಾದ್ರೆ ಒಂದು ಹಾವು ಹೊರಗಡೆ ಬಂತು ತೊಟ್ಟಿನ ಹೊರಗಡೆ. ಅಲ್ಲಿಗೆ ನಮಗೆ ಕ್ಲೋಸ್ ಆಯಿತು ಶೋಧನೆಗಳು. ಯಾವಾಗ ರಕ್ಷಣೆ ಮಾರ್ಗದಲ್ಲಿ ಬಂದರು, ನಾನು 40 ದಿನ ಉಪವಾಸ ತಗೊಂಡು ಎಲ್ಲಿಗೆ ಹೋಗ್ಬೇಕು ಸ್ವಲ್ಪ, ಎಲ್ಲಿ ಸೇವೆ ಮಾಡಬೇಕು, ನಾನು ಕೆಲಸಕ್ಕೆ ಹೋಗಲ್ಲ ಇನ್ಮೇಲೆ ಅಂತ ಹೇಳಿದಾಗ ದೇವರು ಅದ್ಭುತವಾಗಿ ನನಗೆ ಅಲ್ಲೆಲ್ಲ ಸಾಲ ತೀರಿಸ್ಬಿಟ್ಟು ನೀವು ಹೊರಡೋದು ಸ್ವಾಸ್ಥಲಕ್ಕೆ ಅಂತ ಹೇಳಿದ್ರು. ಅಲ್ಲೊಳಗೆ ಇಲ್ಲಿ ಯಾಕೆ ಬರ್ಬೇಕು, ನಾನು ಸ್ವಾಸ್ಥಲಕ್ಕೆ ಹೋಗ್ಬಾರ್ದಲ್ವ ಅಂತ ಬೈಬಲ್ ಬರೆದಿದೆ ಅಲ್ವಾ, ಅಲ್ಲಿ ಮರ್ಯಾದೆ ಸಿಗಲ್ಲ ಅಂತ ಹೇಳಿದೆ ಅಲ್ವಾ, ನೀವು ಇಲ್ಲಿ ಕಳಿಸ್ತೀರಿ ಅಂತ ಹೇಳಿದಾಗ ಸ್ವಾಸ್ಥಲಕ್ಕೆ ಅಂತ ಒಬ್ಬರನ್ನ ಕಳಿಸ್ಕೊಟ್ಟಂಥ ವ್ಯಕ್ತಿ ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಇವರೆಲ್ಲ ಆ ವಾಕ್ಯಕ್ಕೆ ವಿರೋಧವಾಗಿ ಜನರಿಗೆಲ್ಲ ಅವರು ಸ್ವಾಮಿ ಆಗದ ರೀತಿಯಾಗಿ ನಡೀತಾ ಇತ್ತು, ಇಲ್ಲಿ ಪರಿಸ್ಥಿತಿಗಳು ನಡೆದಿತ್ತು. ಅದಕ್ಕೆ ದೇವ್ರು ನನ್ನ ಇಲ್ಲಿ ಕಳಿಸ್ಕೊಟ್ರು. ನಾವಿಲ್ಲಿ ಏನು ಮಾಡಿದ್ವಿ, ನಾನು ಒಬ್ಬರ ಹತ್ರ ಹೋಗಿ ಹೇಳೋದಿಲ್ಲ ಸಪ್ಪ ಸುವಾರ್ತೆ ಹೇಳೋಕ್ಕೆ ನನಗೆ ಶಕ್ತಿ ಇಲ್ಲ, ಭಯ. ನಾನೆಲ್ಲ ನೋಡಿಬಿಟ್ಟಿದ್ದೀನಿ, ಹೊಡಿತಾರೆ ಅಲ್ಲಿ ಹೊಡಿತಾರೆ ಇಲ್ಲಿ ಹೊಡಿತಾರೆ, ನನಗೆ ಭಯ, ನನಗೆ ಹೇಳೋಕ್ಕಾಗಲ್ಲ. ಆವಾಗ ದೇವರು ವಚನ ಕೊಟ್ಟರು ನನಗೆ, ಬೆಟ್ಟದ ಮೇಲಿರುವಂಥವರು ಮರೆಯಾಗಿಲ್ಲಾರ್ದು ಲೋಕಕ್ಕೆ ನೀ ಬೆಳಕಾಗಿದ್ದಿ, ನಿನ್ನ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಅಂದರೆ ನನಗೆ ಅವ್ರು ತಿಳಿಸಿರು, ಬೆಳಕು ಅಲ್ಲಿ ಇದೇ ಇರುತ್ತೆ, ಬೆಳಕು ಎಲ್ಲೆಲ್ಲಿ ಹೋಗಲ್ಲ, ಬೆಳಕು ಅಲ್ಲೇ ಇರುತ್ತೆ, ಜನ ಅಲ್ಲಿಗೆ ಬಂದು ಆ ಬೆಳಕಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾರೆ ಅಂತ ಹೇಳಿದಾಗ, ನೀವು ಹೋಗೋದು ಬೇಡ, ನಾನೇ ನಿನ್ನ ಬಳಿಗೆ ಕಳಿಸ್ಕೊಡ್ತೇನೆ ಜನರನ್ನು, ನೀನು ಯಥಾರ್ಥವಾಗಿದ್ದು ಪ್ರಾರ್ಥನೆ ಮಾಡಿ ಸಾಕು. ಅವ್ರಿಗೆ ನನ್ನ ಬಗ್ಗೆ ತಿಳಿಸಿದ್ದೆ. ನಾವು ಗಂಡ ಹೆಂಡತಿ ಕೂತ್ಕೊಂಡು ಇಬ್ಬರೇ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಕುಟುಂಬದ ಈ ಊರಾಗೆಲ್ಲ ದೊಡ್ಡ ಸಾಕ್ಷಿ ಆಗ್ಬಿಡ್ತು. ಏನು ಗಂಡ ಹೆಂಡತಿ ಬರ್ಬೇಕಾದ್ರೆ ಭಾಳ ಶಾಕ್ ಆಗ್ಬಿಟ್ರು ಎಲ್ಲರೂ. ಇವ್ರು ಕೂಡೋಕೆ ನಾನು ಬರಬೇಕಾದ್ರೆ ಸಾಕ್ಷಿಯಾಗಿ ಬಂದೆ. ಸಾಕ್ಷಿಯಾಗಿ ಬರಬೇಕಾದ್ರೆ ಒಂದು ಕಡೆ ಅವ್ರಿಗೇನು ಮತ್ತೇನೋದು ಇವಳು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾಳೆ ಅಂತಲೇ ಇತ್ತು ಬಿಟ್ರೆ ಸಂಪೂರ್ಣ ಆಗಲಿಲ್ಲ ಜನರು. ಆದರೆ 1 ವರ್ಷಗಳ ಕಾಲ ಶೋಧನೆಗಳು ನನ್ನ ಹೆಂಡತಿಗೆ ಕೂಡ ಬಂತು. ಆದರೆ ದೇವರು ಅದ್ಭುತವಾಗಿ ನನ್ನ ಹೆಂಡತಿನ ನಡೆಸಿದರು. ಅವಳ ಪ್ರಾಕ್ಟಿಕಲ್ ಅನುಭವನೇ ಅವಳು ಅನುಭವಿಸಿದ್ಲು. ಆವಾಗ ಸೇವೆಯಲ್ಲಿ ಇಬ್ಬರೂ ಕೂಡ ಪಕ್ವತೆಯನ್ನು ದೇವರು ತಂದು ನಿಲ್ಲಿಸಿದ್ರು. ಇಬ್ಬರು ಕೂಡ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಒಂದು ಫ್ಯಾಮಿಲಿ ಒಂದು ಆತ್ಮ ಬಂತು. ಒಂದು ಆತ್ಮ ಮೂಲಕವಾಗಿ ಅವ್ರ ಮೂಲಕವಾಗಿ ಎಲ್ಲ ಜನರು ರಾತ್ರಿ ಹಗಲು ಕೂಡ ನಮ್ಮ ಇಲ್ಲಿಗೆ ಸೇರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಗ ನನಗೆ ನಮ್ಮ ಮನೆಯಲ್ಲೇ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ನನಗೆ ಕ್ರಿಸ್ತ ವಿರೋಧಿಗಳ ಮೂಲಕವಾಗಿ ಹೋರಾಟ ಸ್ಟಾರ್ಟ್ ಆಯಿತು. ಫಸ್ಟ್ ಫೈಟ್ ಸ್ಟಾರ್ಟ್ ಆಯಿತು. ಅವ್ರೇನು ಮಾಡೋದು, ನೇರ ನನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ. ಈಗ ನೀವು ಬೆಂಗಳೂರು ನಿಮ್ಮ ಸ್ವಂತ ಊರಿಗೆ ಬಂದು ಸ್ವಂತ ಊರಿಗೆ ಬಂದ ತಕ್ಷಣ ಸೇವೆಗಾಗಿ ಬಂದರೆ ನೀವು? ಸೇವೆಗಾಗಿ ಬಂದ್ವಿ ನಾವು. ಆಗ ನಿಮ್ಮ ಕುಟುಂಬದ ಜೊತೆಯಲ್ಲಿ ನಿನ್ನ ತಾಯಿ ಜೊತೆ ಎಲ್ಲ ಹೌದು, ಒಟ್ಟಿಗೆ ಇದ್ವಿ ನಾವು. ಒಟ್ಟಿಗೆ ಇದ್ವಿ. ನಿನ್ನೆ ತಾಯಿ ನೀವು ಕ್ರಿಸ್ತನಲ್ಲಿ ಬಂದದ್ದು ತಾಯಿಗೆಲ್ಲ ಎಲ್ಲ ಗೊತ್ತಿತ್ತು. ಅಂದರೆ ಅವ್ರಿಗೆ ಆನ್ಸರ್ ಇಲ್ಲಲ್ಲ, ರಿಸಲ್ಟ್ ಇದೆಯಲ್ಲ, ನನಗೆ ರಿಸಲ್ಟ್ ಇದೆಯಲ್ಲ, ಆನ್ಸರ್ ಮಾಡೋಂಗಿಲ್ಲಲ್ಲ ಅವರು. ಅವಾಗ ನನ್ನ ಜಮೀನಿಗೆ ಕೆಲಸ ಮಾಡ್ಕೊತಾನೆ ಸೇವೆ ಸ್ಟಾರ್ಟ್ ಮಾಡಿದೆ. ಗದ್ದೆ ಕೆಲಸ ಮಾಡ್ಕೊಂತಾನೆ, ಬೇಸಾಯ ಹೊಡ್ಕೊತಾನೆ ಕೆಲಸ ಮಾಡ್ತಿದ್ದೆ, ಸೇವೆ ಮಾಡ್ತಿದ್ದೆ. ಬಂದವರಿಗೆಲ್ಲ ಪ್ರೇಯರ್ ಮಾಡಿಕೊಂಡು ಸಂಜೆ ಬೆಳಗ್ಗೆ ಪ್ರಾರ್ಥನೆಗಳನ್ನು. ಆವಾಗ ದಿನಕ್ಕೆ 4 ಟೈಮ್ ಪ್ರೇಯರ್ ಇತ್ತು ವಾರಕ್ಕೆ. ಭಾನುವಾರ ಮತ್ತು ಬುಧವಾರ, ಶುಕ್ರವಾರ, ಹೀಗೆ ಮತ್ತೆ ತಿರುಗಿ ಭಾನುವಾರ. ಯಾಕಂದರೆ ಹೊಸ ಜನಗಳಿಗೆ ಜಾಸ್ತಿ ವಿಷಯಗಳನ್ನು ತಿಳಿಸ್ಬೇಕು ಅಂತ ಹೇಳೋಕ್ಕೋಸ್ಕರವಾಗಿ 3 ವಾರಕ್ಕೆ 3 ಸಲ ಪ್ರಾರ್ಥನೆಗಳನ್ನ ಇಟ್ಕೊಂಡಿದ್ವಿ ನಾವು. ಎಲ್ಲ ಕೆಲಸ ಮುಗಿದು ಈವ್ನಿಂಗ್ ಬರ್ತಾಯಿದ್ರು. ಗದ್ದೆ ಕೆಲಸ ಮಾಡ್ಬೇಕಾದ್ರೆ ಅಲ್ಲೇ ಸುವಾರ್ತೆ ಹೇಳೋದು, ಜಮೀನುಗಳಲ್ಲೇ ಸುವಾರ್ತೆ ಹೇಳೋದು, ನನ್ನ ಸಾಕ್ಷಿ ಇಟ್ಕೊಂಡೇ ಹೇಳೋದು. ಅವ್ರು ನಂಬಲೇಬೇಕು. ಅವ್ರಿಗೆ ನೋ ಆರ್ಗ್ಯುಮೆಂಟ್, ಯಾಕೆ ನನ್ನ ಹತ್ರ ಉತ್ತರ ಇದೆ. ಅವಾಗ ಎಲ್ಲರೂ ಕೇಳ್ತಿದ್ರು. ನಮ್ಮ ಗ್ರಾಮದಲ್ಲಿ ಎಲ್ಲರ ಮನೆಯಲ್ಲೂ ಪ್ರಾರ್ಥನೆ ಮಾಡಿದ್ದೀನಿ ನಾನು. ಎಲ್ಲರೂ ಮಗುಗೋಸ್ಕರ ಪ್ರಾರ್ಥನೆ ಮಾಡಿದ್ದೀನಿ. ಎಲ್ಲರೂ ಕೂಡ ಸ್ವೀಕಾರ ಮಾಡಿದ್ದಾರೆ. ಯಾರು ಕೂಡ ನನಗೆ ಅಪೋಸಿಟ್ ಇಲ್ಲ. ತುಂಬ ಜನ ಪ್ರಯತ್ನ ಮಾಡಿದ್ದಾರೆ. ಫಸ್ಟ್ ನಿಮಗೆ ಇಲ್ಲಿ ಬಂದು ನೀವು ಮನೆ ಜೊತೆಯಲ್ಲಿ ನಿಂತ್ರಿ. ನಿಮಗೆ ಹೇಗೆ ನಿಮ್ಮ ಸೇವೆ ಪ್ರಾರಂಭ ಮಾಡಲಿಕ್ಕೆ ಹೇಗೆ ನಿಮಗೆ ಪ್ರೋತ್ಸಾಹ ಧೈರ್ಯ ಹೇಗೆ ಸಿಕ್ಕಿತ್ತು? ಪ್ರೋತ್ಸಾಹ ದೇವರೇ ನನಗೆ. ದೇವರೊಟ್ಟಿಗೆ ಮಾತಾಡೋ ದೇವರೇ ಹೇಳ್ತಾ ಇದ್ರು ಬಿಟ್ರೆ ಇಲ್ಲಿ ಯಾರು ಪ್ರೋತ್ಸಾಹ ಇಲ್ಲ. ಒನ್ಲಿ ಗಾಡ್. ಇಲ್ಲ ಪ್ರಾರ್ಥನೆ ಮಾಡಿ ನನಗೆ ಪ್ರೇಯರ್ ಮಾಡಿದ್ರೆ ಮುಂದಾಯ್ತು ಅಷ್ಟೇ. ವಚನ ಹೇಳ್ತಾ ಆ ರೀತಿ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಂದವರಿಗೆ ದೇವ್ರ ಬಗ್ಗೆ ತಿಳಿಸ್ಬೇಕು ಸಾಕ್ಷಿನ. ಅಂದರೆ ಮನೆಗೆ ಬರ್ತಿದ್ರು? ಮನೆಗೆ ಬರ್ತಾ ಇದ್ರು. ನನಗೆ ನಾನು ಇಲ್ಲಿ ಹೋಗ್ತಿರಲಿಲ್ಲ. ನಿಮ್ಮ ತಾಯಿ ಅಥವಾ ಯಾರು ಅಪೋಸಿಟ್ ಮಾಡ್ತಿರಲಿಲ್ಲ, ಏನು ಮಾಡ್ತಿರಲಿಲ್ಲ. ಯಾಕೆಂದರೆ ಆ ಅನುಭವನ ಹೇಳ್ತಿದ್ದಾನೆ ಬಿಡು ಅಂತೇಳಿ, ಒಳ್ಳೇದು ಹೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಯಾಕಂದರೆ ರಿಸಲ್ಟ್ ಯಾರಿಗೂ ಲಾಕ್ ಮಾಡಿದ್ರೆ ಅಲ್ಲಿ ಎಲ್ಲರೂ ಕೂಡ ಲಾಕ್ ಇತ್ತು. ನನ್ನ ಉತ್ತರಗಳು, ನನ್ನ ಒಂದು ಆದರ್ಶಗಳು ಎಲ್ಲ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತ್ತು ನನಗೆ. ಹಾಗೆ ಯಾರೋ ಆಪೋಸಿಟ್ ಮಾಡುವಂಥ ಪ್ರಶ್ನೆಗಳೇ ಪ್ರಮೇಯ ಇಲ್ಲ. ಆ ರೀತಿಯಾಗಿತ್ತು. ಆಗ ಆ ಟೈಮನ್ನು ನಾನು ಯೂಸ್ ಮಾಡಿಕೊಂಡೆ ನಾನು ಎಲ್ಲ ಕಡೆ. ಆ ಟೈಮಲ್ಲಿ ನನಗೇನಾಯಿತು, ಜನ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ನನಗೆ ಕ್ರಿಸ್ತ ವಿರೋಧಿಗಳ ಮೂಲಕವಾಗಿ
ಹೋರಾಟ ಬಂತು. ನಮ್ಮ ಊರಿಗೆ ಬಂದರು, ಒಂದು 200-300 ಜನ ಬಂದರು. ಬಂದ್ಬಿಟ್ಟು ಅವ್ರು ನೇರವಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ. ಅವ್ರೇನು ಮಾಡಿದ್ರು, ಬಿಲೀವರ್ಸ್ ಮನೆಗೆ ಹೋದರು. ನಂಬಿದರ ಮನೆಗೆ ಹೋಗಿ ಅವನು ಯಾಕೆಂದರೆ ಅವ್ನು ನನ್ನ ಬಗ್ಗೆ ತಪ್ಪು ಹುಡುಕ್ಲಿಕ್ಕೆ ಅವ್ನು ಹಿಡ್ಕೊಡ್ರಿ ಅವನ ಬಗ್ಗೆ ಅವಾಗ ಹೇಳಿದಾಗ ಅವರು ಎಲ್ಲರೂ ಕೂಡ ಹೇಳಿದ್ರು, ನಮ್ಮ ಮಕ್ಕಳು ಹಾಳಾದಾಗ ಅವ್ರು ಬಂದಿದ್ದಾರೆ, ಪ್ರೇಯರ್ ಮಾಡಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ, ನಮಗೆ ಚೆನ್ನಾಗಿದೆ. ಇಷ್ಟು ದಿನ ನೀವಿದ್ರಲ್ಲ, ಮತ್ತು ನೀವಿರೋದಾದ್ರೆ ಮತ್ತೆ ಯಾಕೆ ನೀವು ಬಂದು ಮಾಡಬಾರ್ದಾಗಿತ್ತು? ಹೋಗಲಿ, ಅವನು ಕೂಡ ಇದರಲ್ಲೇ ಇದ್ದಾನಲ್ವ, ಯಾಕೆ ನೀವು ಅವಾಗ ಯಾಕೆ ಅವನ ಕಷ್ಟಗಳಿಗೆ ಬರಲಿಲ್ಲ? ಯಾಕೆ ಎಷ್ಟು ಜನ ಬಂದು ಅವನಿಗೆ ಕುಟುಂಬ ಸರಿಪಡಿಸ್ಬೋದಾಗಿತ್ತಲ್ವ? ಅವರಲ್ಲಿ ಈ ಪ್ರಶ್ನೆಗಳು ಕೇಳಿದಾಗ ಕ್ರಿಸ್ತ ವಿರೋಧಿಗಳು ಇರಲಿಲ್ಲ, ಆವಾಗ ಯಾರೇ ಇರಲಿಲ್ಲ, ಎಲ್ಲ ಓಡೋಗ್ಬಿಟ್ರು. ಆಗ ಇವರೇ ಪ್ರೇಯರ್ ಮಾಡಿ, ಇಲ್ಲ ನಿಮ್ಮ ರೇಷನ್ ಕಾರ್ಡ್ ಚೇಂಜ್ ಮಾಡ್ತೇವೆ, ಹಾಗೆ ಚೇಂಜ್ ಮಾಡ್ತೇವೆ, ಈಗ ಚೇಂಜ್ ಮಾಡ್ತೇವೆ, ನೀ ಏನು ಚೇಂಜ್ ಮಾಡಿದ್ರೆ ಚೇಂಜ್ ಮಾಡ್ಕೊಂಡು ಹೋಗ್ರಿ ಅಂತ. ಆವಾಗ ಅವರು ಎಲ್ಲಿ ಕೂಡ ಆಪ್ಷನ್ ಇಲ್ಲ ಅವರಿಗೆ. ಆವಾಗ ಏನು ಮಾಡಿದ್ರು, ನಮ್ಮ ರಿಲೇಷನ್ ಮೂಲಕವಾಗಿ, ನಮ್ಮ ಅಣ್ಣನ ಮೂಲಕವಾಗಿ ಅಣ್ಣನ ಮೇಲೆ ಒಂದು ಸ್ವಲ್ಪ ಎಫೆಕ್ಟ್ ಆಯಿತು. ಅಣ್ಣ ಏನು ಮಾಡ್ದ, ನಿಮ್ಮ ತಮ್ಮನಿಗೆ ಈಗ ಮಾಡ್ತೀವಿ ಅದಕ್ಕೆ ಅಣ್ಣ ಮಾಡ್ದ, ನನ್ನ ಹೆಂಡತಿ ತುಂಬ ಗರ್ಭಿಣಿದ್ಲು, ನೀನು ಮಾತ್ರ ಇಲ್ಲಿ ಒಡ್ರನ್ನ ಮಾತ್ರನ್ನೆಲ್ಲ ಕರ್ಕೊಂಡು ಇಟ್ಕೊಳ್ಳೋದಾದರೆ ಇಲ್ಲಿ ಮಾಡಬೇಡಪ್ಪ, ನೀನು ನಾವು ಹೇಳ್ದಂಗೆ ಕಳ್ಕೊಂಡಿದ್ರೆ ನಾವು ಜನರನ್ನ ಎದುರಾಕೋಕ್ಕಾಗಲ್ಲ, ನೀನು ಇಲ್ಲಿಂದ ಹೊರಟು ಹೋಗಿ, ನೀ ಎಲ್ಲರೂ ಮಾಡ್ಕೊ, ನಮ್ಮ ಮನೇಲಿ ಮಾತ್ರ ಮಾಡಬೇಡ ಅಂಥೇಳಿ. ನನಗೆ ಗೊತ್ತಾಯಿತು ಪ್ರೆಸರ್ ಅಲ್ಲಿಂದ ಬಂದಿದೆ ಅಂತೇಳಿ. ತಕ್ಷಣ ನಾನೇ ಮಾಡಿದೆ, ಯಾರಿಗೂ ತೊಂದರೆ ಕೊಡೋದು ಬೇಡ, ದೇವರು ಹೇಳಿದ್ರು ನೀವು ಹೊರಡು ಅಂತೇಳಿ. ನಾನು ತುಂಬಿದ ಗರ್ಭಿಣಿ ಇಟ್ಕೊಂಡು ನಾನೆಲ್ಲ ಶಿವಮೊಗ್ಗ ಪಟ್ಟಣಕ್ಕೆ ಹೋದೆ. ಅಲ್ಲಿ ಹೋಗಿ ನಿಂತಾಗ ದೇವರೇ ಎಲ್ಲಿ ಹೋಗಲಿ ಅಂತ ಕೇಳಿದಾಗ, ಈ ಕಟ್ಟಲ್ಲಿ ನನಗೆ ಮೊರೆ ಇಡು, ನಾನು ಸದುತರನ್ನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಮೋಶೆಗೆ ಮಾರ್ಗ ತೋರಿಸಿದ ದೇವರು ನನಗೂ ಕೂಡ ಮಾರ್ಗ ಕೊಟ್ಟರು. ಒಬ್ಬ ಸ್ತ್ರೀ ಮೂಲಕವಾಗಿ ನನಗೆ ತುಂಬ ಸಹಾಯ ಆಯಿತು. ಹೇಗೆ ಸ್ತ್ರೀ ಮೂಲಕ ಹೆಂಗೆ ಫಸ್ಟ್ ಅವರಿಗೆ ನನ್ನ ಬಗ್ಗೆ ವಿಚಾರಗಳು ಎಲ್ಲ ಅವ್ರಿಗೆ ತಿಳ್ಕೊಂಡಿದ್ರು. ಅನೇಕ ನೀವು ಈಗ ಮನೆ ಬಿಟ್ಟು ಹೋದ್ರಿ, ಮನೆ ಬಿಟ್ಟು ಹೋಗಿ ಸೇರಿಕೊಂಡ್ರ? ಸೇರಿಕೊಂಡಿಲ್ಲ, ನಾವು ಬಸ್ ಸ್ಟ್ಯಾಂಡಾಗಿ ಇದ್ದಿದ್ದು ಅಷ್ಟೇ. ನಾವು ಹೋಗಿ ಬಸ್ ಸ್ಟ್ಯಾಂಡ್ ನಿಂತಿದ್ದು ಅಷ್ಟೇ. ಅಂದ್ರೆ ಅವ್ರು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ. ಅನೇಕ ಅವರು ಅಲ್ಲಿ ಅಕ್ಕಪಕ್ಕ ಅಲ್ಲ ಅವ್ರಿಗೆ ಪರಿಚಯವರೆಲ್ಲ ನನಗೆ ಇಲ್ಲಿ ಪ್ರೇಯರಿಗೆ ಬಂದು ಹೋಗಿದ್ದಾರೆ, ನನ್ನ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ. ಅವರು ಮನೆ ಬಿಟ್ಟು ಹೋದದ್ದು ಅವ್ರಿಗೆ ಗೊತ್ತಾ? ಅಲ್ಲ, ಅವ್ರಿಗೆ ಗೊತ್ತಿಲ್ಲ. ಅಂದರೆ ನನ್ನ ಸಮಸ್ಯೆಗೆ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲರಿಗೂ ಫೋನ್ ಮಾಡಿದ್ದೀನಿ, ಹಿಂಗೆ ಪರಿಸ್ಥಿತಿ ಇದ್ದೀವಿ, ಪ್ರೇಯರ್ ಮಾಡಿರಿ ಅಂತೇಳಿ ನಮ್ಮ ವಿಶ್ವಾಸಗಳು. ಅವರು ಅಲ್ಲೆಲ್ಲ ತಿಳಿಸಿದ್ದಾರೆ. ಅವ್ರ ಮೂಲಕ ಕನೆಕ್ಷನ್ ಆಗಿ ಅವ್ರು ಏನು ಮಾಡಿದ್ದಾರೆ, ಅವರು ಅಂದಿವೆ ಬರಬೇಕಾದ್ರೆ ನಾನು ಸಿಕ್ವಿ ಬಸ್ ಸ್ಟ್ಯಾಂಡ್ ಹತ್ರ ನಾನು ಇದ್ದಾಗ. ಸಿಕ್ಕಾಗ ಅವ್ರು ಮಾತಾಡಿದ್ರು, ನಿಮ್ಮನ್ನೆಲ್ಲ ನೋಡಿದ್ದೀನಿ, ನೀವೀಗಲ್ವ ಈಗಲ್ವ ಅಂದ್ರೆ, ಹೌದು ನಂಗೆ ಆದರೂ ಸೇವೆ ಮಾಡ್ತೀನಮ್ಮ, ಇಲ್ಲ ನನಗೆ ಹಿಂಗೆ ಪರಿಚಯದಾರ ಹೇಳಿದ್ರು, ಹಿಂಗೆ ಹೌದು ಏನು ಹಿಂಗೆ ಆಗಿದೆ ಅಂತ ಹೇಳಿದಾಗ, ಅಯ್ಯೋ ಬನ್ನಿ, ನಿಮ್ಮಂಥರಿಗೋಸ್ಕರ ನಾನು ಎಷ್ಟೋ ಸೇವಕರಿಗೆ ಸಹಾಯ ಮಾಡಿದ್ದೀನಿ, ನಿಮಗೊಬ್ಬರಿಗೆ ಏನಾಗುತ್ತೆ ಬನ್ನಿ, ನಮ್ಮ ಫ್ರೆಂಡ್ದೇ ಒಂದು ಮನೆ ಇದೆ ಬರ್ರಿ, ಅಲ್ಲಿದ್ದಾರೆ, ಅವ್ರು ಇರೋಲ್ಲ, 2 ಲಕ್ಷ ರೂಪಾಯಿ ನಾನೇ ಅವ್ರ ಬಗ್ಗೆ ಹಾಕ್ಸ್ಕೊಡ್ತೀನಿ ಅಂತೇಳಿ ಹಾಕ್ಸ್ಕೊಟ್ರು. ಕಾಶಿಪುರದಲ್ಲಿ, ನಾನು ಶಿವಮೊಗ್ಗದಲ್ಲಿ ಕಾಶಿಪುರದಲ್ಲಿ ಸೇವೆ ಮಾಡಿದೆ. ಅಲ್ಲಿ ಸುಮಾರು ಜನಕ್ಕೆ ಅದರಲ್ಲಿ ಸ್ಟಾರ್ಟ್ ಮಾಡಿದೆ, ಎಲ್ಲ ಜನ ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಸೇವೆ ಮಾಡಿದೆ 1 ವರ್ಷ. ಅಲ್ಲಿನೂ ಖಾಲಿ ಆಯಿತು. ಸೋಮಿನಕೊಪ್ಪ ಅಂತ ಗ್ರಾಮದಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡಿದೆ. ಅಲ್ಲಿ ಕೂಡ ಜನ ತುಂಬ ದೇವ್ರ ನಂಬಿ ರಕ್ಷಣೆಗೆ ಬಂದರು. ದೇವರು ಅದ್ಭುತವಾಗಿ ನನ್ನನ್ನು ಉಪಯೋಗಿಸ್ತಾ ಹೋದರು. ಎಲ್ಲ ಗ್ಯಾದರ್ ಆಗ್ತಾ, ಅಲ್ಲಿಗೆ ನಾನು ಹೋಗಿದ್ದ ಮುಂಚೆ ಅವರೇ ಗ್ಯಾದರ್ ಆಗ್ತಾಯಿದ್ರು. ದೇವ್ರು ಅಲ್ಲಲ್ಲಿ ಒಬ್ಬರಿಗೂ ಸರಿ ಆದರೆ ಒಬ್ಬರು ಅವ್ರಿಗೆ ಕರ್ಕೊಂಬರ್ತಾಯಿದ್ರು. ಆ ರೀತಿಯಾಗಿ ಸೇವೆ ತುಂಬ ನಡೆದಿದೆ. ಯಾಕಂದರೆ ರಿಸಲ್ಟ್ ಆಗೇ ಬರ್ತಾಯಿತ್ತು. ದೇವ್ರು ಅದ್ಭುತವಾಗಿ ಕಾರ್ಯ ಬಿಡುಗಡೆಗಳನ್ನು ಎಲ್ಲ ನಮ್ಮ ಸೇವೆ ವಿಚಾರಗಳು, ನಾನು ಸಾಯಲಿಕ್ಕೆ ಹೋದವನು ಬದುಕಿದ್ದೀನಿ. ನಮಗೆ ಇದುವರೆಗೆ ಕೊಟ್ಟಂಥ ಆತ್ಮಗಳೆಲ್ಲ ಒಂದು 99% ಎಲ್ಲರೂ ಕೂಡ ಮರಣದ ವೇದನೆಗೆ ಹೋಗಿ ಬಂದವರು, ಎಲ್ಲ ವಿಶ್ವಾಸಗಳು. ಎಲ್ಲ ನೇಣು ಹಾಕೊಂಡವರು, ವಿಷ ಕುಡಿದವರು, ಎಲ್ಲ ಒಳೆ ಹಾರಿದವರು, ಈ ರೀತಿಯಾಗಿ ಬಂದವರೇ ಇಲ್ಲೆಲ್ಲ ಇರೋದು. ಯಾಕೆ ನನಗೆ ಆಶೀರ್ವಾದ ಆ ರೀತಿ ಕೊಟ್ಟಿದ್ದು, ನಾನು ವಿಷಯ ಕೊಡಲಿಕ್ಕೆ ಹೋದಾಗ ದೇವ್ರು ಕಾರ್ಯ ಮಾಡಿದ್ದು. ಇವಾಗ ನನಗೆ ಕೊಟ್ಟಂಥ ಆತ್ಮಗಳು ಕೂಡ ಅದೇ ರೀತಿ ದೇವ್ರು ಕೊಟ್ಟಿದ್ದಾರೆ. ಆವಾಗ ತುಂಬ ಅದ್ಭುತ ಕಾರ್ಯಗಳು ನಡೀತು. ಅದ್ರ ಮೂಲಕ ಒಬ್ರಿಗೊಬ್ರಿಗೆ ಆದಾಗ ಅಲ್ಲಿ ಕೂಡ ನನಗೆ ಆದಾಗ ಇಲ್ಲಿ ಅಷ್ಟೊತ್ತಿಗೆ ಇಲ್ಲಿ 2 ವರ್ಷಗಳ ಕಾಲದಲ್ಲಿ ನಾನು ಇಲ್ಲಿ ವರ್ಕ್ ಎಲ್ಲ ಆಗಿತ್ತು. ನನಗೆ ಯಾರೆಲ್ಲ ಬೈದರು, ಯಾರಿಗೆಲ್ಲರೂ ಸುಮಾರು ಜನ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದುಬಿಡ್ತು. ನನಗೆ ಯಾರೆಲ್ಲ ಅಪೋಸಿಟ್ ಮಾಡಿದ್ರು. ಆವಾಗ ನಮ್ಮ ಅಣ್ಣ ತಾಯಿನ ಮೂಲಕ ದೇವ್ರು ಕಾರ್ಯ ಮಾಡೋದು, ತಿರುಗಿ ಇದೇ ಸ್ಥಳಕ್ಕೆ ಬರ್ಲಿಕ್ಕೆ ಬಾರಪ್ಪ, ಇಲ್ಲೇ ಕೂತ್ಕೊಂಡು ಇಲ್ಲೇ ಮಾಡ್ಕೊಂಡು ಹೋಗಂತೆ ಅಂತೇಳಿ ಆಯಿತಾ. ಅಲ್ಲಾಗಲಿ ನಮ್ಮ ಸಂಬಂಧಿಕರುಗಳಿಗೆಲ್ಲ ತುಂಬ ಸಮಸ್ಯೆ ಆಗಿಬಿಟ್ಟಿತ್ತು. ಇಲ್ಲಿ ಅಲ್ಲಿ ಕರ್ಫ್ಯೂ ಆಗಿ ತುಂಬ ಗಲಾಟೆಗಳಾಗಿ ಊರಲ್ಲಿ ಜಗಳ ಆಗಿ ಅಣ್ಣ ತಮ್ಮರೆಲ್ಲ ಒಟ್ಟಿಗೆ ಇರಬೇಕು ಅಂತ ನಮ್ಮ ತಾಯಿ ಕನಸಿತ್ತು. ನಮ್ಮ ತಾಯಿ ಇಲ್ಲಪ್ಪ ಮತ್ತು ಸಮಸ್ಯೆಗಳಾದರೆ ನಮ್ಮ ಅಣ್ಣ ಒಂದು ಸ್ವಲ್ಪ ಶಾರ್ಟ್ ಟೆಂಪರ್, ತುಂಬ ಜಗಳಕ್ಕೆ ಮುಂದೆ ಹೋಗೋದು. ಯಾಕೆ ನನ್ನ ಮಗ ಇದ್ದರೆ ಸ್ವಲ್ಪ ಸಮಾಧಾನ ಹೇಳೋ, ಒಬ್ಬರು ಅಣ್ಣ ತಮ್ಮರು ಇದ್ದರೆ ಸ್ವಲ್ಪ ಬಿಗಿ ಇರುತ್ತೆ. ಅದಕ್ಕೆ ನಮ್ಮ ತಾಯಿಗೆ ಮೂಲಕ ದೇವ್ರ ಕಾರ್ಯ ಮಾಡಿ ಒಟ್ಟಿಗೆ ಬರ್ರಿ, ಇಲ್ಲೇ ಇರ್ರಿ ಅಂತೇಳಿ ನಮ್ಮ ತಾಯಿ ಕರೆದ್ರು. ತಾಯಿ ಕರೆದಾಗ ನಾನು ಇಲ್ಲಿಗೆ ಬಂದು ನಾವು ಆವಾಗ ದೇವ್ರನ್ನ ಕೇಳಿದಾಗ ದೇವರು ಇದೇ ಸಮಯ ಮಗನೇ ಹೋಗಿ ನೀನು ಅಂತ ಹೇಳಿದ್ರು. ಆವಾಗ ಕರೆಕ್ಟಾಗಿ ನಾನು ಇಲ್ಲಿ ಬಂದೆ. ಎರಡನೇ ಮಗು ಕೂಡ ಅಲ್ಲೇ ಆಗಿತ್ತು ನನಗೆ. ಆವಾಗ ನಾನು ಅತಿಶಯಗಳನ್ನು ಆವಾಗ ಮಗಳಿಗೆ ಅತಿಶಯ ಅಂತ ಹೆಸರಿಟ್ಟೆ, 2ನೇ ಮಗಳಿಗೆ. ಯಾಕೆಂದರೆ ಕಾರ್ಯಗಳು ಹಂಗೆ ಅತಿಶಯ ನಡೀತಾ ಇತ್ತು ನನ್ನ ಜೀವನದಲ್ಲಿ. ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಅದ್ಭುತ ನಡೀತದೆ ಅತಿಶಯ. ಅದಕ್ಕೆ ಆ ಮಗಳ ಹೆಸರು ಅತಿಶಯ ಅಂತ ಇಟ್ಟೆ ನನ್ನ ಹೆಸರನ್ನ. ಅಲ್ಲಿ ಆ ಮಗಳ ಬಾಣತನ ಎಲ್ಲ ವಿಶ್ವಾಸಿಗಳೇ ಮಾಡಿರೋದು ನನಗೆ. ನಮ್ಮ ತಾಯಿನೂ ಬರೋಕ್ಕಾಗಿಲ್ಲ, ನಮ್ಮ ಅತ್ತೆ ಮಾವರು ಯಾರೂ ಬಂದಿಲ್ಲ, ಎಲ್ಲ ನನ್ನ ಹೆಂಡತಿ ಎಲ್ಲ ಬಾಣತನ ಎಲ್ಲ ಮಾಡಿದ್ದೆಲ್ಲ ಕಾರ್ಯಗಳೆಲ್ಲ ನಮ್ಮ ವಿಶ್ವಾಸಿಗಳೇ. ಈಗ ಅವ್ರ ಜೀವ ಬಂತು, ಅವ್ರು ನನಗೋಸ್ಕರವಾಗಿ ತುಂಬ ಪ್ರೀತಿಯಿಂದ ನಮ್ಮ ಮಕ್ಕಳೆಲ್ಲ ಮಾಡಿಕೊಟ್ರು. ಪ್ಲಸ್ ಅಲ್ಲಿಂದ ನಾನು ಇಲ್ಲಿಗೆ ಬಂದೆ.
ಇಲ್ಲಿಗೆ ಬಂದು ಇಲ್ಲಿ ಜಾಗ ಖಾಲಿ ಇತ್ತು ತೋಟದಲ್ಲಿ. ಖಾಲಿ ಇದ್ದಾಗ ನಾನು ಕೇಳಿದೆ, ಈ ಜಾಗದಲ್ಲಿ ನಾನು ಕಟ್ಕೊಳ್ತೀನಿ, ಅಲ್ಲಾದರೆ ನಿಮಗೆ ಇನ್ನೊಬ್ಬರು ಬರ್ತಾರೆ, ಅವ್ರು ಬರ್ತಾರೆ, ನಿನ್ನ ಡಿಸ್ಟೆನ್ಸ್ ಆಗೋದು, ಮತ್ತು ನಾಳೆಗೆ ನಮಗೆ ಸಮಸ್ಯೆ ಬರೋದು, ಅಣ್ಣ ತಮ್ಮದಲ್ಲಿ ಬೇಡ, ನಾನು ಇಲ್ಲಿ ಮಾಡ್ಕೊಳ್ತೇನೆ ಅಂದರೆ ದೇವರಲ್ಲಿ ಒಂದು ಕಲ್ಲಿತ್ತ, ಕಲ್ಲ ಮೇಲೆ ಕೂತು ನಾನು ಮೊಣಕಾಲಾಗಿ ಪ್ರಾರ್ಥನೆ ಮಾಡುವಾಗ ದೇವ್ರು ಇದೇ ಸ್ಥಳವನ್ನು ತೋರಿಸಿದ್ದಾನೆ. ಯಾಕೆಂದರೆ ನಾನು ವಿಷಯ ಕುಡಿಬೇಕಿದ್ದು ಇದೇ ಸ್ಥಳದಲ್ಲಿ, ಇಲ್ಲೇ ದೇವ್ರು ಮಾತಾಡಿದ್ದು, ಇದೇ ಸ್ಥಳದಲ್ಲೇ ಇಲ್ಲೇ ದೇವ್ರು ಮಾತಾಡಿದ್ದು ಫಸ್ಟು. ಇಲ್ಲಿಗೆ ಆಲಯ ಕಟ್ಟಲಿಕ್ಕೆ ದೇವ್ರು ಹೇಳಿದರು. ಇಲ್ಲಿಂದ ಎಷ್ಟು ದೂರ? ನಾವು ಹೇಗೆ ಅಂತ ಹೇಳಿದ್ರೆ, ನಾವು ತೋಟ ಇಷ್ಟೆಲ್ಲ ಅಡಿಕೆ ಮರ ಹಾಕಿದ್ವಿ, ಇಲ್ಲಿ ಮಾತ್ರವೇ ಜಾಗ ಖಾಲಿ ಮಾಡಿರಿ ಬಿಟ್ಟರು. ಆವಾಗ ವೇಸ್ಟೇಜ್ ಎಲ್ಲ ಆಗ್ಲಿಕ್ಕೆ ಇಲ್ಲೇ ಹಿಡಿದಿದ್ದು ಸೌದೆ ಎಲ್ಲ ನೋಡಿರಿ, ಎಲ್ಲ ತೋಟ ಇಲ್ಲಿ ಮಾತ್ರ ಖಾಲಿ ಬಿಟ್ಟಿದ್ದೇವೆ ನಾವು. ನಿಮ್ಮ ಮನೆ ಇಲ್ಲಿಂದ ಎಷ್ಟೇ ದೂರ ಇದೆ ಬಸ್? ಇಲ್ಲಿಂದ ಅರ್ಧ ಕಿಲೋಮೀಟರ್ ಇದೆ. ಅರ್ಧ ಕಿಲೋಮೀಟರ್. ಇದು ತೋಟ ನಿಮ್ಮದೇ? ನಮ್ಮದೇ ತೋಟ. ಆವಾಗ ಇಷ್ಟು ಜಾಗದಲ್ಲೇ ಇತ್ತು. ನಾನು ಆವಾಗ ಏನು ಮಾಡಿದೆ, ಅಮ್ಮನ ಇಲ್ಲಿ ಪ್ರೇಯರ್ ಮಾಡ್ಕೊತಾನೆ, ನಿಮಗೆ ಅಲ್ಲಿ ತೊಂದರೆ ಮಾಡೋ ಮಲ್ಲಿಗೆ ಇದೇ ಪ್ರಾಬ್ಲಮ್ ಇಸ್ತಾನೆ, ಇಲ್ಲಿ ಇವ್ರು ಬರ್ತಾರೆ, ಮಾದ್ರು ಬರ್ತಾರೆ, ನಿಮಗೆ ಅದು ಅರ್ಥ ಆಗೋದಿಲ್ಲ, ನನಗೆ ಮಾತ್ರ ಅರ್ಥ ಆಗ್ತದೆ, ನಾನು ಸೇವೆ ಮಾಡೋಣ ನಾನು ಅಂತ ಹೇಳಿ ನಾನು ಇದು ಮಾಡಲೇಬೇಕು. ನನ್ನ ಉಸಿರಾಯ್ತು ಆಗಿದೆ, ನನ್ನ ಜೀವನ ಬದುಕೋದು ಅದಕ್ಕೋಸ್ಕರವಾಗಿ ಬದುಕೋದು. ಯಾಕೆಂದರೆ ಅವರೆಲ್ಲದಲ್ಲಿ ನಾನು ಬದುಕೋದು ಕಷ್ಟ, ನನ್ನ ಕುಟುಂಬ ಇವತ್ತಿದೆ, ನನ್ನ ಕಷ್ಟದಲ್ಲಿ ಅನೇಕ ಜನರಿಗೆ ನಾನು ರಕ್ಷಣೆ ಮಾಡಿ ದೇವ್ರ ಸ್ವಾರ್ಥ ಸಾರಬೇಕಾಗಿದೆ. ನಿನಗೆ ಅಡ್ಡೆ ಬರಲ್ಲಪ್ಪ, ನಾವು ನಿನ್ನ ಪಾಡಿ ನೀನು ಮಾಡ್ಕೊಂಡು ಹೋಗು ಅಂತ ಹೇಳಿದಾಗ ನಾನು ಪಾಡಿ ನಾನು ಇಲ್ಲಿ ಮನೆ ತಕ್ಕ ಮಾಡಬೇಡ, ಇಲ್ಲ ಆಯಿತು ನಾನು ಇಲ್ಲೇ ಮಾಡ್ಕೊಳ್ತೀನಿ ಅಂತೇಳಿ ಒಂದು ಶೆಡ್ಡನ್ನು ಹಾಕ್ಕೊಂಡು ಒಂದು ಟಾರ್ಪಲ್ ಕಟ್ಕೊಂಡು ನಾವು ಟಾರ್ಪಲ್ ಕಟ್ಕೊಂಡು ಪ್ರಾರಂಭ ಮಾಡಿದ್ವಿ. ಟಾರ್ಪಲ್ ಕಟ್ಕೊಂಡು ಪ್ರಾರಂಭ ಮಾಡಿದ್ಮೇಲೆ ಒಂದು ವರ್ಷಕ್ಕೆ ಅದೆಲ್ಲ ಬೆದ್ದೋಯ್ತು, ಜನ ಜಾಸ್ತಿ ಆದರು. ಮತ್ತು ಒಂದು ವರ್ಷಕ್ಕೆ ನಾವು ಹಂಚು ಕಟ್ಕೊಂಡ್ವಿ, ಅಲ್ಲಿಗೆ ಗರಿಗೆ ಬಂದ್ವಿ, ಗರಿಯಿಂದ ಒಂದು ಹಂಚಿಗೆ ಬಂದ್ವಿ, ಹಂಚಿಂದ ಸೈಡ್ಗೆಲ್ಲ ಶೀಟ್ ಹಾಕ್ಕೊಂಡ್ವಿ. ಆವಾಗ ನಮಗೆ ಒಂದೇ ಸಲಿಗೆ ನಮಗೇನಾಯಿತು, ಮತ್ತೆ ಕ್ರಿಸ್ತ ವಿರೋಧಿಗಳು ಅಟ್ಯಾಕ್ ಮಾಡಿದರು. ಇದು ದೊಡ್ಡ ಪ್ರಮಾಣದಲ್ಲಿ ಬಂತು, ಸೀದಾ ಇಲ್ಲಿಗೆ ಬಂದರು ಜನ. ಸುತ್ತಮುತ್ತಲ ಜನಗಳೆಲ್ಲ ಇಲ್ಲಿಗೆ ರಾತ್ರಿ ಆಗಲು ಪ್ರೇಯರಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ಜನ ಎಲ್ಲಿ ಹೋಗ್ತಾರೆ ಇವರು ಅಂತ ಕೇಳಿದಾಗ ಎಲ್ಲರೂ ಕೂಡ ಹೇಳಿ ಕ್ರಿಸ್ತ ವಿರೋಧಿಗಳು ಅನೇಕ ಯೌವನಸ್ಥರನ್ನ ಕುಡಿಯೋ ಡ್ರಿಂಕ್ಸ್ ಮಾಡ್ಕೊಂಡು ಬಂದುಬಿಟ್ಟು ವಿರೋಧಿಗಳು ಬಂದರು. ಬಂದಿಲ್ಲ, ಹೇಗೆ ಮಾಡಿಸ್ಬೋದು, ಹಾಗೆ ಮಾಡಿಸ್ಬೋದು, ಹೀಗೆ ನಮ್ಮ ಜಾಗ ಇದು, ನಮ್ಮ ಸ್ಥಳ ಇದು, ಇಲ್ಲಿ ಕೊಡೋದು ನೀನು ಹಾಗೆ ಹೀಗೆ ಅಂತೇಳಿ ನಮ್ಮ ತಾಯಿಗೆಲ್ಲ ಕಂಪ್ಲೇಂಟ್ ಮಾಡಿ ನಮ್ಮ ತಾಯಿಗೆಲ್ಲ ಹೊಡಿಲಿಕ್ಕೆ ಹೋಗಿ ಎದುರಿಸಿದ್ರು. ನಮ್ಮ ಅಣ್ಣನ ಹತ್ರ ಎಲ್ಲ ಎದುರಿಸ್ಲಿಕ್ಕೆ ಹೋದರು. ನನಗೂ ಕೂಡ ತುಂಬ ಹೇಳಿದ್ರು, ಆದರೆ ಒಬ್ಬರು ಕೂಡ ಕದಲಿಲ್ಲ. ನಮ್ಮ ವಿಶ್ವಾಸಿಗಳು ಎಲ್ಲರೂ ಕೂಡ ಸಾಕ್ಷಿ ಹೇಳಿದ್ರು, ನಾವು ಇದರಿಂದನೇ ಬದುಕಿರೋದು, ಇಲ್ಲೇ ಇರ್ತೀವಿ, ನಾವು ಸತ್ತರೋದು ಕ್ರಿಸ್ತನಿಗೆ ಸಾಯ್ತೀವಿ, ಬದುಕಿರೋರು ಇಲ್ಲಿಗೆ ಹಾಕ್ತೀವಿ, ಬೆಂಕಿ ಇಟ್ಟಿದ್ರೆ ಬೆಂಕಿ ಇಟ್ರಿ, ನಾವು ಸಾಯ್ಲಿಕ್ಕೂ ರೆಡಿ. ತುಂಬಿದ ಗರ್ಭಿಣಿ ಎಷ್ಟೋ ಹೆಣ್ಮಕ್ಳು ಇದ್ರು ಇಲ್ಲಿ ಆ ಟೈಮಲ್ಲಿ. ನನಗೆ ಭಯ, ನನ್ನನ್ನು ಹೊರಗಡೆ ಬಿಡಲಿಲ್ಲ ನಮ್ಮ ಮಕ್ಕಳು, ಒಳಗಡೆ ಕೂತು ನಾವು ಆರಾಧನೆ ಮಾಡಿದ್ವಿ. ಎಲ್ಲ ಮಾಡಿದ್ರು, ಎಲ್ಲ ಕಿತ್ತಾಕಿದ್ರು, ಎಲ್ಲ ಮಾಡಿದ್ರು. ಆವಾಗ ನನ್ನಿಂದ ಇವರೆಲ್ಲ ಹೋಗುತ್ತಲ್ಲ ಅಂತೇಳಿ ನಾನು ಪೊಲೀಸಿಗೆ ಫೋನ್ ಮಾಡಿದಾಗ ದೇವರು ಅದ್ಭುತವಾಗಿ ಕಾರ್ಯ ಮಾಡಿದ್ರು. ತಕ್ಷಣ ಪೊಲೀಸಿಗೆ ಫೋನ್ ಮಾಡಿದೆ, ಅವರೆಲ್ಲರೂ ಬಂದರು. ಬಂದು ಎಲ್ಲ ನೋಡಿದ್ರು, ಎಲ್ಲರೂ ಸಾಕ್ಷಿ ಕೇಳಿದ್ರು. ತಪ್ಪು ಹುಡುಗ ಸಿಗುತ್ತಾ ಅಂತ ಕೇಳಿದ್ರು, ಯಾರಿಂದನೂ ತಪ್ಪು ಸಿಗಲಿಲ್ಲ. ಆವಾಗ ಎಲ್ಲ ಇಷ್ಟೆಲ್ಲ ಮಾಡ್ತೀಯಲ್ಲಪ್ಪ, ನಿನಗೇನು ಅಧಿಕಾರ ಇದೆ ಆಗಿದೆ ಅಂತ ಹೇಳಿದ್ರು. ನನಗೆ ದೇವ್ರು ಹೇಳಿದ್ದಾನೆ, ನನ್ನ ಸತ್ತು ಬದುಕಿದವನು, ನಾನು ಸಾಕ್ಷಿ ಅವ್ರಿಗೆ ಹೇಳಿದೆ. ಆವಾಗ ಅವರೆಲ್ಲ ಕೇಳಿದ್ರು, ಹಾಗಿದ್ರೆ ನೀನು ಲೈಸೆನ್ಸ್ ತೊಗೊಬೇಕಪ್ಪ, ಹಾಗೆ ತೊಗೋಬೇಕು, ಈಗ ತೊಗೋಬೇಕು ಅಂತ ಹೇಳಿದರು. ಆಯಿತು, ಎಲ್ಲಿ ಸಿಗುತ್ತೆ ಕೊಡ್ರಿ ಅಂತ ಹೇಳಿದೆ. ಅವ್ರಿಗೆ ಕೇಳಿದೆ, ಏನಿದ್ದೀನಿ ಅಂತ ಆಧಾರ ಅಂತ ಹೇಳಿದ್ರು. ಆವಾಗ ಹೊರಟಾಗ ನನಗೆ ಅನೇಕ ನಮ್ಮ ಜಿಲ್ಲೆಯಲ್ಲಿರುವಂಥ ಶಿವಮೊಗ್ಗದಿಂದ ಅನೇಕ ಸೇವಕರುಗಳನ್ನು ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ನನಗೆ ಬಂದರು. ಬಂದು ಮಾತಾಡಿದಾಗ ನನಗೆ ಈ ಟ್ರಸ್ಟ್ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿರಲಿಲ್ಲ. ನನ್ನ ಟ್ರಸ್ಟ್ ಇತ್ತು, ಆಲ್ರೆಡಿ ಮಾಡಿಟ್ಟಿದ್ದೆ, ಆದರೆ ಅದ್ರ ಬಗ್ಗೆ ನಡೆಸೋದು ಏನಂತ ಗೊತ್ತಿರಲಿಲ್ಲ. ಆಗ ನಮ್ಮ ಸೇವಕರ ಮೂಲಕವಾಗಿ ದೇವರು ನನಗೆ ಸಹಾಯ ಮಾಡಿದರು. ಮಾಡಿ ನನಗೆ ಟ್ರಸ್ಟ್ನ ಬೋರ್ಡ್ ಹಾಕ್ಕೊಳ್ಳಪ್ಪ ಹಂಗಿದ್ರೆ ಅಂತ ಹೇಳಿದ್ರು. ಬೋರ್ಡ್ ಹಾಕಿದೆ. ಆಗ ನನ್ನ ಮಾಹಿತಿ ಕಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದೆ. ಹಾಕಿದಾಗ ದೇವ್ರು ಹಾಕ್ಲಿಕ್ಕೆ ಹೇಳಿದ್ರು, ಹಾಕಿದೆ ನಾನು. ಎಲ್ಲ ಎಷ್ಟು ದೇವಸ್ಥಾನಗಳಿದೆ, ಎಷ್ಟು ಚರ್ಚ್ಗಳಿದೆ, ಎಷ್ಟು ಮಸೀದಿಗಳಿದೆ, ಯಾವುದೂ ಕೂಡ ಲೀಗಲ್ ಆಗಿರಲಿಲ್ಲ. ಹಾಗಿದ್ದಾಗ ನನಗೆ ಕೂಡ ಇವತ್ತು ವಿರೋಧ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಯಾಕೆಂದರೆ ನಾನು ನಂಬಿ ನಾನು ದೇವ್ರ ನಂಬಿ ನನ್ನ ಸ್ವಂತ ವಿಚಾರ ಇತ್ತು ಅಂತೇಳಿ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ದೇವರು ಅದ್ಭುತವಾಗಿ ನನಗೆ ಬಿಡುಗಡೆ ಕೊಟ್ಟರು. ಇವತ್ತು ಎಷ್ಟೇ ವಿರೋಧಗಳಿದ್ದರೂ ಕೂಡ ದೇವರು ನನಗೆ ಬಲ ಕೊಟ್ಟು ಇಸ್ತಾರೆ. ಇವತ್ತು ಈ ಒಂದು ಸಭೆ ಇದ್ದಿದ್ದು ಇವಾಗ 4-5 ಸಭೆಗಳಾಗಿ ದೇವರು ಮಾರ್ಪಡಿಸಿದ್ದಾರೆ. ಈಗ ಅನೇಕರು ಇವತ್ತು ಬೆಂಗಳೂರಲ್ಲಿ ಕೂಡ ಒಂದು ಸಭೆ ಇದೆ, ಚಿಂತಾಮಣಿಯಲ್ಲೂ ಕೂಡ ಒಂದು ಸಭೆ ಇದೆ ನಮಗೆ, ಹಾಗೆ ಹಿಂದೂಪುರದಲ್ಲಿದೆ, ಹಾಗೆ ಚನ್ನಗಿರಿಯಲ್ಲೂ ಕೂಡ ಮನೆ ಗ್ರೂಪ್ ಪ್ರೇಯರ್ ನಡೀತಾ ಇದೆ, ಹಾಗೆ ಸೋಮಿನ ಕೊಪ್ಪದಲ್ಲೂ ಕೂಡ ಒಂದು ಗ್ರೂಪ್ ಪ್ರೇಯರ್ ನಡೀತಾ ಇದೆ, ಮನೆ ಆರಾಧನೆ ನಡೀತಾ ಇದೆ. ಇಷ್ಟೆಲ್ಲ ಸೇವೆ ನಡೀತಾ ಇದೆ. ಅನೇಕರನ್ನ ನಮ್ಮ ಜೊತೆ ಸೇವಕರು ಕೂಡ ಎಬ್ಬಿಸಲಿಕ್ಕೆ ದೇವರ ಶಕ್ತಿ ಕೊಟ್ಟಿದ್ದಾರೆ. ಇವಾಗ ಒಂದು ಕುಟುಂಬವಾಗಿ ಒಂದು ಕ್ರಿಸ್ತನೇ ತಂದೆಯಾಗಿ ತಾಯಿಯಾಗಿ ನಮ್ಮ ಸಂಗಡ ಆಳ್ವಿಕೆ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅಷ್ಟೇ. ಈಗ ನೀವು ಕುಟುಂಬದಲ್ಲಿ ವೇದನೆಯನ್ನು ಬಂದು ಸ್ವಂತ ಮದುವೆ ಆದ ನಂತರ ಕುಟುಂಬ ಬೇರ್ಪಟ್ಟಾಯಿತು. ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ಹೋದ್ರಿ 2.5 ವರ್ಷ ಅಲ್ಲ, ಬಿಟ್ಟು ಅವರಿಗೆ ಸಪ್ರೇಟ್ ಆಗಿದ್ರು. ಇದಕ್ಕೆಲ್ಲ ಕಾರಣ ಏನಂತ ಹೇಳ್ತೀರಿ? ಕಾರಣ ಕರ್ತನು ತನ್ನ ಕಾರ್ಯವನ್ನು ತಿಳಿಸೋಕ್ಕೋಸ್ಕರವಾಗಿ ತನ್ನ ಚಿತ್ತ ಏನು ಮನುಷ್ಯನ ಆಲೋಚನೆಗಳು ಅಲ್ಲ. ಅದಕ್ಕೆ ಪ್ರಸಂಗಿ ಹೇಳ್ತಾನೆ, ಈ ಲೋಕದಲ್ಲಿ ಮನುಷ್ಯನು ಮಾಡುವ ಪ್ರಯಾಸಕ್ಕೆ ಯಾವ ಲಾಭವೂ ಇಲ್ಲ, ವ್ಯರ್ಥವೂ ವ್ಯರ್ಥ, ಸಮಸ್ತ ವ್ಯರ್ಥ. ಮನುಷ್ಯನು ಈ ಲೋಕದಲ್ಲಿ ಮಾಡುವ ಪ್ರಯಾಸ ಎಲ್ಲ ವ್ಯರ್ಥ ಅಂತ ಹೇಳಿ.
ಅವೇ ಗೊತ್ತಾಯಿತು ಇಲ್ಲೆಲ್ಲ ಸುಮ್ಮನೆ ಅಂದರೆ ಇವಾಗ ನೋಡಿ ಒಂದು ಮಗು ಬಿತ್ತು ಅಂತ ಹೇಳಿದ್ರೆ ಅಮ್ಮ ಅಂತ ಹೇಳುತ್ತೆ. ಅಂದರೆ ಎಲ್ಲಿ ತೋರಿಸುತ್ತೆ ಅದು ಅಮ್ಮನ ತೋರಿಸುತ್ತೆ. ಒಂದು ನೋವು ಎಲ್ಲಿ ತೋರಿಸುತ್ತೆ ಅಮ್ಮನ ತೋರಿಸುತ್ತೆ. ಅಂದರೆ ಒಬ್ಬ ಮನುಷ್ಯನಿಗೆ ಕಷ್ಟಗಳು ಬರ್ತಿದೆ ಅಂತ ಹೇಳಿದಾಗ ತಂದೆಯನ್ನು ತೋರಿಸುತ್ತೆ, ತಂದೆ ಕಡೆಗೆ ತಿರುಗ್ರಿ ಅಂತ ತೋರಿಸುತ್ತೆ. ಇದೇ ಇದು ವಿಷನ್ ಕೊಡೋದಲ್ಲಿ ಇಷ್ಟೆಲ್ಲ ಒಬ್ಬ ನನ್ನ ಲಾಸ್ಟ್ ಸಿಕ್ಕಂಥ ವಿಷನ್ ಅಷ್ಟೇ. ಒಂದು ಮಗು ಹೇಗೆ ಬಿದ್ದ ತಕ್ಷಣ ಅಮ್ಮ ಅಂದ್ಕೊಳ್ಳಿಗೆ ಅಮ್ಮನಿಗೆಲ್ಲ ಕಳ್ಸಿರ್ಕನ್ನತ್ತೆ, ಹಾಗೆ ಇಲ್ಲಿ ಮನುಷ್ಯ ಕಷ್ಟಗಳು ಯಾಕೆ ಅನುಭವಿಸಿದೆ ಅಂತ ಹೇಳಿದಾಗ ತಂದೆ ಕಡೆ ತಿರುಗಲಿಕ್ಕೆ ನಮಗೆ ಸೂಚನೆ, ಅದು ದೇವರ ಕಡೆ ತಿರುಗೋ ಸೂಚನೆ. ಆದರೆ ಮನುಷ್ಯನು ಆ ತಂದೆ ಕಡೆ ತಿರುಗಿಬಿಟ್ಟು ಎಲ್ಲೋ ತನ್ನ ಶಕ್ತಿ ತನ್ನ ಜ್ಞಾನದಲ್ಲಿ ತೊಳಲಾಡ್ತಾ ಅದು ಪರಿಹಾರ ಮಾಡ್ಕೊಂಡು ನೋಡ್ತಾನೆ, ಅದು ಅಸಾಧ್ಯವಾಗ್ತದೆ. ಹಾಗೆ ಆತನ ಆತ್ಮಹತ್ಯೆ ಮಾಡ್ಕೊಳ್ಳೋದು, ತನ್ನ ಆತ್ಮವನ್ನು ನಷ್ಟಪಡಿಸ್ಕೊಳ್ಳೋದನ್ನು ಇಲ್ಲಿ ಮಾಡ್ತಾರೆ. ಅದು ಸೈತಾನಿಗೆ ಅವಕಾಶಗಳನ್ನು ಕೊಡ್ತಿದ್ದಾನೆ. ಆದರೆ ದೇವರ ಕಡೆ ತಿರುಗಬೇಕು ಅನ್ನೋದೇ ಸೂಚನೆ ಆಗಿದೆ ಇದು. ನಿಮ್ಮ ಜೀವಿತದಲ್ಲಿ ಸೇವಾದೇವಿ ಜೀವಿತಕ್ಕೆ ಮುಂಚೆ ನೀವು ಕಷ್ಟ ಅನುಭವಿಸ್ತೀರಿ, ಮದುವೆ ಕಷ್ಟದಲ್ಲಿ, ನಂತರ ಸೇವೆಗೆ ಬಂದಿರಿ. ಇದರಲ್ಲಿ ನೀವು ಏನನ್ನು ಕಂಡುಕೊಂಡಿದ್ರಿ ಪಾಸ್? ಸೇವೆಯಲ್ಲಿ ಈಗ ಏನನ್ನು ಕಂಡು ಈ ಸೇವೆ ಇಲ್ಲಿ ಇಷ್ಟು ಕಷ್ಟ ವೇದನೆಗಳ ಮಧ್ಯದಲ್ಲಿ ತಿರುಗಿ ನಿಮ್ಮನ್ನು ದೇವರಿಗೆ ಸೇವೆಗೆ ಕರೆದ ದೇವರ ಸೇವೆ ಮಾಡ್ತೀರಿ, ಇದು ಏನು, ಇದರಲ್ಲಿ ಏನು ಪಾಠ ಕಲ್ತಿದ್ದೀರಿ? ಇದರಲ್ಲಿ ಪಾಠ ಏನಂತ ಕೇಳಿದ್ರೆ, ಕ್ರಿಸ್ತನು ಎಂಥವರು, ಕ್ರಿಸ್ತನೇ ಯೇಸು ಕ್ರಿಸ್ತನೇ ನಿಜವಾದ ದೇವರು, ಆತನೇ ಸರ್ವಶಕ್ತನು, ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಆತನೇ ಸಮಸ್ತಕ್ಕೆ ಮೂಲ ಕಾರಣನು, ಆತನೇ ಸಮಾಪ್ತಿಯು ಮಾರ್ಗ ಸತ್ಯ ಜೀವ, ಆತನೇ ವಿನಃ ಈ ಲೋಕದಲ್ಲಿ ಏನೂ ಇಲ್ಲ ಅಂತೇಳಿ ಶೂನ್ಯ ಅಂತೇಳಿ ಗೊತ್ತಾಯಿತು. ಅಂದರೆ ಕ್ರಿಸ್ತನೇ ಸತ್ಯ ದೇವರು, ಕ್ರಿಸ್ತನು ಬಿಟ್ಟರೆ ಆತನಿಲ್ಲದಲ್ಲಿ ಈ ಲೋಕದಲ್ಲಿ ಏನೂ ಇಲ್ಲ. ಅಂದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಆತನೊಬ್ಬನೇ. ಅಂದರೆ ನೀವು ಅನುಭವ ಮಾಡಿದ್ರಿ, ಯಾಕಂದರೆ ಪ್ರಾಕ್ಟಿಕಲ್ ಅದು ಮನಸ್ಸರಿಗೆ ಗೊತ್ತಿದೆ, ಅದು ಮಾತ್ರವೇ ನನ್ನ ಜೀವಿತದ ಕಟ್ಟು ಸತ್ಯ. ಅದು ಟೋಟಲ್ ರಿಸಲ್ಟ್ ಯೇಸು ಅನ್ನೋದು ಒಂದೇ. ಆತನೇ ಸತ್ಯ, ಆತನೇ ಮಾರ್ಗ, ಆತನೇ ಜೀವ, ಆತನ ವಿರತ ಈ ಲೋಕದಲ್ಲಿ ಯಾರು ಪರಲೋಕ ತಂದೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾರು ಕೂಡ ಆ ಪರಿಹಾರ ಒಬ್ಬ ಮನುಷ್ಯನಿಗೆ ಬಿಡುಗಡೆ ಅಂತ ಹೇಳಿದ್ರೆ ಆ ತಂದೆ. ಯಾಕೆಂದರೆ ಆ ತಾಯಿ ಒಂದು ಮಗು ಹಾಲು ಕುಡಿಯುತ್ತೆ ಅನ್ನೋದಾದರೆ, ಎದೆ ಹಾಲು ಕುಡಿಯುತ್ತೆ ಅನ್ನೋದಾದರೆ, ಆ ತಾಯಿ ಹತ್ರನೇ ಒಂದು ನಿಜವಾದ ತಾಯಿ ಹತ್ರ ಹೋದರೆ ಅದಕ್ಕೆ ಸಮಾಧಾನ. ಬೇರೆ ಕೂಡ ಹೆಣ್ಮಕ್ಳಿದ್ದಾರೆ, ಅವರು ತಾಯಂದ್ರೆ ಇರ್ತಾರೆ, ಆದರೆ ಅಲ್ಲಿ ಆ ಮಗುಗೆ ಸಮಾಧಾನ ಸಿಗೋದಿಲ್ಲ. ತಾಯಿ ಆ ಥರ ಮಡ್ಲಲ್ಲಿ ಮಲ್ಕೊಂಡ್ರೆ ಸಮಾಧಾನ ಇರೋದು. ಹಾಗೆ ನಿಜವಾದ ದೇವರ ಹತ್ರ ಹೋದರೆ ಎಲ್ಲ ದೇವರುಗಳು ಇದ್ದಾರೆ, ಆದರೆ ದೇವರಲ್ಲ ಅವರು. ಆದರೆ ನಿಜವಾದ ದೇವರು ಯೇಸು ಕ್ರಿಸ್ತನಾಗಿದೆ. ಯಾಕೆ ನಾನೆಲ್ಲ ಹುಡುಕಿಕೊಂಡು ಬಂದಿದ್ದಾರೆ, ಯಾಕಂದರೆ ಅನುಭವಿಸಿದ ಜೀವನದಲ್ಲಿ ಬಂದಿದ್ದವರು. ಖಂಡಿತವಾಗಿ. ಇದರ ಮಧ್ಯದಲ್ಲಿ ನೀವೇನಾದರೂ ಸತ್ಯವೇದ ಶಾಲೆಗೆ ಹೋಗಿ ಬೈಬಲ್ ಕಾಲೇಜ್? ಯಾವ ಕಾಲೇಜಿಗೂ ಹೋಗಿಲ್ಲ. ಎಲ್ಲ ನನಗೆ ಸೇವಕರ ಮೂಲಕನೇ. ಯಾಕೆಂದರೆ ಆ 12 ಜನ ಶಿಷ್ಯಂದ್ರಿಗೆ ಹೇಗೆ ದೇವ್ರು ಕಲಿಸ್ಕೊಟ್ರ ಜೊತೆಗಿದ್ದೆ ಪ್ರಾಕ್ಟಿಕಲ್ನ, ನನಗೂ ಕೂಡ ಸೇವಕರ ಮೂಲಕ ಹೋಗಿ ನನಗೆಲ್ಲ ಕಲಿಸ್ಕೊಟ್ರು ದೇವರು. ಸತ್ಯವೇದ ಅಧ್ಯಯನ ಆಗಲಿ ಅವರೇ ಎಲ್ಲ ಹೇಳಿಕೊಟ್ರು ನನಗೆ. ಆದರೆ ಇವಾಗ ನಾನೇನು ಮಾಡ್ತೀನಿ, ನನ್ನ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದೀನಿ. ಅಂದರೆ ಅವರ ಜೊತೆಯಲ್ಲಿ ಎಷ್ಟು ವರ್ಷ ನೀವಿದ್ರಿ ಪಾಸ್ಟರ್ ಸೆಲ್ವಕುಮಾರ್? ಅವ್ರ ಜೊತೆಗೆ ಒಂದು 5 ವರ್ಷಗಳ ಕಾಲ ಅವ್ರ ಜೊತೆಗೆ ನಾನು ಸಂಸಾರ ಗಮನ ಇಟ್ಟಿದ್ದೆ. ಓಕೆ. ಅವರ ಜೊತೆಯಲ್ಲಿ ಎಲ್ಲ ಪ್ರಯಾಣಗಳನ್ನು ಸೇವೆಗಳನ್ನು ನಾನು ಸೇವೆ ಇರೋ ತುಂಗನು ಸೇವೆ ಮಾಡ್ತಾನೂ ಕೂಡ ಅವ್ರ ಜೊತೆ ನಾನು ಕಂಡಿದ್ದು. ಅವ್ರನ್ನೂ ಕೂಡ ಕರ್ಕೊಂಡು ಅವರು ಕೂಡ ನಾನು ಕೆಲವೊಂದು ನಾವು ತಪ್ಪು ಆದಾಗ ಸೇವೆಯಲ್ಲಿ ಕೆಲವೊಂದು ಬಲಹೀನತೆ ಇದ್ದಾಗ ಅವ್ರ ಮೂಲಕ ನಾನು ಬಲ ತಗೊಂಡಿದ್ದೇನೆ, ನಡೆಸಿದ್ದಾರೆ. ಇವಾಗ ಅವ್ರ ಸೇವೆ ಅವ್ರು ಮಾಡ್ತಾ ಇದ್ದಾರೆ, ಈಗ ನಮ್ಮ ಸೇವೆ ನಾವು ಮಾಡ್ತಾ ಇದ್ದೇವೆ. ಈಗ ನೀವು ಪ್ರಾರಂಭದ ಸೇವೆಯಲ್ಲಿ ನೀವು ಹೇಳಿದ್ರಿ, ನಾನು ನೇಸಪ್ಪ ಹತ್ರ ಕೇಳಿದ್ರಿ, ನಾನು ಯಾರಿಗೂ ಸುವಾರ್ತೆ ಸಾರಲಿಕ್ಕೆ ಹೋಗೋದಿಲ್ಲ, ಎಲ್ಲರೂ ಬರಬೇಕು ಅಂತ. ನಿಮಗೆ ವಾಕ್ಯ ಕೂಡ ಕೊಟ್ಟರು, ಬೆಟ್ಟದ ಮೇಲೆ ಕಟ್ಟಿದ ಮನೆದು ಮರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ನೀವು ಇಲ್ಲಿ ನೀವು ಹೇಗೆ ಸೇವೆ ಅಂದರೆ ಯಾರಿಗಾದ್ರೂ ಸುವಾರ್ತೆ ಮನೆಗೆ ಹೋಗಿದ್ರೆ ನೀವು? ಇವಾಗಿಲ್ಲ, ನಾನು ಆ ಸೇವೆ ನಾನು ಯಾವತ್ತೂ ನಾನು ಪ್ರಾಂಪ್ಟ ಒಪ್ಕೊಳ್ತೇನೆ, ಆ ಸೇವೆ ನಾನು ಮಾಡಿಲ್ಲ. ಮನೆಗೆ ಇವತ್ತಿಗೂ ಹೋಗಿಲ್ಲ. ನನ್ನ ಸೇವೆನೇ ವಿಶೇಷವಾದ ದೇವರನ್ನು ಕೊಟ್ಟಿದ್ದಾರೆ. ಇವತ್ತಿನವರೆಗೂ ರಾತ್ರಿಗಳು ನನ್ನ ಮನೆಗೆ ಬರ್ತಾರೆ ಜನ. ಇವತ್ತಿನವರೆಗೂ ಯಾಕಂದರೆ ಒಬ್ಬರಿಗೆ ಸರಿಯಾಗಿ ಸಂಪೂರ್ಣವಾಗಿ ನಾವು ಅವ್ರಿಗೆ ಮಾಹಿತಿ ಕೊಟ್ಟು ಸರಿಯಾಗಿ ಅವರಿಗೆ ಬಿಡುಗಡೆ ಕೊಟ್ಟಾಗ ಆ ಮನುಷ್ಯನ ಸತ್ಯ ಸಾಯೋದೇ ಇಲ್ಲ. ಆತನು ಹೋಗಿ ಬೆಳಕಾಗಿರ್ತಾನೆ. ಅಲ್ಲಿ ಕತ್ತಲೆ ಆ ಊರಿಗೆ ಹೋಗಿ ನೋಡಿ, ನಾನು ದೀಪ ಹಚ್ಚಿ ಕಳಿಸ್ತೀನಿ, ಆ ದೀಪ ತಗೊಂಡೋಗಿ ಆ ಗ್ರಾಮದಲ್ಲಿ ಇಟ್ಟರೆ ಎಲ್ಲರೂ ಕತ್ತಲೆ ಇದ್ದಾರೆ, ಯಾರ ಮನೆಗೂ ಲೈಟ್ ಇಲ್ಲ. ಇವಾಗ ಎಲ್ಲಿ ಬರ್ತಾರೆ, ಇಲ್ಲಿಗೆ ಆ ಬೆಳಕದಲ್ಲಿಗೆ ಬರಬೇಕು. ಹಾಗೆ ಆ ಬೆಳಕು ಏನು ಮಾಡುತ್ತೆ, ಇನ್ನೊಂದು ಬೆಳಕನ್ನು ಹಚ್ಚುತ್ತೆ. ಇದೇ ಸರಣಿ ಚೈನ್ ಲಿಂಕ್ನ ನನಗೆ ಕೊಟ್ಟಿದ್ದಾರೆ ದೇವರು, ಈ ಬ್ಲೆಸ್ಸಿಂಗ್ನ ಕೊಟ್ಟಿದ್ದಾರೆ. ಅಂದರೆ ಸುವಾರ್ತೆ ಸಾರಲಿಕ್ಕೆ ಅದನ್ನು ನನಗೆ ಯಾವುದು, ಯಾಕೆಂದ್ರೆ ನನ್ನ ಒಳಗಿನ ಒಂದು ಬಲಹೀನತೆಗಳು, ನನಗೆ ಆ ಭಯ ಏನೋ ಒಂದು ಇರುತ್ತೆ ಮೊದಲಿಗೆ ಇತ್ತು ನನಗೆ. ಆದರೆ ಇವಾಗ ಇಲ್ಲ, ನನಗೆಲ್ಲ ಹೋಯಿತು. ಆದರೆ ನನಗೆ ನನಗೆ ನನ್ನ ಮೈಂಡ್ ಸೆಟ್ಟು, ನನಗೆ ಹೋಗುವಂಥ ಕಾರ್ಯಗಳು ದೇವರೇ ತಿಳಿಸಿದ್ದನ್ನು. ಯಾಕೆ ನನ್ನ ವೀಕ್ನೆಸ್ ನನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡಿದವನು. ಯಾಕೆಂದರೆ ಒಂದು ರೀತಿಯಾದ ಸೇವೆಗಳನ್ನು ದೇವ್ರು ಕೊಡ್ತಾರೆ ಒಬ್ಬೊಬ್ಬರಿಗೆ. ನನಗೆ ಅದನ್ನು ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಅದು ಅವ್ರಿಗೆ ಕೊಟ್ಟಂಥ ಆ ವ್ಯಕ್ತಿಗೆ ಇರುವಂಥ ಒಂದು ಯೋಜನೆ, ಅದು
ಪ್ಲಾನ್ ಅದು ನನಗೆ ವೈಯಕ್ತಿಕವಾಗಿ ಪ್ಲಾನ್ ಅದು ಯೋಚನೆ, ನಾನು ಅದನ್ನು ತಪ್ಪು ಅಂತ ಹೇಳಿಕೊಳ್ಳಲ್ಲ, ಸಾರ ತಪ್ಪು ಅಂತ ಹೇಳಿ. ಆದರೆ ನನ್ನ ವೈಯಕ್ತಿಕವಾಗಿ ನನ್ನ ಅರಿತುಕೊಂಡ ದೇವರು ನನ್ನನ್ನು ಹೇಗೆ ನಡೆಸ್ತಿದ್ದಾರೋ ಆ ರೀತಿ ನಡೆಸಿದ್ದಾರೆ. ಯಾಕೆಂದರೆ ಜನರನ್ನ ಹೇಗೆ ನನಗೆ ಸಂಪೂರ್ಣವಾಗಿ ಅದು ಕ್ರಿಯೆ ನಡಿಬೇಕು ಆ ರೀತಿಯಾಗಿ. ಇವತ್ತು ಎಲ್ಲಿ ಹೋದರೂ ಅಷ್ಟೇ, ಜನ ಅಲ್ಲಿ ಬಿಡುಗಡೆ ಆದಮೇಲೆ ನಾನು ಗ್ರಾಮಕ್ಕೆ ಹೋಗ್ತೀನಿ. ನಾನು ಲೈಟ್ ಹಚ್ಚಿಬಿಟ್ಟು ನಾನು ಆಮೇಲೆ ಆ ಬೆಳಕಲ್ಲಿ ಹೋಗಿ ಆ ಸುವಾರ್ತೆ ಹೇಳ್ತಿದ್ದೀನಿ. ಬಸ್ ಇವಾಗ ನಿಮ್ಮ ಕುಟುಂಬ ಹೇಗಿದ್ದೀರಿ? ಇವತ್ತು ಕುಟುಂಬದಲ್ಲಿ ಹೇಳ್ಬೇಕಾದ್ರೆ ಭಾಳ ಒಂದು ಕೊರತೆ ಇಲ್ಲದ, ಒಂದು ಸಮಸ್ಯೆ ಇಲ್ಲದ ಕುಟುಂಬ ಈ ಲೋಕದಲ್ಲೇ ಅಂತ ಹೇಳಿದ್ರೆ ನನ್ನ ಕುಟುಂಬ ಅಂತ ಹೇಳ್ತೇನೆ. ಹೆಂಡತಿ ಮಕ್ಕಳು ಅಷ್ಟೇ ಅಮೂಲ್ಯವಾದಂಥ ದೇವ್ರು ಕಂಡ ಅಮೂಲ್ಯನ ಕೊಟ್ಟಿದ್ದಾರೆ. ಚೆನ್ನಾಗಿ ಓದ್ತಿದ್ದಾಳೆ, ಅವಳು 4th ಸ್ಟ್ಯಾಂಡರ್ಡ್ ಇದ್ದಾಳೆ. ಇವಾಗ ಅತಿಶಯನು ಕೂಡ ದೇವರು ಅದ್ಭುತವಾಗಿ ನಡೆಸಿದ್ದಾಳೆ. ಅವರು ಕೂಡ ದೊಡ್ಡ ಮಗಳಿಗೆ ಎಷ್ಟು ವಯಸ್ಸು? ಇವಾಗ ಅವಳಿಗೆ 10 ವರ್ಷ. ಇವಾಗ 10 ವರ್ಷ. ಸಣ್ಣವಳಿಗೆ ಇವಾಗ 3.5 ಇಯರ್ಸ್. 3.5 ಇಯರ್ಸ್. ಅಂದರೆ ನೀವು ನಿಮ್ಮ ಕುಟುಂಬದ ಬಗ್ಗೆ ಸಾಕ್ಷಿ ಹೇಳುವಾಗ, ನಿಮ್ಮ ಅತ್ತೆ ಮಾವ ಬಗ್ಗೆ ಸಾಕ್ಷಿ ಹೇಳುವಾಗ ನಿಮ್ಮ ಹೆಂಡತಿಯನ್ನು ಆಕ್ಷೇಪ ಮಾಡೋದಿಲ್ವಾ ನೀವು ಯಾರಿಗೆ ಹೇಳುವಾಗ? ಇಲ್ಲ, ಆಕ್ಷೇಪ ಮಾಡೋದಿಲ್ಲ. ಯಾಕಂದರೆ ಅದರ ಮೂಲಕವಾಗಿ ಆಶ್ವಾದ ನಮ್ಮ ಅತ್ತೆ ಮಾವ ನಮ್ಮ ತಂದೆಗಳಿಗೆ ಬರುತ್ತೆ ಅಂತೇಳಿ ಅವ್ರಿಗೆ ಸತ್ಯ ತಿಳ್ಕೊಂಡಿದ್ದಾರೆ. ಯಾಕೆಂದರೆ ಅದನ್ನು ಹೇಳುವಾಗಲೇ ಅವರಿಗೆ ಕಟ್ಟುಗಳು ಬಿಡಲ್ಪಡುತ್ತೆ. ಇವತ್ತಲ್ಲಿ ನಮ್ಮ ತಂದೆಗಳು ರಕ್ಷಣೆ ಬರ್ತಾರೆ, ಅವರೆಲ್ಲರೂ ಚೆನ್ನಾಗಿ ಬರ್ತಾರೆ, ಸತ್ಯ ತಿಳ್ಕೊಳ್ತಾರೆ ಅಂತ ತುಂಬ ಅವ್ರಿಗೆ ನೋವಾಗ ಎಷ್ಟು ಜನ ಈ ಪ್ರಶ್ನೆ ಕೇಳಿದ್ದಾರೆ. ನಿಜವಾಗ್ಲೂ ಈ ಪ್ರಶ್ನೆ ಕೇಳಿದ ಭಾರಿ ಒಳ್ಳೆಯದಾಯಿತು. ಯಾಕಂದರೆ ನಾನು ಅನೇಕ ಸಾಕ್ಷಿಗಳು ಹೇಳುವಾಗ, ಪಾಸ್ಟ್ರೆ ಏಂತಿದ್ರಿಗೆ ಹಾಗೆ ಹೇಳ್ಬೇಡ್ರಿ ನೀವು, ಅವ್ರಿಗೆ ನೋವಾಗಲ್ವಾ ಅವ್ರ ಅಪ್ಪ ಅಮ್ಮನ ಬಗ್ಗೆ? ಇಲ್ಲ, ಖಂಡಿತವಾಗಿ ನಾನು ಅದನ್ನು ಅನುಭವಿಸ್ತಾಳೆ. ಆ ಬ್ಲೆಸ್ಸಿಂಗ್ ತುಂಬ ಜಾಸ್ತಿ ಆಗಿದೆ ನಮಗೆ. ಯಾಕೆಂದಾಗ ಪಾಪಗಳನ್ನು ಒಪ್ಪಿಕೊಂಡು ಹರಕೆ ಮಾಡಿದ್ರೆ ಮಾತ್ರ ದೇವರ ಕರುಣೆ ಜಾಸ್ತಿ ದೊರೆಯುತ್ತೆ ಅಂತ ಹೇಳ್ತಾರೆ. ಇರೋ ಫಾಲ್ಟ್ ಅದು ನಮ್ಮದು. ಯಾಕಂದರೆ ಕಳ್ಳನ ಇಟ್ಕೊಂಡು ಬಿಟ್ಟು ನಾವು ಏನು ಬೆಳೆ ತೋರಿಸಿದ್ರೆ ಉಪಯೋಗೋದಿಲ್ಲ. ಕಳ್ಳನ ಒಳಗಡೆ ನಡೆದಿದ್ದೆ. ಯಾಕೆಂದರೆ ನಾನು ತಪ್ಪು ಮಾಡಿದ್ದೇನೆ, ನಮ್ಮ ಅತ್ತೆ ಮಾವರು ಮಾತ್ರವೇ ತಪ್ಪು ಮಾಡಿಲ್ಲ, ಈ ಕಡೆ ನಮ್ಮ ತಾಯಿ ತಂದೆಗಳು ತಪ್ಪು ಮಾಡಿದ್ದೀವಿ, ನಮ್ಮ ಅಕ್ಕಂದರು ತಪ್ಪು ಮಾಡಿದ್ದಾರೆ, ನಾವು ತಪ್ಪು ಮಾಡಿದ್ದೀನಿ. ಯಾಕಂದರೆ ಅವ್ರು ಬೈದಾಗ ನಾನು ಬೈದಿದ್ದೀನಿ, ಅವ್ರು ಬೈದಾಗ ನಾನು ಕೂಡ ಮಾಡಿದ್ವಿ, ಎಲ್ಲ ಮಾಡಿದ್ದೀವಿ. ಎರಡು ಕೈ ಹೇಳಲು ಚಪ್ಪಳಿಕೆ ಬರೋದಿಲ್ಲ, ಖಂಡಿತ ತಪ್ಪು ಮಾಡಿ. ಆದರೆ ಅವರು ಆ ರೀತಿಯ ವಿಷಯದಲ್ಲಿ ಮಾಡಿದ್ರು, ನಮ್ಮದೇ ಆದ ನಾವು ಈ ರೀತಿಯಲ್ಲಿ ಮಾಡಿದ್ವಿ. ಆದರೆ ಇದಕ್ಕೆ ಉಪಯೋಗ ಆಗಿದ್ದು ದೇವರು ತನ್ನ ಕಾರ್ಯವನ್ನು ತಿಳಿಸ್ಪಡಿದೆ. ಆದರೆ ಮನುಷ್ಯನ ಈ ಕಾರ್ಯ ನಡೆಯೋದಿಲ್ಲ ಅಂತೇಳಿ, ಮನುಷ್ಯನ ಯೋಜನೆಗಳಲ್ಲಿ ನಡೆಯಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಯಿತು. ಇವತ್ತು ಕೂಡ ನಮ್ಮ ಅತ್ತೆ ಮಾವರಿಗೋಸ್ಕರ ಇವತ್ತು ನಮ್ಮ ಅಳಿಯ ಎಲ್ಲ ರಕ್ಷಣೆ ಹೊಂದಿದ್ದಾರೆ, ಅಳಿಯನ್ನು ಕೂಡ ರಕ್ಷಣೆ ಹೊಂದಿದ್ದಾರೆ. ಇವತ್ತು ಅವ್ರ ಮದುವೆ ನಾವೇ ಮಾಡಿದ್ವಿ. ದೇವ್ರ ಖಂಡಿತ ತಾಯಿ, ನಮ್ಮ ತಾಯಿ ಎಲ್ಲ ರಕ್ಷಣೆ ಹೊಂದಿದ್ದಾರೆ. ಆ ಅತ್ತಿಗೆ ಎಲ್ಲ ಅಕ್ಕಂದರು ಭಾವಂದರು ಎಲ್ಲರೂ ಕೂಡ ರಕ್ಷಣೆ ಹೊಂದಿದ್ದಾರೆ. ದೇವರೆಲ್ಲರೂ ಕೂಡ ರಕ್ಷಣೆ ಆಯ್ತಾ. ಅವರ ನಮ್ಮ ತಂದೆ ಅವರ ಅಪ್ಪ ಅಮ್ಮ ರಕ್ಷಣೆ ಹೊಂದಿಲ್ಲ. ಆದರೆ ದೇವ್ರ ಬಗ್ಗೆ ಗೊತ್ತು ಚೆನ್ನಾಗಿ. ದೇವ್ರು ಇವರೆಲ್ಲ ಕಾರ್ಯ ಮಾಡ್ತಾರೆ. ಅವರೆಲ್ಲ ಪ್ರಯಾಸಗಳು ಮಾಡಿದ್ರೆ ಏನಾದ್ರು ಮಾಡಿದ್ರು ಯೇಸು ಕ್ರಿಸ್ತನೇ ದೇವರಂತ ಅವರಿಗೆ ಅವ್ರ ಬಾಯಲ್ಲೇ ಹೇಳೋಗಿ ದೇವ್ರು ಮಾರ್ಪಡಿಸಿದ್ದಾರೆ. ಆದರೆ ಇವತ್ತೆಲ್ಲ ನಾಳೆಗೆ ಅವರು ಕೂಡ ಒಪ್ಕೊಂಡು ಬರ್ತಾರೆ ಅಂತ ನಿರೀಕ್ಷೆ ಉಂಟು. ಆ ಸಮಯದಲ್ಲಿ ದೂಷಣೆ ಮಾಡ್ತಾರೆ ಜನರು, ದೂಷಣೆ ಮಾಡೋಕೆ ಬಹಳ ದೂಷಣೆ ಮಾಡಿದ್ದಾರೆ. ಭಾಳ ಅದನ್ನು ಅಪೋಸಿಟ್ ಮಾಡಿದ್ವಿ. ಗಂಡ ಹೆಂಡತಿ ನಮಗೆ ನೀರು ಕೊಟ್ಟಿಲ್ಲ, ಮಾದಿಗಿರು ಇವರು ಹಾಗೆ ಅದು ನೀರು ಹಿಡಿಯಕ್ಕೆ ಬಿಟ್ಟಿಲ್ಲ, ನಮ್ಮನ್ನು ಕೀಳು ಮಾಡೋದಲ್ಲಿ ನೋಡಿದ್ದಾರೆ, ಅವಮಾನಗಳನ್ನು ನಾವು ಕಂಡಿದ್ದೇವೆ. ಆದರೆ ನನಗೆ ಅದು ಏನೂ ಅನ್ನಿಸ್ತಾ ಇರಲಿಲ್ಲ. ಯಾಕಂದರೆ ಕ್ರಿಸ್ತನ ಪ್ರೀತಿ ದೊಡ್ಡದು. ಅದನ್ನು ಅವಾಗ ದುಃಖ ಆಗ್ತಿತ್ತು, ಈ ಜನರಿಗೆ ಅರ್ಥ ಆಗಲಿಲ್ಲ ಅಂತೇಳಿ. ನನಗೆ ದೇವ್ರು ಕೊಟ್ಟಿದ್ದ ವಿಷನ್ ಇವತ್ತು ಕೂಡ ಏನಂತ ಹೇಳಿದ್ರೆ, ನಾವು ಸರಿ ಇರಬೇಕು, ನಾವು ಸರಿ ಇರಬೇಕು. ನಾವು ಹೃದಯದಲ್ಲಿ ನಾವು ಸರಿ ಇದ್ದರೆ ಎಲ್ಲವನ್ನ ಬದಲಾಯಿಸ್ಬೋದು. ನಿಜವಾದ ಪ್ರೀತಿ ಅಂದರೆ ಅದನ್ನೇ ತಿಳಿಸ್ತಾರೆ ದೇವರು. ಕ್ರಿಸ್ತನ ಪ್ರೀತಿ ಎಂದಿಗೂ ಬಿದ್ದೋಗೋದಿಲ್ಲ ಅಂತೆ. ಪ್ರವಾದನೆಗಳು ಜ್ಞಾನಗಳು ಎಲ್ಲ ಬಿದ್ದೋಗ್ತದೆ, ಆದರೆ ಕ್ರಿಸ್ತನ ಪ್ರೀತಿ ಎಂದಿಗೂ ಬಿದ್ದೋಗೋದಿಲ್ಲ. ದೇವರ ಪ್ರೀತಿ ಅಂತ ಹೇಳಿದ್ರೆ ಅದು ಬದಲಾವಣೆ ತರುವಂಥದ್ದಾಗಿದೆ. ನಾವು ಸರಿಯಾಗಿ ಕ್ರಿಸ್ತನ ಅರ್ಥಕೊಂಡು ಅದನ್ನು ಪ್ರೀತಿಸೋರಾಗಿದ್ದರೆ ನಿಜವಾಗ್ಲೂ ಕೂಡ ಎಲ್ಲವನ್ನು ಬದಲಾವಣೆ ಮಾಡಲಿಲ್ಲ ಶಕ್ತನಾಗಿದ್ದೆ ನಾವು. ಯಾಕೆ ನಾನು ದೇವರ ಪ್ರೀತಿಸ್ಲಿಕ್ಕೆ ಬಂದೆ, ನನ್ನ ಹೆಂಡತಿನ ಬದಲಾಯಿಸ್ಕೊಟ್ರು, ನನ್ನ ಕುಟುಂಬನ ಬದಲಾಯಿಸ್ಕೊಟ್ರು, ನಾನು ಯಾರ ಮನೆಗೆ ಹೋಗ್ತೀನಿ ಅದನ್ನು ಬದಲಾಯಿಸ್ತಾ ಹೋಗ್ತಿದ್ದಾರೆ. ಯಾಕೆ ನಾನು ಸರಿಯಾಗಿ ದೇವರನ್ನು ಪ್ರೀತಿಸಬೇಕು. ಯಾಕೆಂದರೆ ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದ ಪೂರ್ಣ ದೇವರನ್ನು ಪ್ರೀತಿಸ್ಬೇಕಂದ್ರೆ ದೇವರ ಆಜ್ಞೆ ಇದೆ. ಸರಿಯಾಗಿ ನಾವು ದೇವರಿಗೆ ಸರಿಯಾಗಿ ದೇವರು ನಮ್ಮ ಸಂಗಡನೇ ಇರ್ತಾರೆ. ಎಲ್ಲ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾರೆ, ಅವರೇ ಮಾಡ್ತಾರೆ ಕೆಲಸ. ನಾವೇನು ಮಾಡೋಂಗಿಲ್ಲ, ಎಲ್ಲ ಅವರೇ ಮಾಡೋದು ಕೆಲಸ. ನಾವು ಬರೀ ನಗಾಡೋದು, ತಪ್ಪಳೋದು, ಸ್ತುತಿ ಮಾಡೋದು ಅಷ್ಟೇ ಕೆಲಸ ಎಲ್ಲ ಅವ್ರದ್ದೇ ಡ್ಯೂಟಿ ಎಲ್ಲ. ನಮ್ದು ಬರೀ ಡೆಡಿಕೇಶನ್ ಅಷ್ಟೇ, ಅವರೇ ಮಾಡ್ತಾ ಹೋಗ್ತಾರೆ. ನಾವು ಕರೆಕ್ಟಾಗಿ ಅದನಿಗೆ ಪರಿಶುದ್ಧತೆಯಲ್ಲಿ ದೇವರನ್ನ ಮೆಸ್ಸಕ್ಕೆ ಅಸಾಧ್ಯವಾಗಿದೆ. ಅಲ್ಲಿ ದೇವರಿಗೆ ಯಾಕೋ ನಮ್ಮ ಪದ ಸ್ಪಷ್ಟವಾಗಿ ಹೇಳ್ತದೆ, ಆತ್ಮವಿಲ್ಲದ ದೇವರು ಸತ್ತದಾಗಿರೋ ಪ್ರಕಾರ ಕ್ರಿಯೆಗಳ ನಂಬಿಕೆ ಕೂಡ ಸತ್ತದ್ದೇ ಅಂತ ಹೇಳಿ. ಇವತ್ತು ನಾವು ದೇವರನ್ನು ಪ್ರೀತಿಸ್ತೀವಿ ಅಂತೇಳಿ ನಾವು ಮೋಸ ಮಾಡಿಕೊಂಡು ನಾವು ಇನ್ನೊಬ್ಬರು ಮೋಸ ಮಾಡ್ಕೊತ ಹೋದರೆ ಸಂದೇ ಇಲ್ಲ. ಯಾಕೆಂದರೆ ಆರ್ಥಿಕವಾಗಿ ಬೆಳೆಯೋರು ಸತ್ಯ, ಸಮಾಧಾನ, ದೀರ್ಘಶಾಂತಿ, ಕ್ಷಮೆ, ದಮೆ ಇವು ಆತ್ಮಿಕ ಪವಿತ್ರಾತ್ಮನ ವರಗಳು. ಇವಿದ್ದವು ಯಾವ ಧರ್ಮಶಾಸ್ತ್ರವು ಯಾರು ಕೂಡ ಆಕ್ಷೇಪಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದೆ. ಇದು ಯಾಕೆ ನಮ್ಮಲ್ಲಿಲ್ಲ? ಅದಿದ್ದರೆ ಯಾರು ಕೂಡ ನಮಗೆ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಗೆಲುವು ನಮ್ಮ ಕ್ರಿಸ್ತನಲ್ಲಿ ನಮಗೆ ಗೆಲುವಿದೆ. ಆದರೆ ನಮ್ಮಲ್ಲಿ ಇದರಲ್ಲಿ ಯಾವುದೋ ಒಂದು ಕೊರತೆ ಇದ್ದರೆ ಮಾತ್ರವೇ ನಾವು ಅವಮಾನಗಳನ್ನು ನಾವು ಸೇವೆಯಲ್ಲಿ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಫಸ್ಟ್ ನಾವು ಸರಿ ಇರಬೇಕು. ನನಗೆ ಇನ್ನೊಬ್ಬರ ಬಗ್ಗೆ ಯಾರೋ ತಪ್ಪು ಮಾಡಿದಾಗ, ಯಾರೋ ಒಂದು ಬೈದಾಗಲೂ ಕೂಡ ನಾನು ಅವ್ರ ಬಗ್ಗೆ ನಾನು ಬೇಜಾರಾಗೋದಿಲ್ಲ. ನಾನು ಸರಿಲಿದ್ದಕ್ಕೆ ಏನಾಗಿದೆ, ಫಾಲ್ಟ್ ಆಫ್ ಮೀ. ಫಸ್ಟ್ ನಾವು ಸರಿ ಇರಬೇಕು.
ನಾವು ಇನ್ನೊಬ್ರು ಸರಿ ಮಾಡಲಿಕ್ಕೆ. ನಮ್ಮ ಮನೆಯನ್ನು ಫಸ್ಟ್ ಹಾಗೆ ದೇವ್ರ ವಾಕ್ಯ ಮತ್ತೆ ಸ್ಪಷ್ಟವಾಗಿ ಹೇಳ್ತದೆ, ನೀನು ಜನರಲ್ಲಿ ಏನು ಅಪೇಕ್ಷೆ ಇಡ್ತೀಯೋ ಅದನ್ನೇ ನೀನು ಅವ್ರಿಗೆ ಮಾಡಿ ಫಸ್ಟ್ ಅಂತ ಹೇಳಿದೆ. ಈಗ ನಾವು ಮಾಡಬೇಕು ಅದನ್ನು, ನಾನು ಹೇಳಿದ್ದು ನಾವು ಅವ್ರನ್ನ ಬಯಸಬಾರ್ದು. ನಾವು ಯಾವಾಗ ಅವ್ರಿಗೆ ಮಾಡ್ತೇವೋ ಆವಾಗ ಅವರಿಗೆ ನಮ್ಮಲ್ಲಿ ಯಾರಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತದೆ. ಯಾಕೆ ಮಾಡ್ದಂತ ಅವರಲ್ಲಿ ಕ್ರಿಯೆ ಮಾಡಲಿಕ್ಕೆ ಸ್ಟಾರ್ಟ್ ಆಗತ್ತೆ. ನೋಡಿ, ಈಗ ಅಪೊಸ್ತಲ ಪೌಲು ಕೂಡ ಅಷ್ಟೇ. ಈಗ ಸ್ಟೇಫನ್ ಸಾಯ್ತಾರೆ ನೋಡಿ, ಆತನಲ್ಲಿ ಸಾಕ್ಷಿಯಾಗಿ ನಿಲ್ತಾನೆ. ಎಷ್ಟು ನೋಡಿ ಆತನ ಸತ್ಯದಲ್ಲಿ ನಡೆದಿದ್ದಕ್ಕೆ, ಆ ಪ್ರೀತಿ ಇದಕ್ಕೆ ನೋಡ್ರಿ, ಆ ಪೌಲಿಗೆ ಆ ಆಶ್ವಾದ ಬರ್ತದೆ, ತನ್ನ ಕಾರ್ಯವನ್ನು ಪ್ರಕಟಿಸ್ತಾರೆ, ಕ್ರಿಯೆ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲವನ್ನು ನೋಡುವಾಗ, ಇಡೀ ಸತ್ಯವೇದದಲ್ಲಿ ನೋಡುವಾಗ, ಎಲ್ಲ ದೇವರ ಮಕ್ಕಳನ್ನು ಒಂದು ಕಾರ್ಯಗಳು ನೋಡುವಾಗ ಇದೇ ರೀತಿಯಾಗಿದೆ. ಯಾರು ಅದಕ್ಕೆ ನೀತಿವಂತರು ಯಾವತ್ತೂ ಕೂಡ ಲಜ್ಜೆಗೆಟ್ಟಿದ್ದಾಗಲಿ ಯಾರು ಕೂಡ ಬಿದ್ದೋಗಿದೆ ಅಲ್ಲಿ ನೋಡಿಲ್ಲ ಅಂತ ವಾಕ್ಯ ಹೇಳ್ತದೆ, ಸ್ಪಷ್ಟವಾಗಿ ಹೇಳ್ತದೆ. ಯಾಕೆಂದರೆ ಆತನ ದೃಷ್ಟಿಸರು ಪ್ರಕಾಶವನ್ನು ಹೊಂದುವರು ಅಂತಲೇ ಹೇಳ್ತದೆ ವಾಕ್ಯ ಬಿಟ್ಟರೆ. ಮತ್ತು ಕೀರ್ತನೆ 1 ಕೂಡ ಹೇಳ್ತದೆ, ಯಾವನು ಧರ್ಮನಿಂದಕರು ಕೂತ್ಕೊಳ್ಳದೆ, ಪಾಪಾತ್ಮ ನಿಂತುಕೊಳ್ಳದೆ, ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಧ್ಯಾನಿಸುತ್ತ ನಾವು ನೆಂದಿಗೂ ನದಿಯ ದಡದ ಮರದಾಗಿ ನಿತ್ಯವೂ ಫಲ ಕೊಡ್ತಾನೆ, ಆತನ ಕಾರ್ಯವೆಲ್ಲವೂ ಸಫಲವಾಗ್ತದೆ ಅಂತ ಹೇಳ್ತೀವಿ. ಆದರೆ ಇವತ್ತು ಯಾರು ಸರಿ ಇಲ್ಲ, ನಾವೆಲ್ಲಿ ಕೂತ್ಕೊಂಡು ಈ ಕೆಳಗಿನ ಫಸ್ಟ್ನೇ ವಚನಗಳು ಬಿಡ್ತೀವಿ, ನಾವು ಅಲ್ಲಿ ಕೇಳ್ತೀವಿ ಏನಂತೇಳಿ, ದೇವರೇ ನಮಗೆ ಅದು ಬದಲಾಗಿ ಸೇವೆಯಲ್ಲಿ ಕಷ್ಟ ಇದೆ. ಫಸ್ಟ್ ನಾವೇನಾಗಿಲ್ಲ, ಇಲ್ಲಿ ಒಂದು ಫಾಲ್ಟ್ ಇದೆ. ಧರ್ಮನಿಂದಕರು ಕೂತಿರ್ತೀವೋ, ವಾಕ್ಯ ಮೇರ ಹತ್ರ ಸಂಗಡ ಸವಾಸ ಮಾಡುತ್ತಿರ್ತೀವಿ, ಇಲ್ಲಾಂದರೆ ಪಾಪದ ಮಧ್ಯೆ ಕೂತ್ಕೊಂಡಿರ್ತೀವಿ. ಈ ಮಾಡೋದ್ರಿಂದ ನಮಗೆ ನನ್ನ ಸೇವೆ ಹಾಗೆ ದೇವ್ರು ಕೊಟ್ಟಿರೋದು. ಹೇಗಿದೆ ನಿಮ್ಮ ವಿಶ್ವಾಸಿಗಳು ಹೇಗಿದ್ದಾರೆ? ವಿಶ್ವಾಸಿಗಳಿಂದಲೇ ನಾನು ಇವತ್ತು ಬೆಳೀತಿರೋದು. ಯಾಕೆಂದರೆ ನನ್ನ ಮಕ್ಕಳಿಂದಲೇ ಅವರ ಪ್ರಾರ್ಥನೆ ಇಲ್ಲದೆ ಸೇವೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅವರಿಗೆ ನಿಜವಾಗಲೂ ಕ್ರಿಸ್ತನ ಪ್ರೀತಿಯನ್ನು ಕೊಟ್ಟಿದ್ದೇ ಆಗಿದ್ದರೆ ಆ ಪ್ರೀತಿಯೇ ನಮ್ಮನ್ನು ಬೆಳೆಸುತ್ತೆ, ಮೊದಲು ಲಿಫ್ಟಪ್ ಮಾಡುತ್ತೆ. ನಾವು ಸರಿಯಾಗಿ ನಮ್ಮ ಮಕ್ಕಳನ್ನ ಕಳಿಸಲಿದ್ರೆ, ನಾಳೆಗೆ ನೋಡಿ ನಮ್ಮ ಮಗಳನ್ನ ಚೆನ್ನಾಗಿ ಬೆಳೆಸಿದರೆ ನನ್ನ ಮಗಳು ನಾಳೆಗೆ ನನ್ನ ವಯಸ್ಸಾದ ಕಾಲದಲ್ಲಿ ಅವಳು ಹಿಡಿತಾಳೆ. ನನ್ನ ಮಕ್ಕಳು ಸರಿಯಾದ ರೀತಿ ಬೆಳೆಸಲಿಲ್ಲ ಅಂತ ಹೇಳಿದ್ರೆ ನಾಳೆಗೆ ನಮ್ಮ ರೋಡಲ್ಲಿ ಹಾಕಿ ಜ್ಞಾನೋಕ್ತಿಗಳಿರುತ್ತೆ, ಬೆತ್ತಡಿದ ಪಿತಪುತ್ರನಿಗೆ ಶತ್ರು ಅಂತೇಳಿ. ಆಯಿತಾ, ನಾವು ಕಲಿಸ್ಕೊಡ್ಬೇಕಾದವರು ಸರಿ ಇರಬೇಕು. ನಾವು ಸರಿಯಾಗಿ ಕ್ರಿಸ್ತನ ಪ್ರೀತಿನ ನನ್ನ ಮಕ್ಕಳಿಗೆ ಕಂಡುಕೊಂಡಿದ್ರೆ, ಇವತ್ತು ನಾನು ಇಷ್ಟು ಸೇವೆಗೆ ಯಾವ ಸಂಸ್ಥೆಗಳ ಸಹಾಯವಿಲ್ಲದಲೆ, ಯಾರ ಸಹಾಯವಿಲ್ಲದಲೆ ಕರ್ತನೇ ನನ್ನ ಸೇವೆಗೂ ನಮ್ಮ ಮಕ್ಕಳ ಮೂಲಕವಾಗಿ ಕ್ರಿಯೆ ನಡೆಸಿ ಸಭೆಗಳು ಬರೀ ಆಲಯವನ್ನು 30 ದಿವಸದಲ್ಲಿ ಕಟ್ಟಿದ್ದೀವಿ ನಾವು. ಆಲೆ ಇದ್ದಕ್ಕಿದ್ದಾಗೆ ನನಗೆ ಬಿದ್ದೋಯ್ತು. ಲಾಸ್ಟಿಗೆ ಅಂಚೆ ಶೀಟಾಗಿ ಅಲ್ಲಿ ಅವರು ಅಟ್ಯಾಕ್ ಮಾಡಿ, ಕ್ರಿಸ್ತ ವಿರೋಧಿಗಳು ಅಟ್ಯಾಕ್ ಮಾಡಿ ಹೋದ್ಮೇಲೆ ಬಿದ್ದೋಯ್ತು. ಮಳೆಗಾಲ ಬಂದ ತಕ್ಷಣ ಅವ್ರು ಶೇಕ್ ಮಾಡೋಗಿದ್ದಕ್ಕೆ ಬಿದ್ದೋಯ್ತಿದ್ದು. ಬಿದ್ದ ತಕ್ಷಣ ಬೆಳಗ್ಗೆ ನಾಳೆ ಸಂಡೇ ಸರ್ವಿಸ್ ಇದೆ, ಜನ ಬರ್ತಿದ್ದಾರೆ, ಅಷ್ಟು ದಬ್ಬಾಕೊಂಡೋಗಿದೆ. ಬಿದ್ದಾಗ ನನಗೆ ತುಂಬ ನೋವಾಯಿತು. ದೇವರೇ, ಎಂಥ ಟೈಮಿಗೆ ಹೀಗಾಗಿದೆ, ಇಲ್ಲಿ ಮಳೆ ತುಂಬ ಬರುತ್ತೆ, ಏನು ಮಾಡೋದಪ್ಪ, ಇಲ್ಲಿ ನೋಡ್ಬೇಕಾದ್ರೆ ಗದ್ದೆ ಇದೆ, ರೋಡ್ ಸರಿ ಇಲ್ಲ, ಹೇಗಪ್ಪ ಅಂತ ಕೇಳಿದಾಗ ದೇವ್ರು ನೋಡ್ರಿ, ಯಾವಾಗ ಕ್ರಿಸ್ತವರಿಗಳು ಮುಡ್ತಾರೋ ಆವಾಗಲೇ ಅಲ್ಲಿ ಉಜ್ಜೀವನ ಸ್ಟಾರ್ಟ್ ಆಗೋದು. ನಮಗೆ ಮುಟ್ಟಬೇಕು ಅವರು. ನಾನು ಅದಕ್ಕೆ ಅವಾಗಿಂದ ಅರ್ಥ ಮಾಡ್ಕೊಂಡ್ಬಿಟ್ಟೆ. 2-3 ಸರಿ ಆದಾಗ ಅವ್ರು ಯಾವಾಗ ಮುಡ್ತಾರೋ ನನಗೆ ಬೆಳಗ್ಗೆ ಬರ್ತಾ ಇದ್ದೀನಿ ನೋಡಿ. ಅವಾಗ ನಾನು ಎಲೆ ಮರಿಕಾಯಿ ಇರ್ತಾರೆ, ನಾನು ಒಂದು ಇಂದಿರಾ ಗ್ರಾಮದಲ್ಲಿ ಸೇವೆ ಮಾಡ್ತಿದ್ದೆ. ಆದರೆ ಇವಾಗ ಇಡೀ ಪೊಲೀಸ್ ಸ್ಟೇಷನಿಗೆ ಗೊತ್ತು, ಇಡೀ ಶಿವಮೊಗ್ಗ ಜಿಲ್ಲೆಗೆ ಗೊತ್ತು ಸಿದ್ದೇಶ್ ಪಾಸ್ಟ್ ಯಾರು ಅಂತೇಳಿ ತೋರಿಸಿದ್ರು. ಯಾಕೆಂದರೆ ಪಾಪ ಅವ್ರು ತೋರಿಸ್ಬಿಟ್ಟವ್ರು ಕ್ರಿಸ್ತ ವಿರೋಧಿಗಳೇ. ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ. ಯಾಕೆಂದರೆ ಅವ್ರ ಮೂಲಕವೇ ಈಗ ಇವತ್ತು ನಾವು ಬೆಳಗ್ಗೆ ದೇವರ ಕಾರ್ಯ ಅಷ್ಟು ಮಾಡಲಿ, ದೇವ್ರ ಕಾರ್ಯ ಮಾಡಿದ್ರು. ಯಾಕೆಂದ್ರೆ ಇವತ್ತು ನಾವು ಅವ್ರನ್ನ ಪ್ರೀತಿಸಬೇಕು, ನಿಮ್ಮನ್ನು ಬೆಳಗ್ಗೆ ತರಬೇಕಾದ ಅವ್ರ ಮುಂದೆ ಇಟ್ಟು ಹಾಗೆ ಕೆಡುಕನ ದಿನಕ್ಕಾಗಿ ಕೆಡುಕನ ನೇಮಿಸ್ತೇನೆ ಅಂತ ದೇವ್ರು ಹೇಳಿದ್ದಾರೆ. ಒಳ್ಳೆಯದಕ್ಕಾಗಿ ಒಬ್ಬರು ನೇಮಿಸ್ತೇನೆ ಅಂತ ಹೇಳಿ. ಯಾಕೆಂದ್ರೆ ದೇವರು ಎಲ್ಲ ಕಾರ್ಯ ಆತನ ಕಾರ್ಯವೇ. ಯಾಕೆಂದ್ರೆ ನಾವು ಅಲ್ಲಿ ದ್ವೇಷ ಮಾಡೋಂಗಿಲ್ಲ ಇವಾಗ, ಅವ್ರನ್ನೂ ಕೂಡ ದ್ವೇಷ. ಯಾಕೆಂದರೆ ಅವ್ರು ಅರಿಯದೇ ಮಾಡ್ತಾರೆ, ನಾವು ಅರಿತು ಅವ್ರನ್ನ ದ್ವೇಷ ಮಾಡಬಾರ್ದು. ಅವರಿಗಾಗಿ ನಾವು ಪ್ರಾರ್ಥಿಸ್ಬೇಕು. ಹೊಸ ಈ ಸೇವೆಯಲ್ಲಿ ಈ ತನಕ ನೀವು ಮಾಡಿದ ಸೇವೆಯಲ್ಲಿ ನಿಮಗೆ ತೃಪ್ತಿ ಇದೆಯಾ? ತೃಪ್ತಿ ಅನ್ನೋದು ತುಂಬ ತೃಪ್ತಿ ಇದೆ ನನಗೆ. ಇನ್ನೂ ಲಿಫ್ಟಪ್ ಇನ್ನೂ ಕೂಡ ನಾನು ಇನ್ನೂ ಜಾಸ್ತಿ ದಿನ ಬದುಕಬೇಕು, ಜಾಸ್ತಿ ಇನ್ನೂ ಸುವಾರ್ತೆ ಸಾರಬೇಕು. ಇನ್ನೂ ಹಳ್ಳಿಗಳಿಗೆ ಅನೇಕ ಜನರಿಗೆ ತಲುಪಿಲ್ಲ. ಈ ನನಗೆ ಕೊಟ್ಟಂಥ ಪ್ರೀತಿಯನ್ನು, ನನಗೆ ಕೊಟ್ಟಂಥ ಇದನ್ನು ರಾತ್ರಿ ಆಗಲು ಸಾಧ್ಯ. ಇವತ್ತು ಕೂಡ ಈ ವರ್ಷದಿಂದ ದೇವ್ರಕೊಂಡ ವಾಗ್ದಾನ ನಿಮಿತ್ತವಾಗಿ ಇಷ್ಟು ದಿನ ನಾನು ಒಬ್ಬನೇ, ನನ್ನ ಹೆಂಡತಿ ನನ್ನ ಜೊತೆಗೆ ಎಲ್ಲದರಲ್ಲೂ ಕೂಡ 24 ನನ್ನ ಜೊತೆ ನನ್ನ ಹೆಂಡತಿದ್ರು. ಆದರೆ ಈ ವರ್ಷದಿಂದ ನನ್ನ ಹೆಂಡತಿನೂ ಕೂಡ ಇವತ್ತು ಸೇವೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರೊಂದು ಸಭೆಯಲ್ಲಿ ಸೇವೆ ಮಾಡ್ತಾರೆ, ಸಂಡೇ ಸರ್ವಿಸ್ ನೋಡ್ಕೊಳ್ತಾರೆ, ನಾನೊಂದು ಕಡೆ ಸಂಡೇ ಸರ್ವಿಸ್ ನೋಡ್ಕೊಳ್ತೀನಿ, ನಾನೊಂದು ಕಡೆ ನೋಡ್ಕೊಂಡು ಅವರೊಂದು ಕಡೆ ನೋಡ್ಕೊಳ್ತಿದ್ದಾರೆ. ಹೊಸ ಈ ಸೇವೆ ನಿಮಿತ್ತವಾಗಿ ಕರ್ನಾಟಕದ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೋಗಿದ್ದೀರಾ? ಎಲ್ಲ ಕಡೆನೂ ಹೋಗಿದ್ದೇವೆ. ಈ ಕರ್ನಾಟಕ ಬಿಟ್ಟು ಬೇರೆ ಪ್ರಾಂತ್ಯ? ತಮಿಳುನಾಡಿಗೆ ಹೋಗಿದ್ದೆ ನಾನು. ಮೊದಲು ಸೇವಕರ ಜೊತೆಗೆ ಇದ್ದಾಗ ಎಲ್ಲ ರಾಜ್ಯಗಳಿಗೆ ಹೋಗಿದ್ದೇನೆ. ಯಾಕಂದರೆ ನಾನು ಇಲ್ಲಿ ಸೇವೆ ಮಾಡಿದ ಮೇಲೆ ತಮಿಳುನಾಡಿಗೆ ಹೋಗಿದ್ದೇನೆ, ಆಂಧ್ರಕ್ಕೆ ಹೋಗಿದ್ದೇನೆ, 2 ಜಾಗಕ್ಕೆ ಹೋಗಿದ್ದೇನೆ. ವಿದೇಶಕ್ಕೆ ಹೋಗಿದ್ದಾರೆ? ಇಲ್ಲ, ಯಾವುದಕ್ಕೂ ಹೋಗಿಲ್ಲ. ಫಸ್ಟ್ ನಿಮ್ಮ ಈ ಸೇವೆಯ ಬಗ್ಗೆ ನಿಮ್ಮ ದರ್ಶನ ಏನು, ಮುಂದಿನ ದರ್ಶನ ಏನು? ಮುಂದಿನ ದರ್ಶನ ದೇವರು ನಮಗೆ ಇಡೀ ಕರ್ನಾಟಕದಲ್ಲಿ ಹೇಗೆ ನಮ್ಮ ತಮಿಳುನಾಡಲ್ಲಿ 2 ಸಭೆಗಳನ್ನು ನಡೆಸಿದ್ದಾರೆ ದೇವರು, ಜೀಸಸ್ ರೆಡಿಮ್ಸ್ ಅಂತ ಹೇಳಿ. ನನಗೆ ಅಲ್ಲಿ ಹೋದಾಗಲೇ ಒಂದು ತುಂಬಿದ ಗರ್ಭಿಣಿ ಆದಾಗ ನನಗೆ ಹೋದಾಗಿದ್ದೆ ಅಲ್ಲಿಗೆ. ನನ್ನ ಹೆಂಡತಿ ಒಂದು ವಿಷನ್ ಕೊಟ್ಟಿದ್ದರು. ಆ ವಿಷನ್ ಪ್ರಕಾರವಾಗಿ ದೇವ್ರು ನಡೆಸ್ತಾರೆ. ನನಗೆ ಹಠ, ಯಾಕೆ ತಮಿಳ್ನಾಡಲ್ಲಿ ಅಷ್ಟು ಸೇವೆ ತುಂಬ ನಡೆಸ್ತೀಯ ಸಪ್ಪ, ನನ್ನ ಕರ್ನಾಟಕದಲ್ಲಿ ಯಾಕೆ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ? ಅವ್ರು ನಡೆಸೋ ದೇವ್ರು ನನಗೂ ದೇವರಲ್ವ ನೀನು? ಮೋನ್ಸಿಲಾಸ್ ಮಾತ್ರ ದೇವರ
ಇಲ್ಲಿ ನಾವು ಬರೀ ಅವ್ರು ನೋಡ್ತೇವೆ, ಆದರೆ ನಮಗೆ ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಾವು ಯೋಚನೆ ಮಾಡೋದಿಲ್ಲ. ನನಗೆ ಅದನ್ನು ಕೊಡು, ನನ್ನ ಅದರ ರೀತಿಗೆ ಬಾ, ಮೊದಲಾಯಿಸು, ನನ್ನ ಉಪಯೋಗಿಸು ಅಂತ ಕೇಳಿದೆ. ಕೇಳಿರಿ ನಿಮಗೆ ಕೊಡಲ್ಪಡ್ತದೆ, ತಟ್ಟಿರಿ ನಿಮಗೆ ತೆರೆಯಲ್ಪಡ್ತದೆ. ಕೇಳೋನಿಗೆ ಯಾರಿಗಾದ್ರೂ ಜ್ಞಾನ, ಯಾಕೋಬನ ಪತ್ರಿಕೆ 1:5 ವಚನ ಸ್ಪಷ್ಟವಾಗಿ ಹೇಳ್ತದೆ, ಯಾರಿಗಾದ್ರೂ ಜ್ಞಾನ ಕಡಿಮೆ ಇದ್ದರೆ ಕೇಳಿರಿ, ಉದಾರ ಮನಸ್ಸಿನ ಅಂಗಿಸಿದ ಕೊಡುವನಾಗಿದ್ದಾನೆ, ನಂಬಿಕೆ ಇಟ್ಟು ಕೇಳಿರಿ ಅಂತ ಹೇಳಿದ್ದಾರೆ. ದೇವರು ಅದನ್ನು ನನಗೆ ಕೊಟ್ಟರು, ವಿಷನ್ ಕೊಟ್ಟರು. ದೇವರು ಅನೇಕ ಪಟ್ಟಣಗಳಿಂದ ಕೊಟ್ಟರು. ಈ ವರ್ಷ ಯೆಶಾಯನ ಪತ್ರಿಕೆ 42ನೇ ಅಧ್ಯಾಯದ ಪ್ರಕಾರವಾಗಿ ಪ್ರಕಟಣೆ ಕೊಟ್ಟರು. ಅನೇಕ ಸಭೆಗಳಾಗ್ತದೆ ಮಗನೇ ಅಂತ ಹೇಳಿ ಈ ವರ್ಷದಿಂದ ನಮಗೆ ಸಭೆಗಳಾಯಿತು. ಬರೀ 3 ತಿಂಗಳಲ್ಲಿ ನಾನು 4 ಸಭೆಗಳು ಕಟ್ಟಿದ್ದೀನಿ. ಆಯಿತಾ? 3 ತಿಂಗಳಲ್ಲಿ ಪ್ರತಿ ಸಂಡೇನೂ ಕೂಡ ಬ್ಯಾಪ್ಟಿಸಮ್ ನಡೀತದೆ ನಮ್ಮ ಸಭೆಯಲ್ಲಿ. ವಿಶೇಷತೆ ಅದೇ. ಅಪೊಸ್ತಲರ ಕೃತ್ಯಗಳು ಏನು ನಡೀತಿದೆ ಅದು ನಡಿಬೇಕು ಅಂತ ಕೇಳಿದ್ರೆ ನಡೀತಾ ಇದೆ. ಇವತ್ತು ಕೂಡ ನಡೀತಿದೆ. 1 ವಾರ ಮಿಸ್ ಆದರೂ ಇನ್ನೊಂದು ವಾರ 2 ಇರ್ತದೆ. ಈ ವಾರ 1 ಇಲ್ಲಂದ್ರೂ ಬರೋವರೆಗೆ ಇದ್ರ ಸೇರಿ ಪ್ಲಸ್ 2 ಬರ್ತದೆ. 2 ವಾರ ಬರಲಿದ್ರೆ 4 ಸೇರ್ಕೊಂತದೆ ಅಲ್ಲಿಗೆ ನೆಕ್ಸ್ಟ್ ವಾರಕ್ಕೆ. ಒಟ್ಟು ಪ್ರತಿ ಸಂಡೆ ಲೆಕ್ಕ ಬೇಕೇ ನಮಗೆ. ಇಲ್ಲ ಅಂದ್ರೆ ನಾವು ಊಟ ಸೇರಲ್ಲ. ಅಂದರೆ ಈ ಸ್ಥಳ ನೋಡುವಾಗ ಯಾರೂ ಒಂದು ಅಂದರೆ ಬರುವಂಥ ಸ್ಥಳನೇ ಅಲ್ಲ ಇದು. ಅಲ್ಲ, ಯಾಕಂದರೆ ಅಂಥ ಪರಿಸ್ಥಿತಿ ಈ ಸ್ಥಳ ಇದೆ. ಅಂದರೆ ಇಲ್ಲಿ ಹತ್ತಿರದಲ್ಲಿ ಯಾವುದೇ ಅಂಗಡಿ ಮುಗ್ಗಟ್ಟುಗಳು ಮನೆ ಯಾವುದಿಲ್ಲ. ಇಲ್ಲಿ ಸದ್ಯಕ್ಕೆ ಈ ಸ್ಥಳಕ್ಕೆ ಬರಬೇಕಾದ್ರೆ ದಾರಿ ಕೂಡ ಸರಿಯಾದ ದಾರಿ ಇಲ್ಲ. ಆದರೂ ಕೂಡ ಜನರು ನಿಮ್ಮ ಸೇವೆಯನ್ನು ಸಭೆಯನ್ನು ಹುಡ್ಕೊಂಡು ಬರ್ತಾರೆ. ಅದೇ ನಮಗೆ ಬ್ಲೆಸ್ಸಿಂಗ್. ಇದನ್ನು ನೋಡಿದಂಥ ಅನೇಕ ಸೇವಕರು ಆಶ್ಚರ್ಯಪಟ್ಟಿದ್ದಾರೆ. ನನ್ನ ಚರ್ಚು ಬಿದ್ದಾಗ ತುಂಬ ದುಃಖಪಟ್ಟು ನನಗೆ ಬರೆದಾಗ ದೇವರು ನನಗೆ ವಿಜನ್ ಕೊಟ್ಟರು. ರೋಮಪುರದ ಪತ್ರಿಕೆ 8:28 ಪ್ರಕಾರವಾಗಿ ಒಂದು ವಾಕ್ಯ ಕೊಟ್ಟರು ನನಗೆ. ಇದಲ್ಲದೆ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಅದನ್ನು ಪ್ರೇರಿಸೋರಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾದ ಮಗನೇ ನಾನು ಇದು ಬೆಳೆಸಿದ್ದೀನಿ, ಅದು ಒಳ್ಳೇದಕ್ಕಾಗಿ ಹೊಸ ಕಟ್ತೀನಿ ಅಂತ ಹೇಳಿದ್ರು. ಅದು ಭಾಳ ಸಮಾಧಾನ ಆಗ್ಬಿಡ್ತು. 40 ದಿನ ಫಾಸ್ಟಿಂಗ್ ತಗೋ ಮಗನೇ, ಎಲ್ಲ 1 ರೂಪಾಯಿನೂ ಇಲ್ಲ ನನ್ನ ಹತ್ರ. ನನ್ನ ಮಕ್ಕಳು ಕೂಲಿ ಮಾಡೋರು. ಆ ಟೈಮಲ್ಲಿ ಮಳೆಗಾಲದಲ್ಲಿ ಎಲ್ಲಿ ದುಡ್ಡು ಸಿಗುತ್ತೆ ಹೆಂಗೆ ಕೇಳಿ ನಾನು ಕೇಳೋಂಗಿಲ್ಲ. ಇದುವರೆಗೂ ನಾನು ಕಾಣಿಕೆ ಕೇಳಿ ನಾನು ಸೇವೆ ಮಾಡಿಲ್ಲ. ಆ ಟೈಮಲ್ಲಿ ಇದ್ದಾಗ ನನಗೆ ತುಂಬ ಇದಾದಾಗ ದೇವ್ರು ವಿಷನ್ ಕೊಟ್ಟರು. ಆವಾಗ ನನ್ನ ಮಕ್ಕಳು ಅವರೇ ಬಂದು ಹೇಳಿದ್ರು, ವಿಶ್ವಾಸಿಗಳೇ, ಅಯ್ಯ ನಾವು 5,000 ರೂಪಾಯಿ ಹಾಕ್ತೀವಿ, ಹಾಕ್ಬಿಟ್ಟು ಮಾಡೋಣ ನಾವು ಅಂತ ಹೇಳಿದ್ರು. ಹೇಗಪ್ಪ ಆಗ್ತೀರಿ, ನಿಮಗೆ ಕಷ್ಟ ಇದೆ ಅಂತ ಹೇಳಿದಾಗ, ಇಲ್ಲ ನಾವು ಪ್ರಾರಂಭ ಮಾಡೋಣ, ನಂಬಿಕೆಯಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಳೆಗಾಲದಲ್ಲಿ ಕೆಸರಲ್ಲೇ ನಾವು ಆರಾಧನೆ ಮಾಡಿದ್ವಿ. ಮಾಡಿ ಅದರಲ್ಲೇ ನಾವು ಆಲಯ ಕಟ್ಟಿದ್ವಿ. 40 ದಿವಸ ಫಾಸ್ಟಿಂಗ್ ಮುಗಿಯೋದ್ರೊಳಗೆ 35 ಡೇಸ್ಗೆ ನಮಗೆ ಉದ್ಘಾಟನೆ ಇಟ್ಕೊಂಡಿವಿ ನಾವು ಆಲಯದ. ನಾವು ನಮ್ಮ ಆಲಯದಿಂದ ನಮ್ಮ ಬಿಲಿವರ್ಸ್ ಎಲ್ಲ ಸೇರಿ ಕೊಟ್ಟಿದ್ದು 1,25,000. ಆದರೆ ದೇವರ ಹೊರಗಡೆಯಿಂದ ಕೊಟ್ಟಿದ್ದು 1,50,000 ರೂಪಾಯಿ ನಮಗೆ ಹೊರಗಡೆ ಬಂತು. 3,50,000 ರೂಪಾಯಿದಾಗ ಎಲ್ಲ ಕ್ಲಾಸ್ ಮುಗೀತು. 3 ಲಕ್ಷ ರೂಪಾಯಿ ಆಲಯಕ್ಕೆ ಆಯಿತು. 50,000 ರೂಪಾಯಿ ನಮಗೆ ಫಂಕ್ಷನಿಗೆ ಆಯಿತು. ಇನಾಗ್ರೇಷನ್ ಮಾಡಿದ್ವಿ. ಸುಬ್ರವ್ರ ಪಾಸ್ಟರ್ ಬಂದುಬಿಟ್ಟು ನಮಗೆ ಇನಾಗ್ರೇಷನ್ ಮಾಡಿಕೊಡ್ಲಿಕ್ಕೆ ಸಹಾಯ ಮಾಡಿದ್ರು. ಅವರು ಕೂಡ ಬಂದು ನಮಗೆ ಇಲ್ಲಿ ಕಾರ್ಯ ನಡೀತು. ಎಲ್ಲ ಶಿವಮೊಗ್ಗ ಜಿಲ್ಲೆ ಎಲ್ಲ ಸೇವಕರುಗಳು ಬಂದುಬಿಟ್ಟು ನಮಗೆ ಇಲ್ಲ ದೇವರು ಏನು ವಿಷಯ ಕೊಟ್ಟಿದ್ದು ಅದು ನೆರವೇರಿತು. ಈ ಮುಂದಿನ ಸೇವೆ ಅಂತ ಹೇಳಿದ್ರೆ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಾವು ಸಭೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ದೇವ್ರು ಕೊಟ್ಟಿದ್ದಾರೆ. ಎಲ್ಲ ಕಡೆ ಹೋಗಬೇಕು ಅಂತೇಳಿ, ಜೀವ ಇರೋದು ಬಿಡಬಾರ್ದು ಅಂತೇಳಿ. ನಮ್ಮ ಕರ್ನಾಟಕವನ್ನು ಕ್ರಿಸ್ತನಿಗೆ ಸ್ವಂತ ಮಾಡಬೇಕು, ಇಲ್ಲಾಂದ್ರೆ ಸಾಯಬೇಕು ಅಂತೇಳಿ. ಬದುಕಬಾರ್ದು, ಇದ್ದರೆ ದೇವರಿಗಾಗಿ ಜೀವಿಸ್ಬೇಕು. ಖಂಡಿತವಾಗಿ ಎಲ್ಲಿ ಏನೇ ಆಗಲಿ ಸತ್ತರು ಆತನಿಗಾಗಿ, ಬದುಕಿದ್ರು ಆತನಿಗಾಗಿ ಅಂತೇಳಿ ವೈರಾಗ್ಯವನ್ನು ಹೊಟ್ಟಿದ್ದೇವೆ. ನಮ್ಮ ಮಕ್ಕಳು ಆಗಿದ್ದಾರೆ, ನಮ್ಮ ಸಭೆಯಲ್ಲಿ ಮಕ್ಕಳು ಆಗಿದ್ದಾರೆ, ಅವ್ರು ರೆಡಿ ಇದ್ದಾರೆ. ಆ ಸೇವೆಗೆ ಅವ್ರು ಸೇವೆ ಮಾಡ್ತಾರೆ. ನಾನು ಬೇರೆ ಸಪಾಶಗಳನ್ನು ಇಟ್ಕೊಂಡು ಯಾವತ್ತೂ ನಾವು ಸೇವೆ ಮಾಡಿಲ್ಲ, ಇನ್ನೊಬ್ಬರು ಸೇವೆಗೆ ನಂಬ್ಕೊಂಡಿಲ್ಲ. ನಮ್ಮ ಮಕ್ಕಳೇ ಸೇವೆ ಮಾಡ್ತಾರೆ ಹೋಗಿ. ಯಾಕೆಂದರೆ ದೇವ್ರ ವಿಶ್ವಾಸಗಳನ್ನ ಅಲ್ಲಿ ಮಾಡಲಿಕ್ಕಿಲ್ಲ, ಶಿಷ್ಯರನ್ನಾಗಿ ಮಾಡಿರ್ತಾರೆ. ಯಾಕಂದರೆ ಶಿಷ್ಯರಾಗಿದ್ದಾರೆ ಸುಮಾರು ಜನ. ಎಲ್ಲ ಸಭೆಗಳಿಗೆ ಹೋಗಿ ಸೇವೆ ಮಾಡ್ತಾರೆ. ಅಲ್ಲಿ ಅವರೇ ತರ್ತಾರೆ ದೇವರಿಗೆ ಆತ್ಮಗಳನ್ನೆಲ್ಲ. ನಾನಿವತ್ತು ಹೋಗ್ತಾ ಇಲ್ಲ, ಬರೀ ನಾನು ಬೆಳೆಸೋದು ಅಷ್ಟೇ ಕೆಲಸ ಇದೆ, ಅವರೇ ಮಾಡ್ತಿದ್ದಾರೆ. ದೇವ್ರು ಈ ರೀತಿಯಾಗಿ ಅದ್ಭುತವಾಗಿ ನಮ್ಮ ಸೇವೆಯನ್ನು ನಡೆಸ್ತಿದ್ದಾರೆ. ಇದನ್ನು ಕೂಡ ಸಾಕ್ಷಿನೇ. ನೀವು ಆಸರಟ್ಟಿಯವರು ಇಲ್ಲಿ ಬಂದಿದ್ದು ಕೂಡ ಸಾಕ್ಷಿನೇ ನನಗೆ. ಯಾಕೆಂದರೆ ನಾನು ಅನೇಕ ಸೇವಕರುಗಳ ಮೂಲಕವಾಗಿ ಕೇಳಿದ್ದೆ. ಆಸರಟ್ಟಿಗೆ ಅಲ್ಲಿಗೆ ಹೋಗಿ ಸಾಕ್ಷಿ ಸ್ವಾರ್ಥಿಕ ಇದರಲ್ಲಿ ಭೇಟಿಯಾಗೋದನ್ನೆಲ್ಲ ಕಂಡಿದ್ದೆ. ಎಲ್ಲರೂ ನನಗೆ ಹೇಳಿದ್ರು, ಅಷ್ಟೇ ನಿಮ್ಮ ಸೇವೆ ತುಂಬ, ನಿಮ್ಮ ಸಾಕ್ಷಿ ಇದೆ. ಅದನ್ನು ನಾನು ಹೇಳಿದೆ, ನನಗೆ ವಿಶೇಷವಾಗಿ ಕರ್ತನೆ ನನಗೋಸ್ಕರವಾಗಿ ಮಾಡಿದ್ದು. ಇದುವರೆಗೂ ನಾನು ಮಾಡಿದ್ದು ನಾನು ಹೋಗಿಲ್ಲ, ಎಲ್ಲ ನನಗಾಗಿ ಬಂದು ಮಾಡಿದ್ದು. ಇವತ್ತು ಆಸರಟ್ಟಿಯೂ ಕೂಡ ಈ ನಮ್ಮ ಸಭೆಗೆ ಬಂದಿದ್ದು ಸಾಕ್ಷಿ, ನನ್ನ ಬ್ಲೆಸ್ಸಿಂಗ್ ಆಗಿರೋದು. ಖಂಡಿತ. ಅಂದರೆ ಇವತ್ತು ನಮ್ಮ ಸ್ಥಳದಲ್ಲೇ ದೇವ್ರು ಖಂಡಿತವಾಗಿ ಬಂದು ಇವತ್ತು ನನಗೆ ಅದ್ರ ವಿಷಯ ನನ್ನ ದೇವರು ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನು ನಾನು ಈ ಆಸರಟ್ಟಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ದೇವ್ರು ಅವ್ರ ಮೂಲಕ, ನಿಮ್ಮ ಮೂಲಕ ಕೂಡ ನಮಗೆ ಈ ಸಾಕ್ಷಿನ ಅನೇಕ ಜನರ ಮೂಲಕವಾಗಿ ಅನೇಕ ದೇವ್ರನ್ನ ಕಾಣದೇ ಇರುವಂಥ ಜನರಿಗೆ ತಿಳಿಸ್ಲಿಕ್ಕೆ ದೇವ್ರು ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಅದನ್ನು ಕೋಟ್ಯಾನು ಕೊಟ್ಟು ಸ್ತೋತ್ರವನ್ನು ಸಲ್ಲಿಸ್ತಾ ಪ್ರಭು ಯೇಸು ಕ್ರಿಸ್ತನು ಎಲ್ಲರನ್ನೂ ಆಶ್ವಸ್ಲಿ, ವಿಶೇಷವಾಗಿ ಆಸರೆ ಟಿವಿಯನ್ನು ಎಲ್ಲರನ್ನೂ ಕೂಡ ಸಿಬ್ಬಂದಿಗಳನ್ನು ದೇವ್ರ ತಾನೇ ಆಶ್ವಸ್ಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಖಂಡಿತ ಪಾಸ್ಟರ್ ಜೋಶ್ವಾ ಸಿದ್ದೇಶ್, ನಿಮ್ಮ ಸಭೆಗೆ ಬರುವಂತೆ ನಿಮ್ಮ ಉತ್ತಮವಾದ ಸಾಕ್ಷಿ, ದೇವರು ನಮ್ಮ ಯೇಸು ಸ್ವಾಮಿ ನಿಮ್ಮ ಮಾಡಿದ ಜೀವಿತದಲ್ಲಿ ಮಾಡಿದ ಸಾಕ್ಷಿಯನ್ನು ಕೇಳುವಂತೆ ನಿಮ್ಮ ಸುವಾರ್ಥಿಕ ಕಾರ್ಯಕ್ರಮದಲ್ಲಿ ನಮ್ಮ ಆಸರೆ ಟಿವಿಗೆ ಬಂದು ಉತ್ತಮ ಸಾಕ್ಷಿ ಕೊಟ್ಟಿದ್ದೀರಿ. ದೇವರು ನಿಮ್ಮನ್ನು, ನಿಮ್ಮ ಸೇವೆ, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ದೇವರು ಏನು ನಿಮಗೆ ದರ್ಶನ ಕೊಟ್ಟಿದ್ದನ್ನು ಎಲ್ಲ ದೇವರ ಸರಿಯಾದ ಸಮಯಕ್ಕೆ ನೆರವೇರಿಸಲಿ ಎನ್ನುವ ಪ್ರಾರ್ಥನೆ ಆಗಿದೆ.
ನಿಮ್ಮ ಹೃದಯದ ಏನು ಆಸೆ ಇದೆ ಅದೆಲ್ಲ ದೇವರು ಪೂರೈಸಿ ನಮ್ಮ ಪ್ರಾರ್ಥನೆ ಆಗಿದೆ ಫಸ್ಟೇ ನಿಮಗೆ ಖಂಡಿತವಾಗಿ ನಿಮ್ಮ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮನ್ನು ನಡೆಸ್ತಾನೆ, ನಿನ್ನೂ ಕೂಡ ಬಲಪಡಿಸಿ ನಿಮ್ಮ ಪ್ರಾಂತ್ಯವನ್ನು ವಿಸ್ತರಿಸಲಿ ಎಂಬ ಪ್ರಾರ್ಥನೆ ಆಗಿದೆ. ಫಸ್ಟ್ ನಿಮಗೆ ವಂದನೆ. ಪ್ರಿಯ ಆಸರೆ ವೀಕ್ಷಕರಿಗೆ, ಸುವಾರ್ತಿಗೆ ಕಾರ್ಯಕ್ರಮದಲ್ಲಿ ನೀವು ಪಾಸ್ಟರ್ ಜೋಶುವ ಸಿದ್ದೇಶ್, ಶಿವಮೊಗ್ಗ, ಗಾಜನೂರು, ಇಂದಿರಾನಗರ ಈ ಪ್ರಾಂತದಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ಅವರಿಗಾಗಿ, ಅವರ ಕುಟುಂಬಕ್ಕಾಗಿ, ಸೇವೆಗಾಗಿ, ಸಭೆಗಾಗಿ ಪ್ರಾರ್ಥನೆ ಮಾಡಿರಿ. ದೇವರು ಶಕ್ತವಾದ ಮುಂದಿನ ದಿನಗಳ ಸೇವೆಯನ್ನು ಆಶೀರ್ವಾದ ಮಾಡೋದಕ್ಕೆ ವಿಸ್ತರಿಸೋದಕ್ಕಾಗಿ, ಅನೇಕ ಲಕ್ಷಾಂತರ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಆದಾಯಪಡಿಸೋದಕ್ಕಾಗಿ, ಅಷ್ಟು ಮಾತ್ರವಲ್ಲ ಏನು ದರ್ಶನ ಅವರು ಇಟ್ಟುಕೊಂಡಿದ್ದಾರೆ ಆ ದರ್ಶನ ನೆರವೇರಿಸೋದಕ್ಕಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಪ್ರಿಯ ಆಸರೆ ವೀಕ್ಷಕರೇ, ಸುವಾರ್ತಿಕ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ, ನಿಮಗೆ ಕೂಡ ವಂದನೆ ಹೇಳ್ತೇನೆ. ಇನ್ನೊಂದು ಸುವಾರ್ತಿಕ ಕಾರ್ಯಕ್ರಮ ಬರೋ ತನಕ ವೀಕ್ಷಿಸ್ತಾರೆ ಆಸರೆ ಟಿವಿ. ವಂದನೆಗಳು.